So hi everybody, good evening. So ಇವತ್ತು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡುವ, ಓಕೆನಾ? ಸೊ ಸ್ಲೈಟ್ಲಿ ಇಂಟ್ರೊಡಕ್ಷನ್ ಕೊಡ್ತೇನೆ ಅಂತ ಫಸ್ಟ್ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅದೇನು ಅಂತ ತಿಳ್ಕೊಂಡು ವಿಲ್ ಸ್ಟಾರ್ಟ್ ಅ ಚಾಪ್ಟರ್. ಓಕೆ, ಎಸ್, ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಬಿಫೋರ್ ದಟ್, ಇನ್ಫಾರ್ಮ್ ಯುವರ್ ಫ್ರೆಂಡ್ಸ್ ಟು ಜಾಯಿನ್ ದ ಕ್ಲಾಸ್. ಓಕೆ, it's 5 o'clock now. Okay, so yeah, by the time I'll launch a poll. ನನ್ನ ಆಡಿಯೋ ಕ್ಲಿಯರ್ ಆಗಿದೆಯಾ, ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ, ಓಕೆನಾ? ಮತ್ತೆ ಬೋರ್ಡ್ ವಿಸಿಬಲ್ ಆಗಿದೆಯಾ ಅಂತ ಆನ್ಸರ್ ಮಾಡಿ, ಓಕೆನಾ? ಗುಡ್ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್. ಎಸ್, ಆಸಮ್. ಸೊ ಎಲ್ಲ 100%. ಸೊ ಯಾರಿಗೂ ಆಡಿಯೋ ಕ್ಲಿಯರ್ ಆಗಿ, ಎಲ್ಲರಿಗೂ ಆಡಿಯೋ ಕ್ಲಿಯರ್ ಆಗಿ ಕೇಳ್ತಾ ಇದೆ ಅಂಡ್ ಎಲ್ಲರಿಗೂ ಬೋರ್ಡ್ ವಿಸಿಬಲ್ ಕ್ಲಿಯರ್ ಆಗಿದೆ. ಓಕೆ, ಇನ್ಕ್ರೀಸ್ ದ ವಾಲ್ಯೂಮ್. ಓಕೆ, ಡನ್, ಶೋರ್, ಓಕೆನಾ? ಸೊ ಯಾ, ಹಾಗಿದ್ರೆ ಶಾಲ್ ವಿ ಸ್ಟಾರ್ಟ್? ಇನ್ನು ಬರೋರಿದ್ದಾರಾ? Okay, so no issues, everybody's clear, we'll start. Okay, thank you. Yeah, so yeah, ನೆನ್ನೆ ಏನ್ ನೋಡ್ತಾ ಇದ್ವಿ? ನೆನ್ನೆ ವಿ ಲರ್ನ್ ವಾಟ್ ಈಸ್ ಫಿಸಿಕ್ಸ್ ಅಲ್ಲಿ ಎಷ್ಟು ಬ್ರಾಂಚಸ್ ಇದೆ, ಯಾವ ರೀತಿ ಇದೆ, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಫಿಸಿಕ್ಸ್. ಅಂಡ್ ಆಲ್ಸೋ ವಿ ಸ್ಟಡಿ ಡಿಫ್ರೆಂಟ್ ಸೈಂಟಿಸ್ಟ್ಸ್ ಅಲ್ವಾ, ಯಾರು ಫಿಸಿಕ್ಸ್ ಗೆ ತುಂಬಾ ಹೆಲ್ಪ್ ಮಾಡಿದ್ರು, ಸೈನ್ಸ್ ಗೆ ಯಾರು ತುಂಬಾ ಹೆಲ್ಪ್ ಮಾಡಿದ್ರು, ಅವ್ರದೆಲ್ಲ ಕಲ್ತ್ಕೊಂಡ್ವಿ ನಾವು ನೆನ್ನೆ ಅಲ್ವಾ. ಸೊ ಇವತ್ತು ವಿಲ್ ಸ್ಟಾರ್ಟ್ ದಿ ಚಾಪ್ಟರ್. ಫಸ್ಟ್ ಚಾಪ್ಟರ್ ಇಸ್ ಮೆಜರ್ಮೆಂಟ್ಸ್ ಅಂಡ್ ಯೂನಿಟ್ಸ್, ಓಕೆನಾ? ಸೊ ವಿಲ್ ಸ್ಟಾರ್ಟ್ ವಿತ್ ಮೆಜರ್ಮೆಂಟ್. ಮೆಜರ್ಮೆಂಟ್ ಅಂದ್ರೆ ಏನು? ಅಳತೆ ಅಲ್ವಾ ಕನ್ನಡದಲ್ಲಿ. ಸೊ ಅಳತೆ ಅಂದ್ರೆ ಏನು, ಮೆಜರ್ಮೆಂಟ್ ಅಂದ್ರೆ ಏನು, ಹೇಗೆ ಮೆಜರ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ನೋಡುವ, ಓಕೆನಾ? ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಅನ್ ಎಕ್ಸಾಂಪಲ್. ಸೊ ಈ ಸ್ಕ್ರೀನ್ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ? ಯು ಕ್ಯಾನ್ ಸಿ ಐನ್ಸ್ಟೈನ್ ಅಲ್ವಾ. ಸೊ ಇಲ್ಲಿ ಐನ್ಸ್ಟೈನ್ ನಿಂತಿದ್ದಾನೆ. ಸೊ ಲೆಟ್ ಮಿ ಸೇ ಐನ್ಸ್ಟೈನ್ ವಾಸ್ ಅ 6 feet tall guy. I mean, he was not 6 feet, but let me assume it to be 6 feet. Okay, so if you notice, there's a truck here, right? This truck will be at least 10 times in length than Einstein, right? At least 60 feet ಅದು truck ಇದ್ದೇ ಇರುತ್ತೆ ಅಲ್ವಾ. So if I zoom out 10 times, truck is 10 times bigger than Einstein ಅಲ್ವಾ. ಸೊ ಯಾ, ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಟುಡೇ ವಿಲ್ ಜಸ್ಟ್ ಝೂಮ್ ಔಟ್. ಎಲ್ಲಿವರೆಗೆ ಝೂಮ್ ಔಟ್ ಮಾಡಕ್ಕಾಗತ್ತೆ? ಅರ್ತ್, ಸನ್ ಎಲ್ಲ ಹಾಗೆ ಝೂಮ್ ಔಟ್ ಮಾಡ್ತಾ ಬರುವ, ಆಯ್ತಾ? ಸೊ ನೆಕ್ಸ್ಟ್, ಇಫ್ ಐ ಕೀಪ್ 100 trucks here, ಓಕೆನಾ? ಇಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ಕಾಣ್ತಾ ಇದೆ ನಿಮಗೆ, ಕ್ಯಾಲಿಫೋರ್ನಿಯಾದು, ಅಮೆರಿಕಾದಲ್ಲಿದೆ. ಸೊ ಈ ಗೋಲ್ಡನ್ ಗೇಟ್ ಬ್ರಿಡ್ಜ್ ಅಲ್ಲಿ ಅಟ್ ಎ ಟೈಮ್ ಏನಿಲ್ಲ ಅಂದ್ರೂ ಕೂಡ 10 ಈ ತರ ಟ್ರಕ್ಸ್ ಅನ್ನೇ ಒಂದೇ ಸಲ ನಿಲ್ಲಿಸಬಹುದು ಅಲ್ವಾ. ಸೊ ಇಟ್ ಇಸ್ ಅಟ್ ಲೀಸ್ಟ್ 100 times ಬಿಗರ್ ದಾನ್ ದಟ್ ಪರ್ಟಿಕ್ಯುಲರ್ ಟ್ರಕ್, ರೈಟ್? ಸೊ ಹಾಗೆ ಇನ್ನು ಏನಾಗುತ್ತೆ, ಇಫ್ ಐ ಝೂಮ್ ಔಟ್ 10 times, ಓಕೆನಾ? ನಾನು ಏರಿಯಲ್ ವ್ಯೂಗೆ ಬಂದ್ರೆ, ಮೇಲ್ಗಡೆ ಬಂದು ಏರಿಯಲ್ ವ್ಯೂ ಚೆಕ್ ಮಾಡಿದ್ರೆ, 10 times ಝೂಮ್ ಔಟ್ ಮಾಡಿದ್ರೆ ಐ ವಿಲ್ ಬಿ ಹ್ಯಾವಿಂಗ್ ಅನ್ ಏರಿಯಲ್ ವ್ಯೂ ಅಲ್ವಾ. ಒಂದು ಏರಿಯಲ್ ವ್ಯೂ ಕಾಣುತ್ತೆ. ಅಂಡ್ ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಬ್ರಿಡ್ಜ್, ಓಕೆನಾ? ಪರ್ಟಿಕ್ಯುಲರ್ ಬ್ರಿಡ್ಜ್ ಫ್ರಮ್ ದ ಸ್ಕೈ. ಇಟ್ಸ್ ಲುಕ್ ವೆರಿ ಟೈನಿ, ತುಂಬಾ ಚಿಕ್ಕದಾಗಿ ಕಾಣುತ್ತೆ ಅಲ್ವಾ, ಹೌದಲ್ವಾ? ಸೊ ಹಾಗೆ ವಾಟ್ ವಿಲ್ ಹ್ಯಾಪನ್ if I zoom out some more, something much more interesting thing happens. ಏನಂದ್ರೆ ಇನ್ನೊಂದು 10 times ಝೂಮ್ ಮಾಡಿದ್ರೆ ನಂಗೆ ಆ ಬ್ರಿಡ್ಜ್ ಕಾಣ್ತಾ ಇಲ್ಲ. ದಟ್ ಬ್ರಿಡ್ಜ್ ಲೈಸ್ ಸಮ್ವೇರ್ ಹಿಯರ್. ಇಟ್ಸ್ ವೆರಿ ಟೈನಿ, ಇಟ್ಸ್ ವೆರಿ ವೆರಿ ಟೈನಿ ಅಲ್ವಾ, ತುಂಬಾ ಚಿಕ್ಕದಾಗಿದೆ ಬ್ರಿಡ್ಜ್. ಸೊ ಯಾ, ಸೊ ಲೆಟ್ ಮಿ ಝೂಮ್ ಔಟ್ ಸಮ್ ಮೋರ್ ಅಂಡ್ ಸಿ ವಾಟ್ ವಿಲ್ ಹ್ಯಾಪನ್ ಇಫ್ ಐ ಝೂಮ್ ಔಟ್ ಸಮ್ ಮೋರ್. ಇಫ್ ಐ ಝೂಮ್ ಅಟ್ ಲೀಸ್ಟ್ ಅಗೇನ್ ಸಮ್ 10 more times, ಓಕೆನಾ? 10 more times ಝೂಮ್ ಔಟ್ ಮಾಡಿದ್ರೆ, ಓಕೆನಾ? Yeah, so if I zoom out 10 more times, what will happen? I can see the earth, and if you try to locate the bridge, okay, if you try to locate the bridge, you can't even find it. It's some small pixel here, ಯಾವುದೋ ಒಂದು ಚಿಕ್ಕ ಪಿಕ್ಸೆಲ್ ಆಗಿರುತ್ತೆ ಅಲ್ವಾ. So you can't even find that particular bridge here. So yeah, we're increasing our zooming ability here, right? So ಹಾಗೆ ಮುಂದೆ ಏನ್ ಬರುತ್ತೆ? Yeah, if you see here, you can see Jupiter ಅಲ್ವಾ. ರೆಡ್ ಡಾಟ್ ಅಂತ ಕರಿತಾರೆ, ಆಯ್ತಾ ಇದನ್ನ? ಈ ಪರ್ಟಿಕ್ಯುಲರ್ ರೆಡ್ ಡಾಟ್, ಇಟ್ ಇಸ್ ಸ್ಟಾರ್ಮ್. ಒಂದು ಸುಂಟರಗಾಳಿ ಅಷ್ಟೇ, ಆಯ್ತಾ? ಇಟ್ ಇಸ್ ಜಸ್ಟ್ ಅ ಸ್ಟಾರ್ಮ್ ಹಿಯರ್, ಥಂಡರ್ ಸ್ಟಾರ್ಮ್. ಈ ಪರ್ಟಿಕ್ಯುಲರ್ ರೆಡ್ ಐ,
Okay, now this red storm is 3 times bigger than Earth. Okay, now it is 3 times bigger. This particular red dot is 3 times bigger. And ನಾನು ಏನಾದ್ರೂ ಅರ್ಥನ ಸಾಲಲ್ಲಿ ನಿಲ್ಲಿಸ್ತೀನಿ ಡಯಾಮೀಟರ್ ಅಲಾಂಗ್ ಅಂದ್ರೆ ಐ ಕ್ಯಾನ್ ಅಟ್ ಲೀಸ್ಟ್ ರೌಂಡ್ ಅಪ್ 10 ಅರ್ತ್ ಹಿಯರ್. ಓಕೆ, 10 ಅರ್ಥನ ಅಷ್ಟು ಕ್ಲೀನ್ ಆಗಿ ರೌಂಡ್ ಅಪ್ ಮಾಡಿ ನಿಲ್ಲಿಸ್ಬೋದು, ಆಯ್ತಾ. ಸೊ ಜುಪಿಟರ್ ಇಸ್ ದಟ್ ಬಿಗ್. ಓಕೆ, ಕ್ಲಿಯರ್ ಅಲ್ವಾ? ಅಲ್ವಾ ಮನ್ವಿತಾ, ಪ್ರವೀಣ್? So such a big thing, right? Jupiter is such a big thing. And notice ಮಾಡಿ, just small blob here is equivalent to Earth, alva? So hage, if I keep on increasing, what happens is zoom out some more. Okay, so if I zoom from Jupiter to Sun, Jupiter ginta Sun is 200 times bigger, 200 times bigger. It's very, very big again. Okay, so and if you try to locate Sun somewhere here, Sun will be a particular blob somewhere here, like very tiny speck. Okay, not tiny, like so you can fill 3 lakh Earth ಅಂದ್ರೆ ಪೂರ್ತಿ ಆ ಸ್ಪಿಯರ್ ಒಳಗೆ, ಆ ಬಾಲ್ ಒಳಗೆ ಫಿಲ್ ಮಾಡ್ತೀನಿ ಅಂದ್ರೆ you can fill 3 lakh Earth in this particular Sun. Just imagine how big. ಅರ್ಥ ತುಂಬಾ ದೊಡ್ಡದು ಅಲ್ವಾ? ನೋಡ್ಬೇಕು, ಐನ್ಸ್ಟೈನ್ಗಿಂತ ಎಷ್ಟು ದೊಡ್ಡದಾಗಿತ್ತು, ಟ್ರಕ್ಗಿಂತ ಬ್ರಿಡ್ಜ್ ಎಷ್ಟು ದೊಡ್ಡದಾಗಿತ್ತು, ಬ್ರಿಡ್ಜ್ಗಿಂತ ಕಾಂಟಿನೆಂಟ್ ಎಷ್ಟು ದೊಡ್ಡದಾಗಿತ್ತು ಅಲ್ವಾ? ಅಂಡ್ ಸೊ ಸನ್ ಎಷ್ಟು ದೊಡ್ಡದಾಗಿತ್ತು, ವಿ ಜಸ್ಟ್ ಚೆಕ್ ಇಟ್ ಔಟ್, ರೈಟ್? ಅಂಡ್ ರಿಮೆಂಬರ್, ನಾಟ್ ಇವನ್ ಸ್ಟಾರ್ಟೆಡ್, ಏನೇನು ಅಲ್ಲ, ಸ್ಟಿಲ್ ದೇರ್ ಆರ್ ವೆರಿ ಬಿಗರ್ ಥಿಂಗ್ಸ್. ಓಕೆನಾ? ಏನಾಗಿರ್ಬೋದು, ಇಫ್ ಐ ಝೂಮ್ ಔಟ್ ಅ ಲಿಟಲ್ ಬಿಟ್, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಝೂಮ್ ಔಟ್ ಮಾಡಿದ್ರೆ, ಸೊ ಸಿ ಐ ಕ್ಯಾನ್ ಸಿ ಹಿಯರ್ ಸನ್ ಅಂಡ್ ಅರ್ತ್ ಅಲ್ವಾ? ನಂಗೆ ಸನ್ ಮತ್ತೆ ಅರ್ತ್ ಕಾಣ್ತಾ ಇದೆಲ್ವಾ ಇಲ್ಲಿ? ಅಂಡ್ ಇಫ್ ಯು ನೋಟಿಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಅರ್ತ್ ಇಸ್ 1 astronomical unit. Okay, the distance between sun and earth is 1 astronomical unit, 1.5 ಕೋಟಿ, 1.5 crore kilometers, right? It's such a big thing. You can, if you just think, you can fill thousands of earth in between, like thousands of lakhs of earth in between. You know, ಅಷ್ಟು ದೂರ ಇದೆ, ಆಯ್ತಾ? sun ಮತ್ತೆ earth is very, very, very far from each other, right? And the distance between earth and sun is called as 1 astronomical unit. Okay, so then what else happen? ಇನ್ನೊಂದು ಏನ್ ಹೇಳ್ಬೋದು? ಓಕೆ, ಹತ್ತಿರದ್ದು ಮೂನ್ ಇದೆ ಅಲ್ವಾ? ಸೊ ಲೆಟ್ ಮಿ ಟೇಕ್ ದಿಸ್ ಟು ಬಿ ಅರ್ತ್ ಅಂಡ್ ದಿಸ್ ಟು ಬಿ ಮೂನ್ ಹಿಯರ್. ಯಾಕಂದ್ರೆ ಅರ್ತ್ ಮತ್ತೆ ಮೂನಿಗೆ ಎಷ್ಟು ದೂರ ಡಿಸ್ಟೆನ್ಸ್ ಇದೆ? ಸೊ ಅರ್ತ್ ಮತ್ತೆ ಮೂನಿಗೆ ಇರೋ ಡಿಸ್ಟೆನ್ಸಸ್ 3 lakh kilometers, ಆಯ್ತಾ? 3 lakh kilometers ಅಂದ್ರೆ, ಸಪೋಸ್ ಇಫ್ ಐ ಟೇಕ್ ಅ ಟಾರ್ಚ್ ವಿತ್ ಮೀ, ಒಂದು ಟಾರ್ಚ್ ತಗೊಂಡು ಟಾರ್ಚ್ ಆನ್ ಮಾಡಿದ್ರೆ ಆ ಲೈಟ್ ಮೂನಿಗೆ ಹೋಗ್ಲಿಕ್ಕೆ 1 second ತಗೊಳುತ್ತೆ. ಓಕೆನಾ? ಇಫ್ ಐ ಸಿಟ್ ಹಿಯರ್ ಅಂಡ್ ಕತ್ಲಲ್ಲಿ, ಇಫ್ ಐ ಆನ್ ಎ ಟಾರ್ಚ್ ಟುವರ್ಡ್ಸ್ ದ ಮೂನ್, ಮೂನಲ್ಲಿ ಕೂತವನಿಗೆ ಆ ಲೈಟ್ 1 second ಬೇಕಾಗುತ್ತೆ. ಓಕೆನಾ? ಸೊ ಲೈಟ್ ಇಸ್ ಟ್ರಾವೆಲಿಂಗ್ 3 lakh kilometers in 1 second. ಓಕೆನಾ? ಅದೇ ರೀತಿ ನಾನೇನಾದ್ರೂ ಸಣ್ಣ ಹತ್ರ ನಿಂತ್ಕೊಂಡು ಅಥವಾ ಅರ್ಥಲ್ಲಿ ನಿಂತ್ಕೊಂಡು, ಓಕೆನಾ, ಟಾರ್ಚ್ ಆನ್ ಮಾಡಿದ್ರೆ, ಅರ್ಥಲ್ಲಿ ನಿಂತ್ಕೊಂಡು ಟಾರ್ಚ್ ಆನ್ ಮಾಡಿದ್ರೆ ಅಲ್ಲಿನ ಲೈಟ್ ಸಣ್ಣ ಹತ್ರ ರೀಚ್ ಆಗ್ಲಿಕ್ಕೆ 8 minutes ಬೇಕಾಗುತ್ತೆ. ಸಚ್ ಅ ಬಿಗ್ ಡಿಸ್ಟೆನ್ಸ್. ಟ್ರೈ ಟು ಇಮ್ಯಾಜಿನ್, ರೈಟ್? ನಾವು ಇಲ್ಲಿವರೆಗೆ ನಾವು ಮೂನಿಗೆ ಲ್ಯಾಂಡ್ ಆಗಿದ್ದೀವಿ. ಮೂನಲ್ಲಿ ಅಪೋಲೋ ಮಿಷನ್ ಅಲ್ಲಿ ನಾಸದವರು ಮನುಷ್ಯನ ಕಳಿಸಿದ್ರು ಅಲ್ವಾ? ಅವ್ರು ಹೋಗ್ಲಿಕ್ಕೆ ನಾವು ಅಷ್ಟು ಕಷ್ಟಪಟ್ಟು, ವಿ ಥಿಂಕ್ ದಟ್ ಇಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್. ಬಟ್ ಜಸ್ಟ್ ಇಮ್ಯಾಜಿನ್ ಹಿಯರ್, ಲೈಟ್ 1 second ಅಲ್ಲಿ ಟ್ರಾವೆಲ್ ಆಗ್ತಿದ್ದು, ನಾವು ಟ್ರಾವೆಲ್ ಮಾಡಿಕ್ಕೆ ಅಷ್ಟು ಸಂತೋಷ ಪಟ್ವಿ, ಅಷ್ಟು ಹೆಮ್ಮೆ ಪಟ್ವಿ. ಬಟ್ ಪ್ರತಿದಿನ ಸೂರ್ಯನ ಬೆಳಕು ನಮಗೆ ರೀಚ್ ಆಗ್ಬೇಕು ಅಂದ್ರೆ 8 ನಿಮಿಷ ಬೇಕು ಅಲ್ವಾ? ಸೋ ಫಾರ್ ಅವೇ, ರೈಟ್? ಯಾ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್? ನೆಕ್ಸ್ಟ್ ಇನ್ನು ದೊಡ್ಡ ಡೈಮೆನ್ಷನ್ ಬೇಕು ಅಂದ್ರೆ ವಿಲ್ ಗೋ ಟು ದ ನಿಯರೆಸ್ಟ್ ಸ್ಟಾರ್. ನಮ್ಗೆ ನಿಯರೆಸ್ಟ್ ಸ್ಟಾರ್ ಯಾವುದು? ಎನಿ ಗೆಸಸ್? ಯಾರು ಗೆಸ್ ಮಾಡೋರಿದ್ದೀರಾ? Proxima Centauri or Alpha Centauri. Proxima or Alpha Centauri. Yes, ಓಕೆನಾ? is the nearest star. ಹೌದು, yes, you are all right. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ಸ್ಟಾರ್ ಇದೆಯಲ್ವಾ, ಈ ಸ್ಟಾರಿಗೆ ನಾನು ಅರ್ತ್ ಇಂದ ಹೋಗ್ಬೇಕು ಅಥವಾ ಸನ್ ಇಂದ ಹೋಗ್ಬೇಕು ಅಂದ್ರೆ ಐ ರಿಕ್ವೈರ್ ಸ್ಪೀಡ್ ಆಫ್ ಲೈಟ್ ಅಂಡ್ ಹ್ಯಾವ್ ಟು ಟ್ರಾವೆಲ್ ಫಾರ್ 4.2 years. ಓಕೆನಾ? ಲೈಟ್ ಸ್ಪೀಡ್ ಅಲ್ಲಿ ಅಂದ್ರೆ ಸೆಕೆಂಡಿಗೆ 3 lakh kilometers ಆಯ್ತು. 3 lakh kilometers ನಾನು 4.2 years ಟ್ರಾವೆಲ್ ಮಾಡಿದ್ರೆ ಆಗ ನಾನು ಹತ್ತಿರದ ಸ್ಟಾರಿಗೆ ಹೋಗ್ತೀನಿ. ಹತ್ತಿರದ ಸ್ಟಾರಿಗೆ, ಜಸ್ಟ್ ಇಮ್ಯಾಜಿನ್ ಹೌ ಫಾರ್ ಇಟ್ ಇಸ್ ಅಲ್ವಾ?
ಇಟ್ಸ್ ಎಕ್ಸ್ಟ್ರೀಮ್ಲಿ ಫಾರ್. ಮಧ್ಯೆ ಏನಾದ್ರು ಇದೆಯಾ? ಮಧ್ಯೆ ಎಂಟಿ ಸ್ಪೇಸ್, ನಥಿಂಗ್ ಎಲ್ಸ್. ಓಕೆನಾ? ಡಸ್ಟ್ ಇರುತ್ತೆ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ, ಆಸ್ಟ್ರಾಯ್ಡ್ಸ್, ಮೀಟರಾಯ್ಡ್ಸ್ ಇರುತ್ತೆ, ಬಟ್ ಅಷ್ಟು ದೂರ ಏನು ಇರಲ್ಲ ಆಯ್ತಾ. ಇಟ್ಸ್ ಸೋ ಫಾರ್. ಸೊ ವಿ ಸೇ ದಟ್ ಪ್ರಾಕ್ಸಿಮಾ ಸೆಂಚುರಿ ಇಸ್ 4.2 ಲೈಟ್ ಇಯರ್ಸ್ ಅವೇ. ಲೈಟ್ ಇಯರ್ ಅನ್ನೋದು ಡಿಸ್ಟೆನ್ಸ್ ಆಯ್ತಾ. ಒನ್ ಲೈಟ್ ಇಯರ್ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. ಓಕೆನಾ? ಇಟ್ಸ್ ಅ ಮೆಷರ್ ಆಫ್ ಡಿಸ್ಟೆನ್ಸ್. ಓಕೆನಾ? ತುಂಬಾ 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 ದೊಡ್ಡದು. ಓಕೆನಾ? ಅದೇ ರೀತಿ ಸರ್ ಇದಕ್ಕಿಂತ ಜಾಸ್ತಿ ಇದೆಯಾ ಅಂದ್ರೆ ಸಿಕ್ಕಾಪಟ್ಟೆ. ಐ ಮೀನ್ ದಿಸ್ ಇಸ್ ನಥಿಂಗ್ ಅಗೇನ್. ನಾವು ಬರೀ 2 ಸ್ಟಾರ್ ಬಗ್ಗೆ ಮಾತಾಡ್ತಾ ಇದೀವಿ. ಇದರ 10⁹ ಸ್ಟಾರ್ಸ್ ಇನ್ ಯೂನಿವರ್ಸ್, ರೈಟ್? ಸೊ ಹಾಗಿದ್ರೆ ನೆಕ್ಸ್ಟ್ ಸ್ಟಾರ್ ಬದಲು ನಾನೇನಾದ್ರೂ ಮಿಲ್ಕಿ ವೇ ಬಗ್ಗೆ ಮಾತಾಡಕ್ ಹೋದ್ರೆ, ನಮ್ಮ ಗ್ಯಾಲಕ್ಸಿ ಅಲ್ವಾ, ಸೊ ನಮ್ಮ ಗ್ಯಾಲಕ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ನಮ್ಮ ಸನ್ ಈ ಮಿಲ್ಕಿ ವೇ ಗ್ಯಾಲಕ್ಸಿಲಿ ಇಟ್ಸ್ ಜಸ್ಟ್ ಅ ಟೈನಿ ಡಾಟ್. ಓಕೆನಾ? ಇಲ್ಲಿ ಯಾವುದೋ ಒಂದು ಡಾಟ್ ಅಲ್ಲಿ ಎಲ್ಲೋ ಇಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಲ್ಲೋ ಒಂದು ಕಡೆ ಓಕೆನಾ ನಮ್ಮ ಸನ್ ಇದೆ. ಅಂಡ್ ಈ ಪಿಕ್ಸೆಲ್ ಅಲ್ಲಿ ಇಫ್ ಯು ಸಿ ದೇರ್ ಆರ್ ನಾಟ್ ಥೌಸಂಡ್ಸ್ ಆಫ್ ಸನ್ ಇನ್ ದಿಸ್ ಪರ್ಟಿಕ್ಯುಲರ್ ಪಿಕ್ಸೆಲ್, ರೈಟ್? ಸೊ ಜಸ್ಟ್ ಇಮ್ಯಾಜಿನ್ ಎಷ್ಟು ಸ್ಟಾರ್ಸ್ ಇದೆ ಜಸ್ಟ್ ಆನ್ ಯುವರ್ ಸ್ಕ್ರೀನ್ ಅಲ್ವಾ. ಸೊ ಅಂಡ್ ಇದು ಎಷ್ಟು ದೊಡ್ಡದು ಗೊತ್ತುಂಟಾ? ಸಿಕ್ಕಾಪಟ್ಟೆ ದೊಡ್ಡದು. ಎಷ್ಟು ದೊಡ್ಡದು ಅಂದ್ರ ಇಫ್ ಐ ಸ್ವಿಚ್ ಆನ್ ದ ಟಾರ್ಚ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಎಂಡ್, ಇಲ್ಲಿ ನಾನು ಟಾರ್ಚ್ ಅನ್ನ ಆನ್ ಮಾಡಿದ್ರೆ ಈ ಎಂಡ್ ಇಂದ ಅದು ಈ ಎಂಡಿಗೆ ರೀಚ್ ಆಗ್ಲಿಕ್ಕೆ ಇಟ್ ವಿಲ್ ಟೇಕ್ 1,00,000 years. 1,00,000 years ಲೈಟ್ ಸ್ಪೀಡ್ ಅಲ್ಲಿ ಸೆಕೆಂಡಿಗೆ 3,00,000 ಕಿಲೋಮೀಟರ್. ಓಕೆನಾ? ಇಫ್ ಐ ಗೋ ದೇರ್ ಇಟ್ ವಿಲ್ ಟೇಕ್ 1,00,000 years. ಓಕೆ? ಯಾ. ಸೊ ಪ್ರತಿಗೆ ಸೇಯಿಂಗ್ ಸರ್ ನಾವು ಮಿಲ್ಕಿ ವೇಲೆ ಇದ್ದೀವಿ, ಸೊ ಮಿಲ್ಕಿ ವೇ ನಾವು ಹೇಗೆ ಫೋಟೋ ತಕೊಂಡ್ವಿ, ಸೆಲ್ಫಿ ತರ ಏನಾದ್ರು ತಕೊಂಡು ಅಂತ ಕೇಳ್ತಾನೆ. ಬ್ರೋ ದಿಸ್ ಹಿಯರ್ ವಿ ನೋ ದಟ್ ಮಿಲ್ಕಿ ವೇ ಇಸ್ ಅ ಸ್ಪೈರಲ್ ಗ್ಯಾಲಕ್ಸಿ ಅಂಡ್ ವಿ ಥಿಂಕ್ ಆರ್ ಸ್ಪೈರಲ್ ಗ್ಯಾಲಕ್ಸಿ ಸಿಮಿಲರ್ ಟು ಅದರ್ ಸ್ಪೈರಲ್ ಗ್ಯಾಲಕ್ಸೀಸ್ ಲೈಕ್ ಆಂಡ್ರೋಮೆಡಾ. ಓಕೆನಾ? ಅಂದ್ರೆ ಡಿಫ್ರೆಂಟ್ ಮೆಥಡ್ಸ್, ಓಕೆನಾ, ರೇಡಿಯೋ ವೇವ್ ಮತ್ತೆ ಎಕ್ಸಸ್ ಎಲ್ಲ ತಗೊಂಡು ವಿ ಕ್ಯಾನ್ ಮ್ಯಾಪ್ ಅವರ್ ಓನ್ ಗ್ಯಾಲಕ್ಸಿ. ದಟ್ಸ್ ಪಾಸಿಬಲ್. ಓಕೆ? ಜಸ್ಟ್ ಇಮ್ಯಾಜಿನ್ ಒಂದು ಸ್ಟಾರ್ ಲೈಕ್ ಲೈಟ್ ಇಯರ್ಸ್ ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಟಾರ್ ಇಂದ ಇಲ್ಲಿ ಎಷ್ಟು ದೂರ ಹೋಗ್ಲಿಕ್ಕೆ ಇಟ್ಸ್ ಹ್ಯೂಮಂಗಸ್ ಡಿಸ್ಟೆನ್ಸ್, ರೈಟ್? ಇಟ್ಸ್ ವೆರಿ ವೆರಿ ಲಾರ್ಜ್. ಓಕೆನಾ? ಅಂಡ್ ಅಗೇನ್ ಐ ಟೆಲ್ ಯು ದಿಸ್ ಇಸ್ ನಥಿಂಗ್ ಅಗೇನ್. ಓಕೆ? ಬಿಕಾಸ್ ಸಿ ದಟ್ ಅವರ್ ಆಂಡ್ರೋಮೆಡಾ ವಾಸ್ ಒನ್ ಗ್ಯಾಲಕ್ಸಿ, ರೈಟ್? ಅಂಡ್ ಇಲ್ಲಿ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇರೋ ಪ್ರತಿಯೊಂದು ಚುಕ್ಕಿ, ಓಕೆನಾ, ಎವ್ರಿ ಸ್ಪೆಕ್, ಎವ್ರಿ ಡಾಟ್ ಹಿಯರ್ ಈಸ್ ಅ ಗ್ಯಾಲಕ್ಸಿ. This is a galaxy here, this is a galaxy here, this is a galaxy. Everything which you see is a galaxy. Okay na? And you know how big is this part of sky? ನೀವು ರಾತ್ರಿ ಹೊರಗಡೆ ನಿಂತ್ಕೊಂಡು ನಿಮ್ಮ ಬೆರಳಿದೆಯಲ್ವಾ, ದ 4 finger ಅಲ್ಲಿ 1 inch ಇದೆಲ್ವಾ, ಆ 1 inch ನ ಹೀಗೆ ಪಾಯಿಂಟ್ ಮಾಡಿದ್ರೆ ಆಕಾಶಕ್ಕೆ, ದಟ್ ಈಸ್ ದ ಝೂಮ್ಡ್ ಇನ್ ಪಿಕ್ಚರ್ ಹಿಯರ್. ಓಕೆನಾ? ದಟ್ಸ್ ಅ ಝೂಮ್ಡ್ ಇನ್ ಪಿಕ್ಚರ್. ಈ ಒಂದು ಇಷ್ಟಲ್ಲಿ ಈ ಅಂಗುಲದಲ್ಲಿ ಇಷ್ಟು ನಕ್ಷತ್ರಗಳು ಕಾಣುತ್ತೆ ನಮ್ಗೆ, ಇಷ್ಟು ಗ್ಯಾಲಕ್ಸಿಗಳು ಕಾಣುತ್ತೆ. ಜಸ್ಟ್ ಇಮ್ಯಾಜಿನ್ ಹೋಲ್ ಸ್ಕೈಯಲ್ಲಿ ಎಷ್ಟಿರ್ಬೋದು ಅಂತ ಅಲ್ವಾ. ಸೊ ಯೂನಿವರ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಬಿಗ್, ಅಂಡ್ ಮೈಂಡ್ ಬಾಗ್ಲಿಂಗ್. ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ, ಆಯ್ತಾ. ಸೊ ಸರ್, ಇಸ್ ದರ್ ಮೆನಿ ಸನ್ಸ್ ಇನ್ ಒನ್ ಗ್ಯಾಲಕ್ಸಿ? ಒನ್ ಗ್ಯಾಲಕ್ಸಿ ವಿಲ್ ಬಿ ಬಿಲಿಯನ್ಸ್ ಆಫ್ ಸನ್ಸ್. ಓಕೆನಾ? ದಿಸ್ ಇಮೇಜ್ ವಾಸ್ ಟೇಕನ್ ಬೈ ಹಬಲ್ ಟೆಲಿಸ್ಕೋಪ್. ಲೈಕ್ ಪುಷ್ಪ ಮೆನ್ಷನಿಂಗ್ ಈ ಪರ್ಟಿಕ್ಯುಲರ್ ಇಮೇಜ್ ಇದೆಯಲ್ವಾ, ದಿಸ್ ಇಮೇಜ್ ಇಸ್ ಟೇಕನ್ ಬೈ ಹಬಲ್ ಟೆಲಿಸ್ಕೋಪ್. ನಾನು ಹಬಲ್ ಟೆಲಿಸ್ಕೋಪ್ ಬಗ್ಗೆ ಹೇಳಿದ್ ನಾನು ನಿಮಗೆ, ಫಾರ್ 12th standard. ಓಕೆ? ಸೊ ಹಬಲ್ ಟೆಲಿಸ್ಕೋಪ್ ಅಂತ ಒಂದು ಟೆಲಿಸ್ಕೋಪ್ ಇದೆ, ಅದು ಆಕಾಶದಲ್ಲೇ ಇರುತ್ತೆ, ಭೂಮಿ ಮೇಲಿಲ್ಲ, ಸ್ಯಾಟಲೈಟ್ ತರ ತಿರುಗ್ತಾ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಈ ಫೋಟೋ ತೆಗ್ದದ್ದು. ಓಕೆ? ಅಂಡ್ ದಿಸ್ ಪರ್ಟಿಕ್ಯುಲರ್ ಫೋಟೋ ಹಿಯರ್ ಇಸ್ ಕಾಲ್ಡ್ ಅಸ್ ಹಬಲ್ ಅಲ್ಟ್ರಾ ಡೀಪ್ ಫೀಲ್ಡ್. ಡೀಪ್ ಫೀಲ್ಡ್ ಅಂತ ಕರೀತಾರೆ ಈ ಫೋಟೋನ. ಟೋಟಲ್ ನಂಬರ್ ಆಫ್ ಸನ್ ಇಸ್ ಲೈಕ್, ಸೊ ನಮ್ಮ ಅರ್ಥದ ಎಲ್ಲಾ ಬೀಚ್ ಅಲ್ಲಿ ಎಷ್ಟು ನಂಬರ್ ಆಫ್ ಸ್ಯಾಂಡ್ ಪಾರ್ಟಿಕಲ್ಸ್ ಸಿಗುತ್ತೆ ಅದಕ್ಕಿಂತ ಹೆಚ್ಚು ಸನ್ಸ್ ಇದೆ, ಆಯ್ತಾ. ರೈಟ್? ಹಬಲ್ ಟೆಲಿಸ್ಕೋಪ್ ಎಷ್ಟು ಪಿಕ್ಸೆಲ್ ಉಂಟು? ಇಟ್ ಇಸ್ ಲೈಕ್ ಮಿಲಿಯನ್ಸ್ ಆಫ್ ಮೆಗಾ ಪಿಕ್ಸೆಲ್. ಓಕೆ? ಯಾ ದರ್ಶನ್, ಸ್ಪೀಕ್ ಮಚ್ ಲೌಡರ್. ಓಕೆ? ಯಾ. ಸೊ ಹಬಲ್ ಟೆಲಿಸ್ಕೋಪ್ ಗೆ ಇಟ್ ವಿಲ್ ಬಿ ಲೈಕ್ ಲ್ಯಾಕ್ಸ್ ಅಂಡ್ ಮಿಲಿಯನ್ಸ್ ಆಫ್ ಮೆಗಾ ಪಿಕ್ಸೆಲ್ ಅಲ್ವಾ. ಎಷ್ಟು ಕ್ಲಾರಿಟಿ ಇದೆ ನೋಡಿ, ಎಷ್ಟು ಝೂಮ್ ಮಾಡೋದು ಕ್ಲಿಯರ್ ಆಗಿ ಬರ್ತಾ ಇದೆ ಅಲ್ವಾ. ಇಟ್ಸ್ ಒನ್ ಆಫ್ ಬೆಸ್ಟ್ ಟೆಲಿಸ್ಕೋಪ್. ಅಂಡ್ ಈಗ ಸದ್ಯಕ್ಕೆ ಹೊಸ ಟೆಲಿಸ್ಕೋಪ್ ಬರ್ತಾ ಇದೆ, ಆಯ್ತಾ. ಇಟ್ ಇಸ್ ಕಾಲ್ಡ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಇದು ಇನ್ನೂ ಪವರ್ಫುಲ್ ಇದೆ. ಓಕೆನಾ? NASA, this both satellites are taken, the images are taken by NASA. Okay? Yeah, so we understood that universe is so big, right? So big, like we started from Einstein 6 feet. Okay, just a 6 feet guy in the truck ಇಂದ ಏನು ನಮ್ಮ ಬ್ರಿಡ್ಜ್ ಹೋಗಿ ಅರ್ತ್ ನೋಡಿ, ಅರ್ತ್ ಇಂದ ಜುಪಿಟರ್, ಸನ್, ರೈಟ್?
ಮತ್ತೆ ಅರ್ತ್ ಮತ್ತೆ ಸನ್ ಮಧ್ಯೆ ಇರೋ ಡಿಸ್ಟೆನ್ಸ್, ನೆಕ್ಸ್ಟ್ ಸ್ಟಾರ್, ಗ್ಯಾಲಕ್ಸಿ, ನೆಕ್ಸ್ಟ್ ದ ಹೋಲ್ ಯೂನಿವರ್ಸ್. ದರ್ ಮೈಟ್ ಬಿ ಮಲ್ಟಿವರ್ಸ್ ಆಲ್ಸೋ, ತುಂಬಾ ಯೂನಿವರ್ಸ್ ಕೂಡ ಇರ್ಬೋದು ಅಲ್ವಾ. ಸೊ there is lot of options. Okay, yeah. So this is about the cosmos, the bigger part of universe. So ಅದೇ ರೀತಿ ಝೂಮ್ ಮಾಡಿದ್ರೆ, ಈಗ ಝೂಮ್ ಔಟ್ ಮಾಡ್ತಾ ಇದ್ದಲ್ವಾ, ಈಗ ಝೂಮ್ ಇನ್ ಮಾಡಿದ್ರೆ ಕಡಿಮೆ ಡೈಮೆನ್ಷನ್ ಹೋದ್ರು ಕೂಡ ಕಾಣುತ್ತೆ. ಇಟ್ ವಿಲ್ ಬಿ ಡಿಫರೆಂಟ್ ವರ್ಲ್ಡ್ ದೇರ್. ಓಕೆನಾ, ಇದು ಆ ಪ್ರಪಂಚ ಏನು ಅದು ಕೂಡ ನೋಡುವ. ಓಕೆನಾ, ಬಿಫೋರ್ ದಟ್ ಲೆಟ್ ಮಿ ಟೇಕ್ ಸಮ್ ಕ್ವೆಶ್ಚನ್ಸ್ ಹಿಯರ್. We can send a photo to space. Sir, Earth is revolving in orbit because of gravity. If gravity decreases, what will happen to other also? Gravity decrease ಆದ್ರೆ ಓಕೆನಾ, ಫಸ್ಟ್ ಅಟ್ಮಾಸ್ಫಿಯರ್ ಇದೆ, ಅಟ್ಮಾಸ್ಫಿಯರ್ ಎಸ್ಕೇಪ್ ಆಗುತ್ತೆ. ಈಗ ನಾವು ಗಾಳಿ ಎಲ್ಲ ಹೊತ್ತಿಟ್ಕೊಂಡಿದೀವಲ್ವಾ ನಮ್ಮ ಭೂಮಿ, ಆ ಭೂಮಿ ಏನ್ ಮಾಡುತ್ತೆ, ಎಲ್ಲಾ ಗಾಳಿನೂ ಆಚೆ ಬಿಡುತ್ತೆ. ಸೊ ನಿಮ್ಗೆ ಉಸಿರಾಡಕ್ಕೆ ಗಾಳಿ ಇರಲ್ಲ, ಅಲೆಗಳ ಎತ್ತರ ಜಾಸ್ತಿ ಆಗುತ್ತೆ. ದ ಓಷನ್ಸ್ ವೇವ್ ವಿಲ್ ರೈಸ್ ಇನ್ ಹೈಟ್ ಬಿಕಾಸ್ ಆಫ್ ಲೆಸ್ ಗ್ರಾವಿಟಿ ಅಲ್ವಾ. ನಮ್ಗೆ ನಡೆಯಕ್ಕೆಲ್ಲ ಸ್ವಲ್ಪ ಈಸಿ ಆಗುತ್ತೆ, ನಾವು ಹೈಟ್ ಜಂಪ್ ಮಾಡ್ಬೋದು. ಇಫ್ ವಿ ಲೂಸ್ ಗ್ರಾವಿಟಿ, ವಿ ವಿಲ್ ಲೂಸ್ ಆರ್ ಲೈಫ್ ಆಲ್ಸೋ. ಓಕೆ, ಅಂಡ್ ಏಲಿಯನ್ಸ್ ಇದ್ದಾರಾ? ಮೋಸ್ಟ್ ಪ್ರಾಬ್ಲಿ ಬ್ರೋ, ಐ ಬಿಲೀವ್, ಐ ಹೋಪ್, ಐ ಡೋಂಟ್ ಬಿಲೀವ್ ಬಟ್ ಐ ಹೋಪ್ ಏಲಿಯನ್ಸ್ ಆರ್ ದೇರ್. ಅಷ್ಟು ದೊಡ್ಡ ಪ್ರಪಂಚದಲ್ಲಿ ಅಟ್ಲೀಸ್ಟ್ ಒಂದು ಪ್ಲಾನೆಟ್ ಅಲ್ಲಿ ಅರ್ಥ ತರ ಒಂದು ಪ್ಲಾನೆಟ್ ಅಲ್ಲಿ ಕೂಡ ಏಲಿಯನ್ಸ್ ಇರಬಾರ್ದಾ? ಇದ್ರೆ ಚಂದ ಅಲ್ವಾ? ಓಕೆ, ಯಾ. ಸೊ ಓನ್ಲಿ ಸಿಗ್ನಲ್ಸ್, ವಿ ಕಮ್ಯುನಿಕೇಟ್ ಥ್ರೂ ಸಿಗ್ನಲ್ಸ್, ಫೋಟೋ ಕೂಡ ಸಿಗ್ನಲ್ಸ್ ಎಲ್ಲ ಕೂಡ ಹಾಗೆ. ಓಕೆ, ಯಾ. ಸೊ ಕಮಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಏನಾಗ್ತಾ ಇದೆ, ವಿಲ್ ಝೂಮ್ ಇನ್, ಆಯ್ತಾ. Here you can see a fly. So this fly might be up to 1 to 2 centimeter in length ಅಲ್ವಾ. ಸೊ ಈ ಲೆಂತ್ ಅಲ್ಲಿ ನಿಮಗೆ ಪೋಲನ್, ಇಲ್ಲಿ ಯೆಲ್ಲೋ ಕಲರ್ ಕಾಣ್ತಿದೆಯಲ್ವಾ, ದಿಸ್ ಇಸ್ ದ ಪೋಲನ್ ಗ್ರೇನ್ಸ್. ಓಕೆನಾ, ಪೋಲನ್ ಗ್ರೇನ್ಸ್ ಕೇಳಿದಿರಲ್ವಾ? ಸೊ ದಿಸ್ ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಸ್ ಅದು ಫ್ಲವರ್ ಅಲ್ಲಿ ಕಾಣುತ್ತೆ, ಫ್ಲವರ್ ಟಿಪ್ ಅಲ್ಲಿ ಇರುತ್ತೆ, ಆಯ್ತಾ. ಸೊ ದಟ್ ಇಟ್ ಕ್ಯಾನ್ ಪ್ರೊಡ್ಯೂಸ್ ಫ್ರೂಟ್ಸ್, ರೈಟ್. ಸೊ ಈ ಪೋಲನ್ ಗ್ರೇನ್ ತುಂಬಾ ಸ್ಮಾಲ್. ಇಫ್ ಯು ಸಿ ದಟ್ fly is 1 to 2 centimeter and this pollen grain will be like 0.01 centimeter, ತುಂಬಾ ಸ್ಮಾಲ್ ಆಗಿರುತ್ತೆ. And ಆ particular size ಅಲ್ಲಿ there are organisms also. Here you can see an organism called tardigrade. ಈ tardigrade exists from very long. ಡೈನೋಸರಸ್ ಇತ್ತಲ್ವಾ, ಆ ಡೈನೋಸರಸ್ ಟೈಮ್ ಇಂದ ಕೂಡ ಈ ಅನಿಮಲ್ ಇನ್ನು ಭೂಮಿ ಮೇಲೆ ಉಳ್ಕೊಂಡೇ ಇದೆ. ಓಕೆನಾ, ಅದು ನೀರಲ್ಲಿ ವಾಸ ಮಾಡುತ್ತೆ, ಡ್ರಾಪ್ಲೆಟ್ಸ್ ಅಲ್ಲಿ, ವಾಟರ್ ಅಲ್ಲಿ. ಓಕೆನಾ, ಡಸ್ಟ್ ಮೈಟ್ ಕೂಡ, ಡಸ್ಟ್ ಮೈಟ್ ಇಲ್ಲ ಇದ್ರ ಮಧ್ಯದಲ್ಲೆಲ್ಲ ಬರುತ್ತೆ. ಡಸ್ಟ್ ಮೈಟ್ ಗಿಂತ ತುಂಬಾ ಚಿಕ್ಕದು. ಓಕೆನಾ, ಅಟ್ಲೀಸ್ಟ್ ಈ ಪೋಲನ್ ಗ್ರೇನ್ಸ್ ಗಿಂತ 10 times ಸ್ಮಾಲರ್ ಆಗಿರುತ್ತೆ. ಓಕೆನಾ, ಸಿ ದೇರ್ ಇಸ್ ಆಲ್ಸೋ ಲೈಫ್. ಆ ಪರ್ಟಿಕ್ಯುಲರ್ ಡೈಮೆನ್ಷನ್ ಕೂಡ ಒಂದು ಲೈಫ್ ಇದೆ ಅಂದ್ರೆ ಇಟ್ಸ್ ರಿಯಲಿ ಅಮೇಜಿಂಗ್, ರೈಟ್. ನೆಕ್ಸ್ಟ್ ಡಸ್ಟ್ ಮೈಟ್, ಸಾರಿ, ಐ ಮೀನ್ ದಿಸ್ ಟಾರ್ಟಾಗ್ರೇಡ್. ಈ ಟಾರ್ಟಾಗ್ರೇಡ್ ನ ಮತ್ತೆ 10 times ಝೂಮ್ ಇನ್ ಮಾಡಿದ್ರೆ ವಿ ಹ್ಯಾವ್ ಸಮಥಿಂಗ್ ಸಿಮಿಲರ್ ಟು ಅವರ್ ಹೇರ್. ನಮ್ಮ ಹೇರ್ ಇದೆಯಲ್ವಾ, ಹೇರ್ ಇದು ಡಯಾಮೀಟರ್. ಓಕೆನಾ, ಸೊ ಆ ಫ್ಯೂ ಮೈಕ್ರೋಮೀಟರ್ ಅಂದ್ರೆ ಏನಂತೆಲ್ಲ ಹೇಳ್ತೀನಿ ಆಯ್ತಾ ಇವತ್ತು ಕ್ಲಾಸ್ ಅಲ್ಲಿ. ಸೊ ಅಷ್ಟು ತುಂಬಾ ಚಿಕ್ಕದಾಗಿರುತ್ತೆ. Okay, here like next, if I again zoom in 10 more times into my blood vessels, okay, now blood artery ಎಲ್ಲ ಇರುತ್ತಲ್ವಾ, ಅಲ್ಲಿ zoom in ಮಾಡಿದ್ರೆ I can see, what is this, can you see red blood cells, right, RBC. Okay, then again they're very small. Okay, how they're still surviving. ಈಗಲೂ ಕೂಡ tardigrade ಇದೆ, ಮುಂದೆ ಕೂಡ ಇರುತ್ತೆ. Next, again if I zoom in 10 more times, I see something called as viruses. Okay, now this example is the coronavirus. Okay, now ಈ particular virus is again smaller, okay, 10 times smaller than red blood cell, right. See, something this small has confused and is to struggle ಮಾಡ್ತಿದೀವಲ್ವಾ ನಾವು. We are all struggling because of this particular virus ಅಲ್ವಾ. It's such a small thing. And again if I zoom in 10 more times, okay, I see something called as DNA. ಈ ವೈರಸ್ ಅಲ್ಲಿ, ಈ ಪ್ರತಿಯೊಂದು ವೈರಸ್ ಅಲ್ಲಿ ಕೂಡ, ನಾವು ಪ್ರತಿಯೊಂದು ಸೆಲ್ ಅಲ್ಲೂ ಕೂಡ DNA ಇರುತ್ತೆ. DNA is the makeup of every cell, right? So DNA ಕಾಣುತ್ತೆ. See how far I came here, how tiny now. So ಮೈಸ್ ಅಲ್ಲಿ ಪೋಲನ್ ಗ್ರೇನ್ ಗಿಂತ ಕಡಿಮೆ ಟಾರ್ಟಾಗ್ರೇಡ್ ಅಂತ ಚಿಕ್ಕದು ನಮ್ಮ ಕೂದಲು. Then red blood cell, then viruses, then DNA, right? There is a microcosmos. ಹೇಗೆ ದೊಡ್ಡ ಯೂನಿವರ್ಸ್ ಇತ್ತು ಅದೇ ರೀತಿ there is a smaller universe also. ಓಕೆನಾ, ಹಾಗೆ ದೆನ್ ಇನ್ನು ಚಿಕ್ಕದು ಹೋದ್ರೆ ನಿಮ್ಗೆ ಗೊತ್ತಿರೋ ಹಾಗೆ, ಯು ಮೈಟ್ ಹ್ಯಾವ್ ಲರ್ನ್ ದಿಸ್, DNA is made up of ATGC, ನ್ಯೂಕ್ಲಿಯೋಟೈಡ್ಸ್ ಅಲ್ವಾ. ಸೊ ಈ ನ್ಯೂಕ್ಲಿಯೋಟೈಡ್ಸ್ ದೇ ಆರ್ ಕಾಂಪೌಂಡ್ಸ್, ದೇ ಆರ್ ಮಾಲಿಕ್ಯೂಲ್ಸ್. ಓಕೆನಾ, ಈ ಮಾಲಿಕ್ಯೂಲ್ಸ್ ಹೇಗಿರುತ್ತೆ ಅಂದ್ರೆ ದರ್ ನ್ಯಾನೋ ಸ್ಟ್ರಕ್ಚರ್ಸ್, ತುಂಬಾ ಚಿಕ್ಕದಾಗಿರುತ್ತೆ ನ್ಯಾನೋ ಸ್ಟ್ರಕ್ಚರ್ಸ್. ಓಕೆನಾ, ದೇ ವಿಲ್ ಬಿ 10 into -9 ಸೈಜ್ ಚಿಕ್ಕದಾಗಿರುತ್ತೆ. ಅಂದ್ರೆ 0 ಪಕ್ಕ ಒಂದು ಪಾಯಿಂಟ್ ಇಟ್ಟು ಡೆಸಿಮಲ್ ಇಟ್ಟು I have to put 9 zeros, then I have to put 1. Such small organisms, I mean, such small objects are here.
ದೇ ಆರ್ ಕಾಲ್ಡ್ ನ್ಯಾನೋ ಸ್ಟ್ರಕ್ಚರ್ಸ್. ಆಟಮ್, ಮಾಲಿಕ್ಯೂಲ್ ಎಲ್ಲ ಇಲ್ಲಿ ಬರುತ್ತೆ. ಓಕೆ, ಮಾಲಿಕ್ಯೂಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ದೆನ್ ಇಫ್ ಐ ಅಗೇನ್ ಝೂಮ್ ಇನ್ ಟು ದಿಸ್ ಪರ್ಟಿಕ್ಯುಲರ್, ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ಕಂಡ್ರೆ ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ. ಇದು ಹೈಡ್ರೋಜನ್ ಆಗಿರ್ಬೋದು, H2, ಇದು O2, ಹಾಗೆ ಡಿಫ್ರೆಂಟ್ ಮಾಲಿಕ್ಯೂಲ್ ಇರುತ್ತೆ. ಓಕೆನಾ? ದೆನ್ ವಾಟ್ ಹ್ಯಾಪನ್ಸ್ ಹಿಯರ್, ಒಂದು ಇದೆರಡು ಸೇರ್ಕೊಂಡು ಇಫ್ ಐ ಕ್ರಿಯೇಟ್ ಹೈಡ್ರೋಜನ್, ಓಕೆನಾ, ಸೊ ಯು ಕ್ಯಾನ್ ಸಿ ದಿಸ್ ಹೈಡ್ರೋಜನ್ ಮಾಲಿಕ್ಯೂಲ್, ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, H2O ಅಲ್ವಾ, ದಿಸ್ ಇಸ್ H and O, so H2O, so this is a water molecule. Okay, again it's very small object, right? So again water molecule ಅಲ್ಲಿ if you take one object, one atom here, ಯಾವುದೋ ಒಂದು ಪಾರ್ಟ್ ಅನ್ನು ತಕ್ಕೊಂಡು ಮತ್ತೆ 10 times zoom ಮಾಡಿದ್ರೆ you can see something called as atom. ಓಕೆನಾ? ಸೊ ಆಟಮ್ ಡಯಾಗ್ರಾಮ್ ತಪ್ಪಿದೆ ಆಯ್ತಾ, ಬಿಕಾಸ್ ನ್ಯೂಕ್ಲಿಯಸ್ ಇದೆ ಅಲ್ವಾ, ದಿಸ್ ವಿಲ್ ಬಿ ಅಗೇನ್ ವೆರಿ ಟೈನಿ ಅಂಡ್ ಟೀನಿ ಪಾರ್ಟಿಕಲ್. ಓಕೆ, ಸೊ ಇಟ್ಸ್ ವೆರಿ ಸ್ಮಾಲ್ ಹಿಯರ್. ಓಕೆ, ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ರೀತಿ ಕೊಟ್ಟಿದ್ದಾರೆ ಅಷ್ಟೇ, ಬಟ್ ಇನ್ನೂ ಚಿಕ್ಕದಾಗಿರುತ್ತೆ, ಇದು ತುಂಬಾ ಚಿಕ್ಕದಾಗಿರುತ್ತೆ. ಓಕೆನಾ? ರೈಟ್? ಯಾ. ಸೊ ಕ್ವೆಶನ್ಸ್, ವಾಟ್ ಇಸ್ ATGC? ATGC ಇಸ್ ಕಾಂಪೌಂಡ್ಸ್, ಆಯ್ತಾ, ಕೆಮಿಕಲ್ ಕಾಂಪೌಂಡ್ಸ್. ಅದನ್ನ ಬಯಾಲಜಿಲಿ ಡೀಟೇಲ್ ಆಗಿ ಕಲಿತೀರಾ. ಓಕೆನಾ? ಸರ್ ದ ಮೂನ್ ವಿಲ್ ಗಿವ್ ಲೈಟ್ ಟು ಅರ್ತ್ ಅಂಡ್ ಮೂನ್ ಹೇಗೆ ಹೊಳೆಯುತ್ತೆ ಅಂದ್ರೆ ಇಟ್ಸ್ ರಿಫ್ಲೆಕ್ಷನ್. ಕನ್ನಡಿ ಇರುತ್ತಲ್ವಾ, ಅದೇ ರೀತಿ ರಿಫ್ಲೆಕ್ಷನ್, ಆಯ್ತಾ. ಸೊ ಮೂನ್ ಇದು ಮಣ್ಣು ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ರಿಫ್ಲೆಕ್ಟ್ ಮಾಡುತ್ತೆ. ಅರ್ಕೇಶ್, ಹೌದು, ಓಕೆನಾ, ವಿಡಿಯೋ ವಿಲ್ ಬಿ ಅಪ್ಲೋಡ್ ಇನ್ ದ ಯೂಟ್ಯೂಬ್, ನೋ ಪ್ರಾಬ್ಲಮ್. ಓಕೆ, ಕೂಲ್, ರೈಟ್. ಸೊ ಯಾ, ಇಲ್ಲಿವರೆಗೆ ಹೇಳಿದ ಅರ್ಥ ಆಯ್ತಾ? ಆರ್ ಯು ಕ್ಲಿಯರ್ ವಾಟ್ ವಿ ಲರ್ನ್ ಟಿಲ್ ನೌ? Universe is very big and universe is very small. Okay, there's a micro universe and also there's a macro universe. Yeah. So now all of you come to the participant option, respond me yes or no. Okay na? ಬನ್ನಿ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಆಪ್ಷನ್ ಬನ್ನಿ, ಅಲ್ಲಿ ಎಸ್ ಆರ್ ಆಪ್ಷನ್ ಇದೆ, ರೆಸ್ಪಾಂಡ್ ಮಾಡಿ. ಆಯ್ತಾ? ಹೌದು, ಪುಷ್ಪ ಹೇಳ್ತಿರೋ ಕ್ವಾರ್ಕ್ ಅಂದ್ರೆ ಏನು? ಕ್ವಾರ್ಕ್ ಅಂದ್ರೆ ನಾವು ಪ್ರೋಟಾನ್ ಅನ್ನು ಸ್ಪ್ಲಿಟ್ ಮಾಡಿದ್ರೆ ಕ್ವಾರ್ಕ್ ಬರುತ್ತೆ, ಆಯ್ತಾ, ಅದು ಇನ್ನೂ ಚಿಕ್ಕದಾಗುತ್ತೆ. ಓಕೆನಾ? ಆಸಮ್, ಕ್ಲಿಯರ್. ಲಾವಣ್ಯ, ಎನಿ ಡೌಟ್? ಸೊ ನೀವು ಆಗ್ಲಿಕ್ಕೆ ಹೇಳಿದಾಗೆ moon light is a reflection of sunlight. Okay, what the moon doesn't absorb any light, just reflect. ಓಕೆನಾ? ಈಗ ನೋಡಿ, ನಾನ್ ನಿಮಗೆ ಕಾಣ್ತಾ ಇದ್ದೀನಿ ಅಂದ್ರೆ ನಾನು ಪಕ್ಕದ ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಅಲ್ಲಿಂದ ಲೈಟ್ ರಿಫ್ಲೆಕ್ಟ್ ಆಗಿ ಕ್ಯಾಮ್ರಾಗೆ ಬೀಳ್ತಾ ಇದೆ ಅಲ್ವಾ. ಸೊ ಅದೇ ರೀತಿ ಮೂನ್ ಅಷ್ಟೇ, ಸನ್ಲೈಟ್ ಮೂನ್ ಮೇಲೆ ಬಿದ್ದು ಮೂನ್ ರಿಫ್ಲೆಕ್ಟ್ ಮಾಡುತ್ತೆ, ಜುಪಿಟರ್ ಕೂಡ ರಿಫ್ಲೆಕ್ಟ್ ಮಾಡುತ್ತೆ. ಓಕೆನಾ? ಎಲ್ಲ ಆಬ್ಜೆಕ್ಟ್ಸ್ ಕೂಡ ರಿಫ್ಲೆಕ್ಟ್ ಮಾಡುತ್ತೆ. ಓಕೆನಾ? ಬಟ್ ಮಿರರ್ ರಿಫ್ಲೆಕ್ಟ್ 100%. ನಾವೆಲ್ಲ 100% ರಿಫ್ಲೆಕ್ಟ್ ಮಾಡಲ್ಲ ಅಲ್ವಾ, ಬಟ್ ಮಿರರ್ ವಿಲ್ ರಿಫ್ಲೆಕ್ಟ್ 100%. ಓಕೆನಾ? ಸೊ ಬೋಸಾನ್ಸ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ, ಏನ್ ಗೊತ್ತಾ? ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆಟಮ್ ಇತ್ತಲ್ವಾ, ಈ ಆಟಮ್ ಅಲ್ಲಿ ನಾನೇನಾದ್ರೂ ಈ ಪರ್ಟಿಕ್ಯುಲರ್ ಪ್ರೋಟಾನ್, electron, sorry, if I take a proton and a neutron and if I cut them out into pieces, then I get something called quarks. Okay, they are called subatomic particle. ಆಟಮ್ ಒಳಗಿರೋ ಪಾರ್ಟಿಕಲ್ ಸಬ್ಅಟಾಮಿಕ್ ಪಾರ್ಟಿಕಲ್ ಅಂತ. ಓಕೆನಾ? ಸೊ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಸ್ಟಡಿ ಮಾಡ್ಬೇಕಾಗತ್ತೆ ಇಂಜಿನಿಯರಿಂಗ್ ಅಲ್ಲಿ, ಬಟ್ ಸದ್ಯಕ್ಕೆ ನಾವು ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಅಲ್ಲಿ ಸ್ಟಡಿನೇ ಮಾಡಲ್ಲ. ಬಟ್ ಎನಿಹೌ, ಫಾರ್ ಯುವರ್ ಇನ್ಫಾರ್ಮೇಶನ್, ದಿಸ್ ಇಸ್ ಹೌ ಇಟ್ ಇಸ್. ಓಕೆ, so yeah, I'm also not sure, okay, when the coronavirus is going to end, but we'll learn. Okay, we'll keep on learning, right? Yeah, so we can remove your options now. Yes anta kottidralva, I can remove that options. Okay, yeah. So now if you notice, I was discussing about the measurement of length na. ತುಂಬಾ zoom out ಮಾಡಿದ್ರೆ ಯೂನಿವರ್ಸ್ ವರೆಗೆ ಹೋದ್ರೆ ಹೇಗಿರುತ್ತೆ, and if I zoom in into the cellular structure, ಹೇಗೆ small tiny objects ಕಾಣುತ್ತೆ ಅಂತ ನೋಡಿದ್ವಿ ಅಲ್ವಾ. Now we'll see something about time. ಓಕೆನಾ? ನಿಮ್ ಕ್ಯಾಲೆಂಡರ್ ಗೊತ್ತಿದೆ ಅಲ್ವಾ? ಕ್ಯಾಲೆಂಡರ್ ಸಿಂಪಲ್, 12 months ಇರುತ್ತೆ, ನಥಿಂಗ್ ಮಚ್ ಅಲ್ವಾ. ಸೊ ಇಲ್ಲಿ ಕೂಡ ಒಂದು ಕ್ಯಾಲೆಂಡರ್ ಇದೆ. ಓಕೆನಾ? ದಿಸ್ ಕ್ಯಾಲೆಂಡರ್ ಇಸ್ ಕಾಲ್ಡ್ ಅಸ್ ಕಾಸ್ಮಿಕ್ ಕ್ಯಾಲೆಂಡರ್. ಓಕೆನಾ? ಕಾಸ್ಮಿಕ್ ಕ್ಯಾಲೆಂಡರ್ ಅಂದ್ರೆ ಏನು? ನಮ್ಮ ಕ್ಯಾಲೆಂಡರ್ ಅಲ್ಲಿ ಇದರಲ್ಲಿ 12 months, ಆಗಸ್ಟ್ ಟು ಜನವರಿ ಟು ಡಿಸೆಂಬರ್, ರೈಟ್? ಬಟ್ ಈ ಕಾಸ್ಮಿಕ್ ಕ್ಯಾಲೆಂಡರ್ ಅಲ್ಲಿ the day 1 starts from the beginning of universe, big bang ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ, and the day 365 ends at this particular time. ಏನ್ ಮಾಡ್ತಾರೆ ಗೊತ್ತಾ? ಯೂನಿವರ್ಸ್ ಈಗ ಎಷ್ಟು ವಯಸ್ಸಾಗಿದೆ, ನನಗೆ ಎಷ್ಟು ವಯಸ್ಸಾಗಿದೆ, ನಿಮ್ಗೆ ಎಷ್ಟು ವಯಸ್ಸಾಗಿದೆ, ನಿಮ್ಗೆ 16 years 17 years ಆಗುತ್ತೆ. ಯೂನಿವರ್ಸ್ಗೆ 13.7 billion years. ಓಕೆನಾ? ಬಿಲಿಯನ್ ಇಯರ್ಸ್ ಆಗಿದೆ. ಓಕೆನಾ? ಸೊ ದಿಸ್ ಇಸ್ very long time, it's a very long time, right? So ಈ ಪರ್ಟಿಕ್ಯುಲರ್ ಲಾಂಗ್ ಟೈಮ್ ಅನ್ನ ನಾನು ಕಂಪ್ರೆಸ್ ಮಾಡಿ 12 months ಗೆ ಇಟ್ರೆ, ಓಕೆನಾ? ಓಕೆ, ಸೊ 13.7 billion years divided by 12 months ಅಲ್ವಾ? 12 months ಅಂದ್ರೆ 1 month will be equivalent to 1.2
ಬಿಲಿಯನ್ ಇಯರ್ಸ್. ಗೊತ್ತಾಗ್ತಿದ್ಯಾ? 1 ಮಂತ್ ಜನವರಿ, ಇಲ್ಲಿ ಜನವರಿ ಅಂತ ಅಂದ್ರೆ ದಟ್ ವಿಲ್ ಬಿ ಈಕ್ವಲ್ ಟು 1.2 ಬಿಲಿಯನ್ ಇಯರ್ಸ್. ಬಿಲಿಯನ್ ಅಂದ್ರೆ ಗೊತ್ತಲ್ವಾ? 1 ಪಕ್ಕ 9 zeros ಹಾಕ್ಬೇಕು, 9 zeros. ಸೊ ಇಟ್ಸ್ ಸಚ್ ಎ ಬಿಗ್ ನಂಬರ್. ಓಕೆ, ಸೊ ಓಕೆ, ಏನಾಯ್ತು ಇಲ್ಲಿ? ವಾಟ್ ಇಸ್ ದಿಸ್ ಕಾಸ್ಮಿಕ್ ಕ್ಯಾಲೆಂಡರ್? ವಾಟ್ ಹ್ಯಾಪನ್ ವಾಸ್ ಸಿಂಪಲ್. ಸೊ ಬಿಗ್ ಬ್ಯಾಂಗ್ ಯಾವಾಗ ಆಯ್ತು? ಬಿಗ್ ಬ್ಯಾಂಗ್ ಈಸ್ ದ ಬಿಗಿನಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಯಾಲೆಂಡರ್. ಓಕೆನಾ? ಬಿಗ್ ಬ್ಯಾಂಗ್ ಅಂದ್ರೆ ಗೊತ್ತಲ್ವಾ? ಸೊ ಯಾ, ಸೊ ಬಿಗ್ ಬ್ಯಾಂಗ್ ಇಸ್ ದ ಕ್ರಿಯೇಷನ್ ಆಫ್ ಯೂನಿವರ್ಸ್ ವೇರ್ ಆರ್ ಯೂನಿವರ್ಸ್ ಹ್ಯಾಡ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ತುಂಬಾ ಎನರ್ಜಿ ಇತ್ತು ಯೂನಿವರ್ಸ್ ಅಲ್ಲಿ, ಹೈ ಟೆಂಪರೇಚರ್ ಯೂನಿವರ್ಸ್ ಇತ್ತು. ಆಫ್ಟರ್ ಡ್ಯೂ ಟು ಅನ್ನೋನ್ ರೀಸನ್ಸ್ ದಟ್ ಹ್ಯೂಜ್ ಬಾಲ್ ಆಫ್ ಎನರ್ಜಿ ಎಕ್ಸ್ಪ್ಲೋಡ್ಸ್. ಓಕೆನಾ? ಎಕ್ಸ್ಪ್ಲೋಡ್ ಆಗಿ ಇಲ್ಲಿ ಕಾಣ್ತಿದೆ ನೋಡಿ, ದಿಸ್ ಪರ್ಟಿಕ್ಯುಲರ್ ಟೈನಿ ಪಾಯಿಂಟ್ ಇಸ್ ವೇರ್ ಬಿಗ್ ಬ್ಯಾಂಗ್ ಹ್ಯಾಪನ್. ಆಮೇಲೆ ಯೂನಿವರ್ಸ್ ಕ್ರಿಯೇಟ್ ಆಯ್ತು. ಓಕೆನಾ? ಯೂನಿವರ್ಸ್ ಕ್ರಿಯೇಟ್ ಆಗಿ ಏನಾಗ್ತಾ ಇದೆ? ಕೂಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಬರೀ ಎನರ್ಜಿ ಮಾತ್ರ ಇತ್ತು. ಆಯ್ತಾ? ಬರೀ ಎನರ್ಜಿ ಮಾತ್ರ ಇತ್ತು, ಮ್ಯಾಟರ್ ಇಲ್ಲ. ಓಕೆನಾ? ಸೊ ಆಫ್ಟರ್ ಯೂನಿವರ್ಸ್ ಸ್ಟಾರ್ಟೆಡ್ ಟು ಕೂಲ್ ಡೌನ್, ಮ್ಯಾಟರ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಯ್ತು. ಫೋಟಾನ್ಸ್ ಇಂದ ಪಾರ್ಟಿಕಲ್, ಆಂಟಿ ಪಾರ್ಟಿಕಲ್ ಬರಕ್ಕೆ ಸ್ಟಾರ್ಟ್ ಆಯ್ತು. ದೆನ್ ಹೈಡ್ರೋಜನ್ ಆಟಮ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಹೈಡ್ರೋಜನ್ ಆಟಮ್, ಒಂದು ಹೈಡ್ರೋಜನ್ ಆಟಮ್ ಇನ್ನೊಂದು ಹೈಡ್ರೋಜನ್ ಆಟಮ್ ಅನ್ನ ಕಂಬೈನ್ ಮಾಡಿ ಹೈಡ್ರೋಜನ್ ಗ್ಯಾಸ್ ಆಗುತ್ತೆ, H2. ಓಕೆನಾ? ಹಾಗೆ ಕೊಲೈಡ್ ಆಗಿ ಕಂಪ್ರೆಸ್ ಆಗಿ ಟೆಂಪರೇಚರ್ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗಿ ಸ್ಟಾರ್ ಆಗುತ್ತೆ. ಓಕೆನಾ? ದೆನ್ ಇಟ್ ಗಿವ್ಸ್ ಟು ಸ್ಟಾರ್ಟ್ ಟು ಗಿವ್ ಲೈಟ್. ಸ್ಟಾರ್ ಇಸ್ ಮೇಡ್ ಅಪ್ ಆಫ್ ಯೂಶಲಿ ಹೈಡ್ರೋಜನ್ ಅಂಡ್ ಹೀಲಿಯಂ ಅಲ್ವಾ? ಸೊ ಹೈಡ್ರೋಜನ್ ಕಂಬೈನ್ ಆಗಿ ಫ್ಯೂಷನ್ ಆಗಿ ಲಾಟ್ ಆಫ್ ಎನರ್ಜಿ ಕೊಡುತ್ತೆ, ಲಾಟ್ ಆಫ್ ಲೈಟ್ ಕೊಡುತ್ತೆ, ಅಂಡ್ ದಟ್ ಇಸ್ ಅ ಸ್ಟಾರ್. ಓಕೆನಾ? ಬೈ ಫೆಬ್ರವರಿ ಸ್ಟಾರ್ಸ್ ಎಲ್ಲ ಬಂದು ಗ್ಯಾಲಕ್ಸಿ ಎಲ್ಲ ಕ್ರಿಯೇಟ್ ಆಗ್ತಾ ಇತ್ತು. ಓಕೆನಾ? ಹಾಗೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಗ್ಯಾಲಕ್ಸಿ, ಸ್ಪೈರಲ್ ಗ್ಯಾಲಕ್ಸಿ ಫಾರ್ಮ್ ಆಗಿ ಸ್ಟಾರ್ಟ್ ಆಯ್ತು. ಓಕೆನಾ? ಮೋರ್ ನಂಬರ್ ಆಫ್ ಗ್ಯಾಲಕ್ಸಿ ಸ್ಟಾರ್ಟೆಡ್ ಟು ಫಾರ್ಮ್. ಇನ್ ದ ಮಾರ್ಚ್ 3 ಬಿಲಿಯನ್ ಇಯರ್ಸ್ ಆದಾಗ, 3.6 ಬಿಲಿಯನ್ ಇಯರ್ಸ್ ಆದಾಗ. ಓಕೆನಾ? ಅಂಡ್ ಆಫ್ಟರ್ 6 ಬಿಲಿಯನ್ ಇಯರ್ಸ್ ನಮ್ಮ ಮಿಲ್ಕಿ ವೇ ಕ್ರಿಯೇಟ್ ಆಯ್ತು. ಓಕೆನಾ? ಎಲ್ಲ ಚಿಕ್ಕ ಚಿಕ್ಕ ಸ್ಟಾರ್ಸ್ ಒಟ್ಟಿಗೆ ಕೂಡಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಆಗುತ್ತೆ, ನಾವಿರೋ ಗ್ಯಾಲಕ್ಸಿ. ಓಕೆನಾ? ಆಕಾಶಗಂಗಾ. ಸೊ ದಿಸ್ ಈಸ್ ಆರ್ ಗ್ಯಾಲಕ್ಸಿ 5 ಬಿಲಿಯನ್ ಇಯರ್ಸ್ ಆದ್ಮೇಲೆ. ಓಕೆನಾ? ಅಪ್ರಾಕ್ಸಿಮೇಟ್ಲಿ 6 ಬಿಲಿಯನ್ ಇಯರ್ಸ್ ಆದ್ಮೇಲೆ. ಓಕೆನಾ? ನೆಕ್ಸ್ಟ್ ಹಾಗೆ ಜೂನ್ ಆಯ್ತು, ಏನು ನಡೀಲಿಲ್ಲ ಹೆಚ್ಚು. ಜುಲೈ ಆಯ್ತು, ಆಗಸ್ಟ್ ಕೂಡ ಆಯ್ತು. ಸೆಪ್ಟೆಂಬರ್ ಅಲ್ಲಿ, ಓಕೆನಾ, ಸೆಪ್ಟೆಂಬರ್ ಅಲ್ಲಿ ನಮ್ಮ ಸನ್ ಕ್ರಿಯೇಟ್ ಆಗುತ್ತೆ. ಆ ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ಲಿ ಹೈಡ್ರೋಜನ್ ಮತ್ತೆ ಕಂಬೈನ್ ಆಗಿ ನಮ್ಮ ಸನ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ನಮ್ಮ ಸನ್ ಈಗ 4.6 ಬಿಲಿಯನ್ ಇಯರ್ಸ್ ಓಲ್ಡ್, ಅದಕ್ಕೆ ಇಷ್ಟು ವಯಸ್ಸಾಗಿದೆ. ಓಕೆನಾ? ನೆಕ್ಸ್ಟ್, ವಾಟ್ ಇಸ್ ದ ಸೆಂಟರ್ ಆಫ್ ಗ್ಯಾಲಕ್ಸಿ ಅಂತ ಸುನಿಲ್ ಕೇಳ್ತಾ ಇದ್ದಾರೆ. ಸೆಂಟರ್ ಆಫ್ ದ ಗ್ಯಾಲಕ್ಸಿ ವಿ ಹ್ಯಾವ್ ಇನ್ಆಕ್ಟಿವ್ ಬ್ಲಾಕ್ ಹೋಲ್. ಆಕ್ಟಿವ್ ಬ್ಲಾಕ್ ಹೋಲ್ ಇಲ್ಲ, ವಿ ಹ್ಯಾವ್ ಇನ್ಆಕ್ಟಿವ್ ಬ್ಲಾಕ್ ಹೋಲ್ಸ್ ಇನ್ ಆರ್ ಗ್ಯಾಲಕ್ಸಿ. ಓಕೆನಾ? ಯಾ, ವಿಲ್ ಕಮ್ ಬ್ಯಾಕ್ ಟು ದಟ್ ಇನ್ ಅ ಮೂಮೆಂಟ್. ಸೊ ಹಾಗೆ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಅರ್ತ್ ಕ್ರಿಯೇಟ್ ಆಯ್ತು, ಸನ್ ಕ್ರಿಯೇಟ್ ಆಯ್ತಲ್ವಾ? ನೆಕ್ಸ್ಟ್ ಇನ್ನು 1 ಬಿಲಿಯನ್ ಇಯರ್ಸ್ ಆದ್ಮೇಲೆ, ಆಫ್ಟರ್ 1.2 ಬಿಲಿಯನ್ ಇಯರ್ಸ್, ಓಕೆನಾ, ಆಕ್ಸಿಜನ್ ಸ್ಟಾರ್ಟ್ ಆಯ್ತು ಕ್ರಿಯೇಟ್ ಆಗ್ಲಿಕ್ಕೆ ಅರ್ತ್ ಅಲ್ಲಿ. ಫೋಟೋಸಿಂಥಸಿಸ್ ಮೂಲಕ ಆಕ್ಸಿಜನ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಯ್ತು. ಓಕೆನಾ? ದೆನ್ ಆಫ್ಟರ್ 1 ಬಿಲಿಯನ್ ಇಯರ್ಸ್ ಅಗೇನ್, ಆಫ್ಟರ್ 1.2 ಬಿಲಿಯನ್ ಇಯರ್ಸ್ ಅಗೇನ್, ವಿ ಸ್ಟಾರ್ಟೆಡ್ ಟು ಹ್ಯಾವ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಓಕೆನಾ? ಇಲ್ಲಿ ಆಕ್ಸಿಜನ್ ಇತ್ತು, ಆಲ್ಗೆ ಇತ್ತು, ಅಲ್ಲಿ ಆಲ್ಗೆಯಿಂದ ಆರ್ಗನಿಸಮ್ಸ್ ಎವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ? ನೆಕ್ಸ್ಟ್ after 1 billion years, okay, after again 1.2 billion years ago, after this particular time, we started to see multicellular life. Okay na, ಅಂದ್ರೆ ಯೂನಿಸೆಲ್ಯುಲರ್ ಇಂದ ಮಲ್ಟಿಸೆಲ್ಯುಲರ್ ಆಗಿ ಬರಕ್ಕೆ ಸ್ಟಾರ್ಟ್ ಆಯ್ತು. ಸನ್ ತುಂಬಾ ಎನರ್ಜಿ ಕಳ್ಕೊಳ್ಳುತ್ತೆ, ಬಟ್ ಆಸ್ ಐ ಟೋಲ್ಡ್ ಯು, ಸನ್ ಇಸ್ ವೆರಿ 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 ಬಿಗ್, ರೈಟ್? ಲೈಕ್ ಸೊ ಹಾಗಾಗಿ ಎಷ್ಟೇ ಆದ್ರೂ ಅದು ಸೆಕೆಂಡಿಗೆ ಇಟ್ ವಿಲ್ ಬಿ ಲೂಸಿಂಗ್ ಟನ್ಸ್ ಆಫ್ ಮಾಸಸ್, ಬಟ್ ಪ್ರಾಬ್ಲಮ್ ಇಲ್ಲ, ಇಟ್ ಹಸ್ ಲಾಟ್ ಆಫ್ ಮಾಸ್. ಓಕೆನಾ? ಹೇಗೆ ಏಜ್ ಕಂಡುಹಿಡಿಯೋದು ಅಂದ್ರೆ ಕಾರ್ಬನ್ ಡೇಟಿಂಗ್ ಅಂತ ಒಂದು ಪ್ರಾಸೆಸ್ ಇದೆ. ಬೈ ಕಾರ್ಬನ್ ಡೇಟಿಂಗ್ ಅಂಡ್ ಆಲ್ಸೋ ಬೈ ಸ್ಟಡಿಂಗ್ ದ ರೇಡಿಯೇಷನ್ ಆಫ್ ಸನ್, ವಿ ಕ್ಯಾನ್ ಫೈಂಡ್ ಔಟ್ ದ ಏಜ್. Okay, how many types of galaxies? Spiral galaxy, elliptical galaxy, and like random irregular galaxy, ತುಂಬಾ ತರ ಶೇಪ್ಸ್ ಇರುತ್ತೆ. ಓಕೆ, ಈ ಸ್ಟಿಲ್ ದ ಹೈಡ್. ಹೌದು, ಈಗಲೂ ಕೂಡ ಸನ್, ನಾವು ಯಾಕೆ ಸನ್ ಬೆಳಕು ಕೊಡ್ತಾ ಇದ್ದಾನೆ, ಯಾಕೆ ಸನ್ ಅಷ್ಟು ಹೀಟ್ ಕೊಡ್ತಾ ಇದ್ದಾನೆ ಅಂದ್ರೆ, ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಕಂಬೈನ್ ಆಗಿ ಹೀಲಿಯಂ ಆಗುತ್ತೆ, ಫ್ಯೂಷನ್ ಆಗುತ್ತೆ. ಆ ಫ್ಯೂಷನ್ ಎಷ್ಟು ಎನರ್ಜಿ ಬರುತ್ತೆ ಅಂದ್ರೆ, ಹಿರೋಶಿಮಾ ನಾಗಸಾಕಿ ಗೊತ್ತಿದ್ಯಾ? ಅದು ಫ್ಯೂಷನ್. ಓಕೆನಾ? ಎಸ್ ಕಾರ್ತಿಕ್, ಎನಿ ಡೌಟ್? ಸೊ ಆ ಫ್ಯೂಷನ್ ಅಲ್ಲೇನೆ ಅಷ್ಟು ಎನರ್ಜಿ ಬಂತು ಅಂದ್ರೆ, ಫ್ಯೂಷನ್ ಅಲ್ಲಿ ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ. ಆಯ್ತಾ? ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ. ಓಕೆ, ಸೊ ಡಿಸೆಂಬರ್ ಅಲ್ಲಿ ಮಲ್ಟಿಸೆಲ್ಯುಲರ್ ಲೈಫ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಮುಂದೆ ಹೋಗ್ತಾ ಆ ಡಿಸೆಂಬರ್ ನ ಝೂಮ್ ಮಾಡ್ತಾ ಇದ್ದೇನೆ. ಆಯ್ತಾ? ಐ ಆಮ್ ರೈಟಿಂಗ್ ಡಿಸೆಂಬರ್ ಇನ್ 1 ಮಂತ್, ಆ 30 ಮಂತ್ಸ್ ಆಗಿ ಝೂಮ್ ಮಾಡ್ಕೊಳ್ಳುವ ನಾವೀಗ. ಆಯ್ತಾ? 30 ಡೇಸ್ ಆಗಿ ಝೂಮ್ ಮಾಡ್ಕೊಳ್ಳುವ. ಸೊ ಡಿಸೆಂಬರ್ 1, 2, 3, 4, 5, 6 ಅಂಟಿಲ್ 22 ಜಾಸ್ತಿ ಏನು ಆಗ್ಲಿಲ್ಲ. ಆಯ್ತಾ? ನಥಿಂಗ್ ಮಚ್ ಹ್ಯಾಪನ್. ಬಟ್
around 22 December 22, ಅಂದ್ರೆ after millions and millions of years after the multicellular life came in, amphibians ಬರಕ್ ಸ್ಟಾರ್ಟ್ ಆಯ್ತು. amphibians ಅಂದ್ರೆ ಗೊತ್ತಲ್ವಾ, those who live on water and land both. ಸೊ ಇಷ್ಟು ದಿನ ಬರೀ ಓಷನ್ ಅಲ್ಲಿ ಇತ್ತು ಲೈಫ್, ಬಟ್ ಈಗ ಲ್ಯಾಂಡಿಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಕಾರ್ತಿಕ್ is asking how many years left to sun. We have at least 5 billion years more. ಓಕೆನಾ? ಏನೋ ಪ್ರಾಬ್ಲಮ್ ಇಲ್ಲ, 5 billion years ಅಷ್ಟು ಎನರ್ಜಿ ಇದೆ ಸನ್ ಹತ್ರ. We are safe bro, no problem. ಓಕೆನಾ? So next, from amphibians due to evolution, biological evolution, reptiles form ಆಗುತ್ತೆ. Again it takes millions of years. Okay, not a day, it is millions of years. ಓಕೆನಾ? ಒಂದು ಮಂತ್ ಅಂದ್ರೆ ಬಿಲಿಯನ್ ಇಯರ್ಸ್ ಅಲ್ವಾ, ಸೊ ಒಂದು ಡೇಗೆ ಇಟ್ ವಿಲ್ ಬಿ 1/30 billion years. ಸೊ ಇಟ್ಸ್ ವೆರಿ ವೆರಿ ಲಾರ್ಜ್ ನಂಬರ್, ರೈಟ್? ಸೊ ನೆಕ್ಸ್ಟ್ ಅರೌಂಡ್ December 24th, ಓಕೆನಾ, December 24th ಅಲ್ಲಿ ಅರ್ತ್ ಪೂರ್ತಿ ಒಂದೇ ಲ್ಯಾಂಡ್ ಆಗಿತ್ತು. ಈಗ 7 ಕಾಂಟಿನೆಂಟ್ ಇದೆ ಅಲ್ವಾ ಚೇತನ್? ಮೇಕ್ ಶೋರ್ am I audible to everybody? Give me yes or no. ವಾಯ್ಸ್ ಕ್ಲಿಯರ್ ಆಗಿದೆಯಾ? ಯಾ, ಓಕೆ ಓಕೆ. Chetan, bro, try to go to a place where good internet. Okay. Okay. Yeah. Oh, thank you, Lisha. So here, what's happening is around 24th December, andre after billions of years again, 10, 11, 12 billion years ಆದ್ಮೇಲೆ ಪ್ಯಾಂಜಿಯಾ ಅಂತ ಇತ್ತು. ಪ್ಯಾಂಜಿಯಾ ಅಂತ ಏನ್ ಗೊತ್ತಾ? ಈಗ ಆಫ್ರಿಕಾ, ಏಷ್ಯಾ, ಅಂಟಾರ್ಟಿಕಾ ಆಯ್ತಲ್ವಾ, ಆಗ ಇರ್ಲಿಲ್ಲ. ಆಗ ಬರೀ ಒಂದೇ ಲ್ಯಾಂಡ್ ಇತ್ತು. ಓನ್ಲಿ ಒನ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಅಂಡ್ ದಟ್ ವಾಸ್ ಕಾಲ್ಡ್ ಪ್ಯಾಂಜಿಯಾ. ಓಕೆ, ದಟ್ ವಾಸ್ ಕಾಲ್ಡ್ ಪ್ಯಾಂಜಿಯಾ. ಓಕೆನಾ? ನೆಕ್ಸ್ಟ್ December 25th, ಕ್ರಿಸ್ಮಸ್ ಇದ್ದಾಗ, ವೆನ್ ದರ್ ವಾಸ್ ಕ್ರಿಸ್ಮಸ್, ರೈಟ್? ಗೊಂಡ್ವಾನಾ ಲ್ಯಾಂಡ್ ಅಂತ ಕೂಡ ಕರೀತಾರೆ, ಚಕ್ರವರ್ತಿ, ಹೌದು. ಸೊ ವೆನ್ ದರ್ ವಾಸ್ ಕ್ರಿಸ್ಮಸ್, ಆ ಕ್ರಿಸ್ಮಸ್ ಟೈಮ್ ಅಲ್ಲಿ ಡೈನೋಸರಸ್ ಎವಾಲ್ವ್ ಆಗಿತ್ತು. ಓಕೆನಾ? ಸೊ ಡೈನೋಸರಸ್ ಬಂತು, ಟ್ರೈನೋಸರಸ್, ಟೀರೆಕ್ಸ್, ಸ್ಟೆಗೋಸೆರಾಸರಸ್ ಎಲ್ಲ ತುಂಬಾ ತರ ಡೈನೋಸರಸ್ ಬಂತು. ಆಮೇಲೆ ಮ್ಯಾಮಲ್ಸ್ ಎವಾಲ್ವ್ ಆಗಿ ಸ್ಟಾರ್ಟ್ ಆಯ್ತು. ಅಗೇನ್ ಆಫ್ಟರ್ ಮಿಲಿಯನ್ಸ್ ಆಫ್ ಇಯರ್ಸ್ ಮ್ಯಾಮಲ್ಸ್ ಸ್ಟಾರ್ಟೆಡ್ ಟು ಕಮ್. ದೆನ್ ಆಫ್ಟರ್ ಫ್ಯೂ ಮಿಲಿಯನ್ ಇಯರ್ಸ್ ಬರ್ಡ್ಸ್ ಕೂಡ ಎವಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ? ಈಗ ಪ್ರಾಬ್ಲಮ್ ಇಲ್ಲ, ಲೈಫ್ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ ಬರ್ತಾ ಇತ್ತು, ಎಲ್ಲ ಕಡೆ ಎವಲ್ಯೂಷನ್ ಆಗ್ತಾ ಇತ್ತು. ಸೊ 29th December ಅಲ್ಲಿ ಏನೋ ಪ್ರಾಬ್ಲಮ್ ಇರಲಿಲ್ಲ. ಟ್ರೈನೋಸರಸ್ ಎಲ್ಲ ಇತ್ತು ಆಯ್ತಾ ಆ ಟೈಮಲ್ಲಿ. ಟೀರೆಕ್ಸ್ ಕೇಳಿರಲ್ವಾ ನೀವು? ಜುರಾಸಿಕ್ ಪಾರ್ಕ್ ನೋಡಿದ್ರೆ ಟೀರೆಕ್ಸ್ ತುಂಬಾ ಸತಿ ನೋಡಿರ್ತೀರಾ. ದಟ್ ಸ್ಕೇರಿ ಡೈನೋಸರ್ ವಿಚ್ ಈಟ್ಸ್ ಎವ್ರಿಬಡಿ, ರೈಟ್? ಯಾ, ಸೊ ಟೀರೆಕ್ಸ್ ಇತ್ತು. ಬಟ್ 30 December ಅಲ್ಲಿ ಏನಾಯ್ತು, ಒಂದು ದೊಡ್ಡ ಆಸ್ಟ್ರಾಯ್ಡ್ ಆಯ್ತು. ದೊಡ್ಡ ಆಸ್ಟ್ರಾಯ್ಡ್ ಬಂದು ಅರ್ತ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಅರ್ತ್ಗೆ ಡಿಕ್ಕಿ ಹೊಡೆದಾಗ ಅಷ್ಟು ಕ್ರಿಯೇಟ್ ಮಾಡಿದೆ ಎನರ್ಜಿ. ಒಂದು ನ್ಯೂಕ್ಲಿಯರ್ ಬಾಂಬ್ ಅಲ್ಲಿ ಜಪಾನ್ ಅಷ್ಟು ಸೋತೋದ್ರಲ್ಲ ವರ್ಲ್ಡ್ ವಾರ್, ದಿಸ್ ವಾಸ್ ಲೈಕ್ ಲ್ಯಾಕ್ಸ್ ಆಫ್ ನ್ಯೂಕ್ಲಿಯರ್ ಬಾಂಬ್, ಆಯ್ತಾ? ಅಷ್ಟು ದೊಡ್ಡ ನ್ಯೂಕ್ಲಿಯರ್ ಬಾಂಬ್ ಯಾವಾಗ ಅರ್ತ್ಗೆ ಬೀಳುತ್ತೆ, ಕಾಮೆಟ್ ಹಿಟ್ಸ್ ದ ಅರ್ತ್, ಓಕೆನಾ? ಇಟ್ ವಾಸ್ ಇನ್ ದ ಅಮೆರಿಕನ್ ಕಾಂಟಿನೆಂಟ್, ನಾರ್ತ್ ಅಮೆರಿಕಾ. ಅಲ್ಲಿ ಬಿದ್ದಾಗ ಏನಾಯ್ತು, such a explosion happened, all the dinosaurs went extinct. ಎಲ್ಲ ಎಕ್ಸ್ಟೆಂಟ್ ಆಗೋಯ್ತು. ಸೊ ಡೈನೋಸರಸ್ ವಾಸ್ ಏಪಿಕ್ಸ್ ಪ್ರೊಡಕ್ಟರ್, ತುಂಬಾ ಸ್ಟ್ರಾಂಗ್ ಪ್ರೆಡೇಟರ್ ಆಗಿತ್ತು. ಎಲ್ಲರೂ ತಿಂತಾ ಇದ್ವು ಅಲ್ವಾ ಅವು. ಯಾವಾಗ ಡೈನೋಸರಸ್ಸೇ ಹೋದ್ವು, ಚಿಕ್ಕ ಚಿಕ್ಕ ಪ್ರಾಣಿಗಳು ಬದುಕೋಕೆ ಸ್ಟಾರ್ಟ್ ಆಯ್ತು. ಚಿಕ್ಕ ಚಿಕ್ಕ ಪ್ರಾಣಿಗಳು ಆರಾಮಾಗಿದ್ವು, ಕೋತಿಗಳು, ಮರದಲ್ಲಿದ್ದಾವೆಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಓಕೆನಾ? ಯಾಕೆ ಡೈನೋಸರಸ್ ಮಾತ್ರ ಎಕ್ಸ್ಟೆಂಟ್ ಆಯ್ತು ಅಂದ್ರೆ, ನೀರೊಳಗೆ ಇದ್ದ ಪ್ರಾಣಿಗಳು, ಗುಹೆ ಒಳಗಿದ್ದ ಪ್ರಾಣಿಗಳೆಲ್ಲ ಸೇಫ್ ಆದ್ವು, ಬಟ್ ಲ್ಯಾಂಡ್ ಮೇಲೆ ಇದ್ದ ಪ್ರಾಣಿಗಳು ತುಂಬಾ ಅಳಿಸೋದ್ವು, ಆಯ್ತಾ? ಬಟ್ ಹೂ ಆರ್ ಇನ್ ಲ್ಯಾಂಡ್, ವಾಟರ್, ಹೂ ಆರ್ ಇನ್ ಕೇವ್ಸ್ ಅಂಡ್ ವಾಟರ್, ದೇ ವರ್ ಸೇವ್ಡ್. ಓಕೆ, ಯಾ. ಅಂಡ್ ನೋಡಿ 31st December, ದ ಲಾಸ್ಟ್ ಡೇ ಅಲ್ಲಿ ಏನೇನ್ ಎವಲ್ಯೂಷನ್ ಆಯ್ತು, ಮಂಕಿ ಮತ್ತೆ ಏಪ್ ಎಲ್ಲ ಒಂದೇ ತರ ಇತ್ತು. ಈಗ ಸ್ವಲ್ಪ ಸ್ಪ್ಲಿಟ್ ಆಗಿ ಸ್ಟಾರ್ಟ್ ಆಯ್ತು, ಎವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ? ನೆಕ್ಸ್ಟ್ 8 ಗಂಟೆ ರಾತ್ರಿ December 31st 8 ಗಂಟೆಯಲ್ಲಿ ಹ್ಯೂಮನ್ಸ್ ಮತ್ತೆ ಚಿಂಪಾಂಜೀಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ? ಸ್ಪ್ಲಿಟ್ ಆಗ್ಲಿಕ್ಕೆ ಮ್ಯೂಟೇಶನ್ ಆಯ್ತು. ದೇ ವರ್ ಗಿವಿಂಗ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಓಕೆನಾ? ಕೊನೆ ದಿನ ರಾತ್ರಿ 9:25 ಅಲ್ಲಿ ಹ್ಯೂಮನ್ಸ್ ಸ್ಟ್ರೈಟ್ ಆಗಿ ನಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಪ್ರಪಂಚದ ಕೊನೆ ರಾತ್ರಿ 9:25 ನಾವು ನಡೆಯೋದು ಕಲ್ತಿದ್ದು. ಅಷ್ಟು 365 days ಮುಗ್ದೋಗಿತ್ತು ಅಲ್ವಾ? ನೆಕ್ಸ್ಟ್ 10:30, ಓಕೆ, ಲಾಸ್ಟ್ ಡೇ, ಲಾಸ್ಟ್ ನೈಟ್ ಅಲ್ಲಿ 10:30 ಅಲ್ಲಿ ಹ್ಯೂಮನ್ ಬ್ರೈನ್ ಎವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೈಜ್ ಜಾಸ್ತಿ ಆಗ್ತಾ ಬಂತು. ಹ್ಯೂಮನ್ ಬ್ರೈನ್ ಟ್ರಿಪಲ್ಡ್ ಇನ್ ಸೈಜ್. ಸೊ ನಮಗೆ ನಾಲೆಡ್ಜ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ? ಸೊ ಕೊನೆ ದಿನದಲ್ಲಿ 11:52 ಟೈಮ್ ಅಲ್ಲಿ ಹ್ಯೂಮನ್ ಸ್ಟಾರ್ಟೆಡ್ ಟು ಎವಾಲ್ವ್. ಓಕೆನಾ? ಎವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು. ಅಂಡ್ ಲಾಸ್ಟ್ 4 minutes ಆಫ್ ದಿಸ್ ಯೂನಿವರ್ಸ್, ಓಕೆನಾ, ನಮ್ಮ ಕ್ಯಾಲೆಂಡರ್ ಲಾಸ್ಟ್ 4 minutes ಅಲ್ಲಿ, ಓಕೆನಾ, ಹ್ಯೂಮನ್ಸ್ ಮೈಗ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು. ಆಫ್ರಿಕಾದ ಸವನ್ನಾ ಇಂದ ಯುರೋಪಿಗೆ ಬಂದ್ರು. ನೆಕ್ಸ್ಟ್ ಯುರೋಪ್ ಮತ್ತೆ ಸವನ್ನ ಎರಡು ಸೇರಿ ಇಂಡಿಯಾಗೆ ಬಂದ್ರು. ಆಸ್ಟ್ರೇಲಿಯಾಗೆ ಮೈಗ್ರೇಟ್ ಮಾಡಿದ್ರು. ಹಾಗೆ ಮೈಗ್ರೇಷನ್ ಸ್ಟಾರ್ಟ್ ಆಯ್ತು. ಓಕೆನಾ? ಅಂಡ್ ಯೂನಿವರ್ಸ್ ಲಾಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ, ವೆರಿ ವೆರಿ ಲಾಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನಾಯ್ತು ನೋಡಿ. ಓಕೆನಾ?
ಸೊ ಅರೌಂಡ್ 60 seconds ಅರ್ಲಿಯರ್, ಓಕೆನಾ, ನಮ್ಗೆ ಟೈಮ್ ಗೊತ್ತಾಯ್ತು. ಓಕೆನಾ, ಟೈಮ್ ಗೊತ್ತಾದ್ಮೇಲೆ ಪೇಂಟಿಂಗ್ ಕಲ್ತ್ವಿ. ಓಕೆನಾ, ಐಸ್ ಏಜ್ ಆಯ್ತು. ಜಸ್ಟ್ 45 seconds ago, 45 seconds ago ಇನ್ ದ ಕಾಸ್ಮಿಕ್ ಕ್ಯಾಲೆಂಡರ್ಸ್ ಐಸ್ ಏಜ್ ಬಂತು. ಐಸ್ ಏಜ್ ಬಂದು ಹ್ಯೂಮ್ಯಾನಿಟಿ ಐಸ್ ಏಜ್ ನ ಸರ್ವೈವ್ ಆಗಿ ಕೇವಲ್ಲಿ ಈಜಿಪ್ಟ್ ಅಲ್ಲಿ ಪೇಂಟಿಂಗ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ವಾಸ್ 30 seconds ago, just 30 seconds before this particular time. Okay, then 20 seconds of cosmic calendar ಅಲ್ಲಿ ನಾವು ಅಗ್ರಿಕಲ್ಚರ್ ನ ಕಲ್ತ್ವಿ. ನೆಕ್ಸ್ಟ್ ಚೈನಾ ದೊಡ್ಡ ಡೈನಾಸ್ಟಿ ಕನ್ವರ್ಟ್ ಆಗುತ್ತೆ. ಬುದ್ಧ ಬರ್ತಾನೆ, ಕ್ರೈಸ್ಟ್ ಬರ್ತಾನೆ, ಮೊಹಮ್ಮದ್ ಬರ್ತಾನೆ, ಕೊಲಂಬಸ್ ಕಮ್ ಟು ಅಮೆರಿಕಾ 1.2 seconds ago, ರೈಟ್? ಅಂಡ್ ನಾವ್ ಏನೇ ಡೆವಲಪ್ಮೆಂಟ್ ಆಗ್ತಿದ್ರು ಕೂಡ ವಿ ಆರ್ ಆಲ್ ಲಿವಿಂಗ್ ದಿಸ್ ಪರ್ಟಿಕ್ಯುಲರ್ ಫ್ರಾಕ್ಷನ್ ಆಫ್ ಟೈಮ್. ಓಕೆನಾ? ಹೌ ಡು ದೇ ಮೈಗ್ರೇಟ್? ದೇ ಮೈಗ್ರೇಟ್ ಥ್ರೂ ಶಿಪ್ಸ್. ಓಕೆನಾ, ಬೋಟ್ ಅಂಡ್ ಮೋಸ್ಟ್ ಆಫ್ ದ ಮೈಗ್ರೇಷನ್ ವಾಸ್ ಡನ್ ಥ್ರೂ ವಾಕಿಂಗ್. ನಡ್ಕೊಂಡೇ ಹೋಗಿದ್ದು. ಓಕೆ, ಅಲೆಮಾರಿಗಳಾಗಿದ್ದು ನಾವೆಲ್ಲರೂ ಕೂಡ ಆಗ. ಸೊ ನಡ್ಕೊಂಡೇ ಹೋಗ್ತಾ ಇದ್ರು ಎಲ್ಲ ಕಡೆ. ಹೌ ಡು ವಿ ಟೆಲ್ ದ ಎಕ್ಸಾಕ್ಟ್ ಟೈಮ್? ಸೊ ನಮಗೆ ಗೊತ್ತಿದೆ, ಆಯ್ತಾ, ಯೂನಿವರ್ಸ್ ಇಸ್ 13.7 billion years ಅಂತ ಗೊತ್ತಿದೆ. ಓಕೆನಾ, ಅಂಡ್ ಐ ಡಿವೈಡ್ ದಿಸ್ ಬೈ 12 months. ಸೊ ಪ್ರತಿಯೊಂದು ದಿನ ಕೂಡ ಇಷ್ಟೇ ಟೈಮ್ ಅಂತ ನನಗೆ ಗೊತ್ತಾಗುತ್ತೆ ಅಲ್ವಾ? ಅಂಡ್ ಆಗ್ಲೇ ಹೇಳಿದಾಗೆ ಕಾರ್ಬನ್ ಡೇಟಿಂಗ್ ಮಾಡ್ತಾರೆ. ಕಾರ್ಬನ್ ಡೇಟಿಂಗ್ ಅಂದ್ರೆ ರೇಡಿಯೋ ಆಕ್ಟಿವಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆಯ್ತಾ? ಕಾರ್ಬನ್ ಡೇಟಿಂಗ್ ಗೆ ರೇಡಿಯೋ ಆಕ್ಟಿವಿಟಿ ಯೂಸ್ ಮಾಡ್ತಾರೆ. ಈ ರೇಡಿಯೋ ಆಕ್ಟಿವಿಟಿ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ ಔಟ್ ವಾಟ್ಸ್ ದ ಏಜ್. ಇನ್ 3 minutes ದೇ ಮೈಗ್ರೇಟೆಡ್ ಆ ಸರ್. ಅಂದ್ರೆ ನಂದಿಷ್ಟು ಏನ್ ಗೊತ್ತಾ, 3 minutes ಆಫ್ ದ ಕಾಸ್ಮಿಕ್ ಕ್ಯಾಲೆಂಡರ್. 3 minutes ಆಫ್ ದ ಕಾಸ್ಮಿಕ್ ಕ್ಯಾಲೆಂಡರ್ ಅಂದ್ರೆ, ಸೊ ನೋಡಿ, ಇಲ್ಲಿ ಒಂದು ದಿನಕ್ಕೆ, ಒಂದು ಮಂತ್ಗೆ ಇಟ್ ವಿಲ್ ಬಿ 1.2 billion years ಅಲ್ವಾ? ಅಂದ್ರೆ ಒಂದು ಡೇಗೆ ಡಿವೈಡ್ ಬೈ 30 ಮಾಡ್ತೀನಿ, ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 2/5. ಸೊ ಐ ಟೇಕ್ ದಿಸ್ ಆಸ್ 0.04 billion years. ಸೊ ಪ್ರತಿ ಒಂದು ದಿನ ಕೂಡ ನಂದೀಶ್, ಸೊ 0.4 billion years ಗೆ ಸಮ, ಆಯ್ತಾ? ಅಂಡ್ ಇಮ್ಯಾಜಿನ್ 3 minutes ಅಲ್ಲಿ 3 minutes ಅಂತ ಅಂದ್ರೆ ದಟ್ ವಿಲ್ ಬಿ millions of years in real time. 3 minutes of cosmic calendar, okay, cosmic time, that will be 3 million, 10 million years of human time. ಎವಲ್ಯೂಷನ್ ಈಗಲೂ ಆಗ್ತಾ ಇದೆಯಾ? ಹೌದು, ಎವಲ್ಯೂಷನ್ ಇಸ್ ಹ್ಯಾಪನಿಂಗ್ ಟಿಲ್ ನೌ, ರೈಟ್? ಎವಲ್ಯೂಷನ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್, ಯಾವಾಗ್ಲೂ ಆಗ್ತಾನೆ ಇರುತ್ತೆ ಅಲ್ವಾ? ಜಸ್ಟ್ ಇಮ್ಯಾಜಿನ್, 200 years ago ನಮ್ಮ ಹತ್ರ ಫೋನ್ ಇರಲಿಲ್ಲ, ಆನ್ಲೈನ್ ಕ್ಲಾಸ್ ಮಾಡಕ್ ಆಗ್ತಾ ಇರಲಿಲ್ಲ. ಬಟ್ ಈಗ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀವಿ, ಇಂಟರ್ನೆಟ್ ಯೂಸ್ ಮಾಡ್ತಾ ಇದೀವಿ ಅಲ್ವಾ? ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ 200 years, ರೈಟ್? ಟೆಕ್ನಾಲಜಿಕಲ್ ಎವಲ್ಯೂಷನ್ ಕೂಡ ಆಗ್ತಾ ಇದೆ, ಬಯಾಲಜಿಕಲ್ ಎವಲ್ಯೂಷನ್ ಕೂಡ ಆಗ್ತಾ ಇದೆ. ಸೊ ಇಲ್ಲಿ ವೈ ಡಿಡ್ ಐ ಟೆಲ್ ಯು ದಿಸ್? ಓಕೆ, ಇಂಟ್ರೊಡಕ್ಷನ್ ನೆನ್ನೆ ಆಗಿತ್ತಲ್ವಾ? ಸೊ ಕೃಪಾ ಇಸ್ ಆಸ್ಕಿಂಗ್, ಸರ್ 1 cosmic second ಅಂದ್ರೆ ಎಷ್ಟು? ಇಟ್ಸ್ ಸಿಂಪಲ್, ಓಕೆ, ಡಿವೈಡ್ ಮಾಡಿ. 12 months ಅಂದ್ರೆ 13.7 billion years, 13.7 billion years divided by 12 months. 12 months ಅಲ್ಲಿ ಎಷ್ಟು ಟೈಮ್ ಇರುತ್ತೆ? 30 days ಇರುತ್ತೆ. 30 days ಅಲ್ಲಿ ಎಷ್ಟು ಅವರ್ಸ್ ಇರುತ್ತೆ? 24 hours ಇರುತ್ತೆ. 24 hours ಅಲ್ಲಿ 60 minutes 60 seconds. ಈ ಪರ್ಟಿಕ್ಯುಲರ್ ನಂಬರ್ ನ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ 1 cosmic second ಅಂದ್ರೆ ಎಷ್ಟು ವರ್ಷ ಅಂತ. ಓಕೆನಾ? ಸೊ ಓಕೆ ಸರ್, ಇಂಟ್ರೊಡಕ್ಷನ್ ನೆನ್ನೆ ಕೊಟ್ಟಿದ್ರಿ, ಮತ್ತೆ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ, ಬಿಕಾಸ್ ಆಫ್ ಮೆಷರ್ಮೆಂಟ್. ಫಿಸಿಕ್ಸ್ ಅಲ್ಲಿ ಮೆಷರ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಲೆಂತ್ ಅನ್ನ ಮೆಷರ್ ಮಾಡ್ಲಿಕ್ಕೆ ನಾವು ಸ್ಕೇಲ್ ಯೂಸ್ ಮಾಡ್ತೀವಿ, ಕರೆನ್ಸ್ ಮೆಷರ್ ಮಾಡ್ಲಿಕ್ಕೆ ನಾವು ಮನಿ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ಮೆಷರ್ಮೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್, ಮೆಷರ್ಮೆಂಟ್. ಓಕೆ, ಸೊ ಅಂಡ್ ಇಟ್ಸ್ ದ ಫಸ್ಟ್ ಕಾನ್ಸೆಪ್ಟ್ ವಿಚ್ ವಿ ಗೋ ಟು ಲರ್ನ್ ಇನ್ ಫಿಸಿಕ್ಸ್. ಓಕೆ, ಸೊ ಇಷ್ಟೊತ್ತು ಏನ್ ಮೆಷರ್ ಮಾಡ್ತಾ ಇದ್ವಿ? ಲೆಂತ್ ಅನ್ನ ಮೆಷರ್ ಮಾಡಿದ್ವಿ, ಯೂನಿವರ್ಸ್ ಅಷ್ಟು ದೊಡ್ಡದಾಗಿದೆ, ಇಷ್ಟು ಚಿಕ್ಕದಾಗಿದೆ ಅಂತ. ಮತ್ತೆ ಟೈಮ್ ಅನ್ನ ಮೆಷರ್ ಮಾಡಿದ್ವಿ, ಯೂನಿವರ್ಸ್ ಅಷ್ಟು ಓಲ್ಡ್ ಆಗಿದೆ ಅಂತ. ಓಕೆನಾ? ಅಂಡ್ ನೆಕ್ಸ್ಟ್ ಬಿಗ್ ಬ್ಯಾಂಗ್ ಯಾವಾಗ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಓಕೆನಾ? ದಟ್ಸ್ ವಿ ಡೋಂಟ್ ಹ್ಯಾವ್ ದಟ್ ಮಚ್ ಐಡಿಯಾ. ಸರ್ ವಾಟ್ ಹ್ಯಾಪನ್ಡ್ ಆಫ್ಟರ್ ದಟ್? ಈ ಪರ್ಟಿಕ್ಯುಲರ್ ಟೈಮ್ 0 seconds ಅಲ್ಲಿ ನಾವೆಲ್ಲ ಬದುಕಿದೀವಿ, ನಾವೆಲ್ಲ ಕ್ಲಾಸ್ ಮಾಡ್ತಾ ಇದೀವಿ, ನೀವೆಲ್ಲ ಕ್ಲಾಸ್ ಕೇಳ್ತಾ ಇದ್ದೀರಾ. ಓಕೆನಾ? ದಿಸ್ ಇಸ್ ದ ಪರ್ಟಿಕ್ಯುಲರ್ ಟೈಮ್, ದಿಸ್ ಇಸ್ ದ ಪ್ರೆಸೆಂಟ್ ಪಾರ್ಟ್. ಓಕೆ, ರೈಟ್? ಓಕೆ, ನಾನು ಹೇಳಿದ್ರೆ ಕ್ಲಿಯರ್ ಆಯ್ತಾ? ಇಫ್ ಯು ಹ್ಯಾವ್ ಕ್ಲಿಯರ್ಡ್, ಗಿವ್ ಮಿ ಎಸ್ ಆರ್ ನೋ. Okay, go to participant option, click on yes or no. Okay, so Chirag is saying 1 cosmic second is approximately equal to 438 years. Okay, thank you Chirag. And just imagine, just in a matter of 1 cosmic second, we have technologically improved a lot. Alva? ಯಾರಿಗಾದ್ರೂ ಡೌಟ್ ಇದ್ರೆ ಟೆಕ್ಸ್ಟ್ ಮಾಡಿ, ಆಯ್ತಾ? I'll respond to your text. Okay, okay, yeah. No, it was just an introduction. Don't much. ಏನಾದರೂ ಡೌಟ್ ಇದ್ರೆ ನಂಗೆ ಟೆಕ್ಸ್ಟ್ ಮಾಡಿ, I'll respond to you. Okay ನಾ? Okay. So we will here with sir, after this second what will happen? ಗೊತ್ತಿಲ್ಲ bro, I can't predict future, right? So what we know is what happened till now. What will happen from tomorrow is yet to be found out, right? Okay. That end, that cosmic calendar, that 365th day,
Okay. So cosmic data calendar is Carl Sagan. So there's a scientist called Carl Sagan. Nene ಹೇಳಿದ್ನಲ್ವಾ ಆ ಒಂದು ಐಡಿಯಾ ಆಯ್ತಾ ಇದು ಆ ಒಂದು ಐಡಿಯಾ. Okay. Yeah. Okay then. So we are going to begin the first chapter of physics, units and measurement. Okay. So ಇಲ್ಲಿವರೆಗೆ ನಾವು ಕಲ್ತಿದ್ವಲ್ವಾ ಏನ್ ಹೇಳಿದೆ ಲೆಂತ್ ಅಂದ್ರೆ ಏನು ವಿ ಮೆಷರ್ ದ ಲೆಂತ್ ಆಫ್ ಯೂನಿವರ್ಸ್ ವಿ ಮೆಷರ್ ದ ಟೈಮ್ ಆಫ್ ಯೂನಿವರ್ಸ್ ಸೊ ದಿಸ್ ಆರ್ ಆಲ್ ಕಾಲ್ಡ್ ಕ್ವಾಂಟಿಟೀಸ್ these are all called quantities okay now physical quantity okay so ಅದೇ ರೀತಿ ಯಾವ ಫಿಸಿಕಲ್ ಕ್ವಾಂಟಿಟಿ ಇದೆ ವಿ ಹ್ಯಾವ್ ಟೆಂಪರೇಚರ್ ಯಾಕೆ ನಮಗೆ ಜ್ವರ ಎಷ್ಟಿದೆ ಹೊರಗಡೆ ವಾತಾವರಣ ಎಷ್ಟಿದೆ ಸೊ ದ ಟೆಂಪರೇಚರ್ ಇಸ್ ಅ ಕ್ವಾಂಟಿಟಿ ವೋಲ್ಟೇಜ್ ಓಕೆನಾ ಹೈ ವೋಲ್ಟೇಜ್ ಇದೆ ಮನೆಯಲ್ಲಿ ಕಡಿಮೆ ವೋಲ್ಟೇಜ್ ಇದೆಯಾ ಕರೆಂಟ್ ಎಷ್ಟು ಸೊ ದೇರ್ ಆಲ್ ಕ್ವಾಂಟಿಟೀಸ್ okay intensity exactly howdu then length as we are going to measure in scale then mass using weighting instruments mass measure ಮಾಡ್ತೀವಲ್ವಾ these are all called physical quantities so daily life ಅಲ್ಲಿ ನಾವು ಟೆಂಪರೇಚರ್ ಮೆಷರ್ ಮಾಡ್ತೀವಿ ನಮ್ಮನ್ನ ಮೆಷರ್ ಮಾಡ್ಕೊತೀವಿ ಹೈಟ್ ಅನ್ನ ಮೆಷರ್ ಮಾಡ್ಕೊತೀವಿ ಅಲ್ವಾ so candela exactly so all of these are physical quantities okay now so okay what is a physical quantity yes Akshita as Akshita is saying physical quantities are the quantities which can be measured okay na ಮೆಷರ್ ಆಗೋ ಯಾವ್ದಾವ್ದನ್ನ ಮೆಷರ್ ಮಾಡಬಹುದು ಅದನ್ನೆಲ್ಲ ಕ್ವಾಂಟಿಟಿ ಅಂತ ಹೇಳ್ತೀವಿ ಓಕೆನಾ ಕ್ಲಿಯರ್ Sunil will answer question later okay so what are the quantities which you can measure directly or indirectly are physical quantities okay na right so ಬಿಸಿ ಇದೆ ತಂಪಾಗಿದೆ ಅದೆಲ್ಲ ಕ್ವಾಂಟಿಟೀಸ್ ಅಲ್ಲ 37 ಡಿಗ್ರಿ ಸೆಲ್ಸಿಯಸ್ ಇದೆ 80 ಡಿಗ್ರಿ ಸೆಲ್ಸಿಯಸ್ ಇದೆ ಅದೆಲ್ಲ ಮೆಷರ್ಮೆಂಟ್ಸ್ ಅದೆಲ್ಲ ಫಿಸಿಕಲ್ ಕ್ವಾಂಟಿಟಿ ಬಿಸಿ ತಂಪು ಅದೆಲ್ಲ ಮೆಷರ್ ಮಾಡಕ್ಕಾಗಲ್ಲ ಅದೆಲ್ಲ ಮಾತುಕತೆ ನಡೀತಾ ಇರುತ್ತಲ್ವಾ ಸೊ ದೇ ಆರ್ ನಾಟ್ ಕ್ವಾಂಟಿಟೀಸ್ ಓಕೆ ಸೊ ಲೆಟ್ ಅಸ್ ಸಿ ಈ ಎಷ್ಟು ತರ ಫಿಸಿಕಲ್ ಕ್ವಾಂಟಿಟಿ ಇದೆ ಏನ್ ಕತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡುವ ಓಕೆನಾ ಸೊ ಬಿಫೋರ್ ದಟ್ ಹೌ ಡು ವಿ ಡು ಮೆಷರ್ಮೆಂಟ್ಸ್ ಓಕೆನಾ ಮೆಷರ್ಮೆಂಟ್ಸ್ ಹೇಗೆ ಮಾಡ್ತೀವಿ ಸಪೋಸ್ ಐ ವಾಸ್ ಜಿರಾಫೆ ಹಿಯರ್ ಓಕೆನಾ ಫೋಟೋ ನಾಟ್ ಎ ಒರಿಜಿನಲ್ ಜಿರಾಫೆ ಅಂಡ್ ಸೊ ಏನಾಗ್ತಾ ಇದೆ ಇಲ್ಲಿ ಫಾರ್ ಎವ್ರಿ ಮೆಷರ್ಮೆಂಟ್ ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಟು ಗಿವ್ ಅ ರೆಫರೆನ್ಸ್ ಪಾಯಿಂಟ್ ಏನ್ ಕೊಡ್ಬೇಕು ರೆಫರೆನ್ಸ್ ಪಾಯಿಂಟ್ ಕೊಡ್ಬೇಕು ರೆಫರೆನ್ಸ್ ಪಾಯಿಂಟ್ ಅಂದ್ರೆ 0,0 ಒರಿಜಿನ್ ತರ ಗ್ರಾಫ್ ಅಲ್ಲಿ ಇರುತ್ತಲ್ವ 0,0 ಒರಿಜಿನ್ ಆ ತರ ಒಂದು ರೆಫರೆನ್ಸ್ ಪಾಯಿಂಟ್ ಕೊಡ್ಬೇಕು ಆಮೇಲೆ ಇಫ್ ಐ ಆಮ್ ಟ್ರೈಂಗ್ ಟು ಮೆಷರ್ ದ ಹೈಟ್ ಆಫ್ ದ ಜಿರಾಫೆ ದಿಸ್ ವಿಲ್ ಬಿ ದ ಫೈನಲ್ ಪಾಯಿಂಟ್ ಅಲ್ವಾ ಫೈನಲ್ ಪಾಯಿಂಟ್ ಓಕೆ ಯಾ ಸೊ ವಾಟ್ ಡು ಐ ಡೂ ನೆಕ್ಸ್ಟ್ ಐ ಟೇಕ್ ಅ ಸ್ಕೇಲ್ ಕೀಪ್ 0 in the reference point I'll extend my scale as much as possible till I reach this particular final point. Okay, so then I can see that here the scale is coinciding at 14, right? At 14 centimeter, right? So the height of the giraffe, is 14. Okay, 14 what? What 14? 14 meter, 14 feet, 14 centimeter, 14 kg. So what is the height of 14 scale? So here for this particular photograph, I'm using a centimeter scale. So this photo the length ಏನಾಯ್ತು 14 centimeter. So this is how we denote a physical quantity. So ಪ್ರತಿಯೊಂದು physical quantity ಕೂಡ ಹೇಗಿರ್ಬೇಕು ಸೊ ಪ್ರತಿಯೊಂದು physical quantityಗೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತೆ ಯೂನಿಟ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ನಂಬರ್ 14, 20, 0.1 ಆ ರೀತಿ ನಂಬರ್ ಅನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಓಕೆನಾ? ಮತ್ತೆ ಸೆಂಟಿಮೀಟರ್, ಸೆಕೆಂಡ್, ಕೆಜಿ ಇದನ್ನೆಲ್ಲ ಕೂಡ ನಾವು ಯೂನಿಟ್ ಅಂತ ಕರಿತೀವಿ. ಒಂದು ಫಿಸಿಕಲ್ ಕ್ವಾಂಟಿಟಿ ಮೀನಿಂಗ್ಫುಲ್ ಆಗಿರ್ಬೇಕು, ಅರ್ಥಬದ್ಧವಾಗಿರ್ಬೇಕು ಅಂದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಕೂಡ ಇರಬೇಕು, ಯೂನಿಟ್ ಕೂಡ ಇರಬೇಕು. ಓಕೆನಾ? ಇಲ್ಲಾಂದ್ರೆ ತಪ್ಪಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಜಿರಾಫೆ ವಾಸ್ ಹ್ಯಾವಿಂಗ್ ಎ ಹೈಟ್ ಆಫ್ 14 ಸೆಂಟಿಮೀಟರ್. ಸೊ ನಾನು ಹೀಗೆ ಬರೆದ್ರೆ then it is a meaningful quantity. Okay na? Yes, we'll discuss about all the upcoming units. Okay na? Problem illa, radian kuda heltane adilla. Okay na? Clear? Are we clear? Edaru gottaayta enanta? Give me yes or no. Students, go to participant option, give me yes or no. Okay na? This is how we make measurements. Okay? Awesome. You can ಯಾರಿಗಾದ್ರೂ ಡೌಟ್ ಇದೆಯಾ? ಏನಾದ್ರು ಅಪ್ಕಮಿಂಗ್ ಇನ್ನು ತುಂಬಾ ಕ್ವಾಂಟಿಟೀಸ್ ಇದೆ, ನಾನು ಸ್ಟಡಿ ಮಾಡ್ತೀವಿ. ಆಯ್ತಾ? Okay. So yeah, unclick on this. We'll start. Okay, we'll start the next topic. Okay, ಆಗಿದ್ರೆ ಸೊ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಸರ್ ಹೇಳಿದ್ರಿ, ಯಾವ್ದನ್ನ ಮೆಷರ್ ಮಾಡಕ್ಕಾಗತ್ತೆ, ಯಾವ್ದನ್ನ ಕ್ವಾಂಟಿಫೈ ಮಾಡಕ್ಕಾಗತ್ತೆ, ಅದೆಲ್ಲ ಫಿಸಿಕಲ್ ಕ್ವಾಂಟಿಟಿ ಅಂತ. ಸೊ ಹಾಗಾದ್ರೆ ಫಿಸಿಕಲ್ ಕ್ವಾಂಟಿಟಿಲಿ ಎಷ್ಟು ಟೈಪ್ ಇದೆ? ಯೂಶುವಲ್ ಆಗಿ ನಾವು ಫಿಸಿಕಲ್ ಕ್ವಾಂಟಿಟಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಹೇಗೆ ನೋಡಿ, ಇಂಗ್ಲಿಷ್ ಅಲ್ಲಿ 26 ಆಲ್ಫಾಬೆಟ್ ಇದೆ, ಲೆಟರ್ ಆಲ್ಫಾಬೆಟ್ಸ್, ರೈಟ್? ಆಲ್ಫಾಬೆಟ್ಸ್. ಸೊ ಈ ಆಲ್ಫಾಬೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾನು ವರ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ.
ರೈಟ್. ಅದೇ ರೀತಿ ಫಿಸಿಕ್ಸ್ ಅಲ್ಲಿ ನಾವು 7 ಆಲ್ಫಾಬೆಟ್ಸ್ ಯೂಸ್ ಮಾಡ್ಕೋತೀವಿ, ಆರ್ 7 ಫಂಡಮೆಂಟಲ್ ಯೂನಿಟ್ಸ್, ಓಕೆನಾ, ಆರ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಅನ್ನ ಯೂಸ್ ಮಾಡ್ಕೋತೀವಿ. ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇಂದ ನಾನು ಎಷ್ಟು ಬೇಕಿದ್ರು ಕ್ವಾಂಟಿಟೀಸ್ ಅನ್ನ ಡಿರೈವ್ ಮಾಡ್ಕೋಬಹುದು, ಓಕೆನಾ. ಸೊ physical quantities are classified into fundamental quantities and derived quantities. So there are 7 fundamental quantities and there are many derived quantities. Okay, na? Exactly. ಹೌದು. So next fundamental quantity example ಯಾವುದು? We'll see in a minute. Fundamental quantities example mass, length, time, intensity, current ಅದೆಲ್ಲ ಬರುತ್ತೆ, ಆಯ್ತಾ. ಸೊ ನೋಟಿಸ್ ಡೌನ್ ಇನ್ ನೋಟ್ಸ್, ಎಲ್ಲ ನೋಟ್ಸ್ ಇಟ್ಕೊಂಡಿದ್ರಲ್ವಾ, ಸೊ ಆ ನೋಟ್ಸ್ ಅಲ್ಲಿ ಜಸ್ಟ್ make a note. Okay, yeah. So derived quantities ತುಂಬಾ ಎಕ್ಸಾಂಪಲ್ಸ್ ಇದೆ. ಲೈಕ್ ಎಕ್ಸಾಂಪಲ್ ವೆಲಾಸಿಟಿ, ಫೋರ್ಸ್, ವರ್ಕ್, ಸ್ಟ್ರೆಸ್, ಸ್ಟ್ರೈನ್ ಎಲ್ಲ ಬರುತ್ತೆ, ಓಕೆನಾ. ಸೊ ನೈನ್ ಇಸ್ ಆಸ್ಕಿಂಗ್ ಸರ್ ಫಂಡಮೆಂಟಲ್ ಅಲ್ಲಿ 9 ಕ್ವಾಂಟಿಟೀಸ್ ಅಲ್ವಾ? ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ ಎಕ್ಸ್ಟ್ರಾ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಬರುತ್ತೆ. ಸಪ್ಲಿಮೆಂಟರಿ ಕ್ವಾಂಟಿಟೀಸ್, ಓಕೆನಾ. ದರ್ ಆಂಗಲ್ ಅಂಡ್ ಸಾಲಿಡ್ ಆಂಗಲ್, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. Okay, I'll go in detail for every branch. Okay, so everyone make a note of this. ಓಕೆನಾ. ಸೊ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಯಾವ್ದನ್ನ ಮೆಷರ್ ಮಾಡಬಹುದು, ಓಕೆನಾ. ಸೊ ಫಿಸಿಕಲ್ ಕ್ವಾಂಟಿಟಿ ಎರಡಾಗಿ ಡಿವೈಡ್ ಮಾಡ್ತೇವೆ, ಫಂಡಮೆಂಟಲ್ ಕ್ವಾಂಟಿಟಿ ಮತ್ತೆ ಡಿರೈವ್ಡ್ ಕ್ವಾಂಟಿಟಿ. ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೆ ಬೇಸಿಕ್, ಇಂಗ್ಲಿಷ್ ಅಲ್ಲಿ ಆಲ್ಫಾಬೆಟ್ ತರ ABCD ತರ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಎಷ್ಟು ಡಿರೈವ್ಡ್ ಕ್ವಾಂಟಿಟಿ ಬೇಕಾದ್ರೂ ಕೂಡ ಲೆಕ್ಕ ಹಾಕ್ಬಹುದು, ಮೆಷರ್ ಮಾಡ್ಕೋಬಹುದು, ಓಕೆನಾ. ಅಂಡ್ ಇದಕ್ಕೆಲ್ಲ ವೆಲಾಸಿಟಿಗೆ ಸಪೋಸ್ ಹೇಗೆ ಬರೆಯೋದು ಸರ್, ಹೇಗೆ ಸರ್ ಕನ್ಸ್ಟ್ರಕ್ಷನ್? ವೆಲಾಸಿಟಿ ಇಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಲ್ವಾ, ಡಿಸ್ಟೆನ್ಸ್ ಬೈ ಟೈಮ್, ರೈಟ್. ಸೊ ಹಾಗೆ ವಿ ಮೆಷರ್ ಇಟ್. ಓಕೆ, ಸೊ ಫೋರ್ಸ್ ಅಂದ್ರೆ ಏನು? ಮಾಸ್ ಇಂಟು ಆಕ್ಸಲರೇಷನ್. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ ಔಟ್ ಆಲ್ ದ ಡಿರೈವ್ಡ್ ಕ್ವಾಂಟಿಟೀಸ್, ಓಕೆನಾ. ಯಾ, ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್. ಸೊ ದೇರ್ ಆರ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್, ಓಕೆನಾ, ವಿಚ್ ಇಸ್ ಲೆಂತ್. ಲೆಂತ್ ಅಂದ್ರೆ ಏನು? ನಾವಾಗಲೇ ಯೂನಿವರ್ಸ್ ಲೆಂತ್ ಮೆಷರ್ ಮಾಡಿದ್ವಿ ಅಲ್ವಾ, ಎಷ್ಟು ಅಗಲ ಇದೆ ಯೂನಿವರ್ಸ್, ಮತ್ತೆ ಆರ್ಗನಿಸಮ್ಸ್ ಎಷ್ಟು ಚಿಕ್ಕದಾಗಿದೆ. ಸೊ ದಟ್ ವಾಸ್ ದ ಲೆಂತ್, ದಟ್ ಇಸ್ ದ ಫಸ್ಟ್ ಫಂಡಮೆಂಟಲ್ ಯೂನಿಟ್. ಓಕೆ, ಫಸ್ಟ್ ಫಂಡಮೆಂಟಲ್ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಏನು? ನೆಕ್ಸ್ಟ್ ಇಸ್ ಮಾಸ್, ಎಷ್ಟು ತೂಕ ಇದೆ, ಎಷ್ಟು ಭಾರ ಇದೆ, ದಟ್ ವಿಲ್ ಬಿ ದ ಸೆಕೆಂಡ್ ಫಂಡಮೆಂಟಲ್ ಯೂನಿಟ್. ಟೈಮ್, ಓಕೆನಾ, ವಾಟ್ಸ್ ದ ಟೈಮ್ ರೈಟ್ ನೌ, ವಾಟ್ಸ್ ದ ಡ್ಯೂರೇಷನ್ ಆಫ್ ದ ಕ್ಲಾಸ್, ಅದೆಲ್ಲ ಮೆಷರ್ ಮಾಡ್ತೀವಲ್ವಾ, ಅದೆಲ್ಲ ಟೈಮ್ ಆಗಿರುತ್ತೆ. ಎಲೆಕ್ಟ್ರಿಕ್ ಕರೆಂಟ್, ಸೊ ನನ್ನ ಫೋನ್ ಚಾರ್ಜಸ್ ಅಟ್ 6 ಆಂಪಿಯರ್, ಯುವರ್ ಫೋನ್ ಚಾರ್ಜಸ್ ಅಟ್ 4 ಆಂಪಿಯರ್, 8 ಆಂಪಿಯರ್ಸ್. ಹಾಗೆ ಎಷ್ಟು ಕರೆಂಟ್ ಬಂತು, ಕಡಿಮೆ ಕರೆಂಟ್ ಇದೆಯಾ, ಜಾಸ್ತಿ ಕರೆಂಟ್ ಇದೆಯಾ ಅಲ್ವಾ, ಅದನ್ನ ಹೇಳಲಿಕ್ಕೆ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್, ಓಕೆನಾ. ಸೊ ನೆಕ್ಸ್ಟ್ ಟೆಂಪರೇಚರ್ ಮೆಜರ್ ಬೈ ಥರ್ಮೋಮೀಟರ್. 27 ಡಿಗ್ರಿ ಸೆಲ್ಸಿಯಸ್, ಹೊರಗಡೆ ಕೋಲ್ಡ್ ಆಗಿದೆಯಾ, 0 ಡಿಗ್ರಿ ಸೆಲ್ಸಿಯಸ್ಗೆ ವಾಟರ್ ಫ್ರೀಸ್ ಆಗುತ್ತೆ. ಸೊ ಅದನ್ನ ಮೆಜರ್ ಮಾಡ್ಲಿಕ್ಕೆ ಫಿಫ್ತ್ ಕ್ವಾಂಟಿಟಿ ಟೆಂಪರೇಚರ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಸಪೋಸ್ ಇಫ್ ಟಾಕಿಂಗ್ ಅಬೌಟ್ ಗ್ಯಾಸ್, ಸೊ ನಿಮ್ಮಲ್ಲಿ LPG ಯೂಸ್ ಮಾಡ್ತಿರಲ್ವಾ, LPG ಒಳಗೆ ಮೀಥೇನ್ ಮತ್ತೆ ಬ್ಯೂಟೇನ್ ಗ್ಯಾಸ್ ಇರುತ್ತೆ. ಆ ಬ್ಯೂಟೇನ್ ಗ್ಯಾಸ್ ಎಷ್ಟಿದೆ, ಎಷ್ಟು ಕಡಿಮೆ ಇದೆ, ಅದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಯೂಸ್ ಸಮಥಿಂಗ್ ಕಾಲ್ಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್, ಓಕೆನಾ. ನೆಕ್ಸ್ಟ್ ಎಷ್ಟು ಬ್ರೈಟ್ ಇದೆ, ಓಕೆನಾ. ಈಗ ನಿಮ್ಮ ರೂಮ್ ಕತ್ಲಾಗಿರುತ್ತೆ ಅಂತ ತಿಳ್ಕೊಳ್ಳಿ, ಒಂದು ಲೈಟ್ ಆನ್ ಮಾಡಿದ್ರೆ ಬ್ರೈಟ್ ಆಗುತ್ತೆ, 2 ಲೈಟ್ ಆನ್ ಮಾಡಿದ್ರೆ ತುಂಬಾ ಬ್ರೈಟ್ ಆಗುತ್ತೆ, 3 ಲೈಟ್ ಆಗಿದ್ರೆ ಇನ್ನೂ ಬ್ರೈಟ್ ಆಗುತ್ತೆ ಅಲ್ವಾ. ಸೊ ದ ಬ್ರೈಟ್ನೆಸ್ ಇಸ್ ಗಿವನ್ ಬೈ ಲೂಮಿನಸ್ ಇಂಟೆನ್ಸಿಟಿ, ಲೂಮಿನಾಸಿಟಿ, ಓಕೆನಾ. ಅಂಡ್ ಈ ಪ್ರತಿಯೊಂದು ಕ್ವಾಂಟಿಟಿಸ್ ಕೂಡ ಯೂನಿಟ್ಸ್ ಇದೆ, ಓಕೆನಾ, ಯೂನಿಟ್ಸ್ ಇದೆ. ಹೇಳಿದ್ರಲ್ವಾ, ಪ್ರತಿ ಫಿಸಿಕಲ್ ಕ್ವಾಂಟಿಟಿ ವಿಲ್ ಹ್ಯಾವ್ ಅ ಮ್ಯಾಗ್ನಿಟ್ಯೂಡ್ ಅಂಡ್ ವಿಲ್ ಹ್ಯಾವ್ ಅ ಯೂನಿಟ್, ಆಗ ಮಾತ್ರ ಮೀನಿಂಗ್ಫುಲ್ ಆಗಿರುತ್ತೆ ಅಂತ. ಸೊ ಲೆಂತ್ಗೆ ಯೂನಿಟ್ ಮೀಟರ್, ಮಾಸ್ಗೆ ಕಿಲೋಗ್ರಾಮ್, ಓಕೆನಾ, ಟೈಮಿಗೆ ಸೆಕೆಂಡ್, ಅಂಡ್ ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್. ಸೊ ಅಂಡ್ ಅದೇ ರೀತಿ ಮೀಟರ್ ಅನ್ನ ಡಿನೋಟ್ ಮಾಡ್ಲಿಕ್ಕೆ ನಾವು ಎಂ ಯೂಸ್ ಮಾಡ್ತೀವಿ, ಕಿಲೋಗ್ರಾಮ್ ಅನ್ನ ಯೂಸ್ ಮಾಡ್ಲಿಕ್ಕೆ ಕೆಜಿ ಯೂಸ್ ಮಾಡ್ತೀವಿ, ಸೆಕೆಂಡ್ ಅನ್ನ ಡಿನೋಟ್ ಮಾಡ್ಲಿಕ್ಕೆ ಎಸ್ ಅಂತ ಆಲ್ಫಾಬೆಟ್ ಯೂಸ್ ಮಾಡ್ತೀವಿ, ಓಕೆನಾ. ಅಂಡ್ ಆಂಪಿಯರ್, ಕರೆಂಟ್ ಎ ಅಂತ ಕೊಡ್ತೀವಿ. ನಿಮ್ಮ ಫೋನ್ ಹಿಂದ್ಗಡೆ ಎಲ್ಲ ಕಾಣುತ್ತೆ, ಆಯ್ತಾ, ಚಾರ್ಜರ್ ಹಿಂದ್ಗಡೆ ಎಲ್ಲ ಕಾಣುತ್ತೆ, 2 ಆಂಪಿಯರ್ 5 ಆಂಪಿಯರ್ ಅಂತೆಲ್ಲ ಬರ್ದಿರ್ತಾರೆ, ಓಕೆನಾ. ಸೊ ಅದಾದ್ಮೇಲೆ ಟೆಂಪರೇಚರ್ ಈಸ್ ಗಿವನ್ ಬೈ ಕೆಲ್ವಿನ್. ಹೌದು, ಡಿಗ್ರಿ ಸೆಲ್ಸಿಯಸ್ ಇದೆ, ಓಕೆನಾ, ಫಾರೆನ್ಹೈಟ್ ಇದೆ, ಬಟ್ ನಾವು ಕೆಲ್ವಿನ್ ಅನ್ನ SI ಯೂನಿಟ್ ಆಗಿ ತಗೊಂಡಿದೀವಿ. SI ಯೂನಿಟ್ ಅಂದ್ರೆ ಅಂತ ಹೇಳ್ತೇನೆ, ಆಯ್ತಾ, ಜಸ್ಟ್ ಅ ಮಿನಿಟ್. ಅಂಡ್ ಕೆಲ್ವಿನ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ K. ಓಕೆ, ದೆನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್. ಕೆಮಿಸ್ಟ್ರಿ ಕ್ಲಾಸ್ ಸ್ಟಾರ್ಟ್ ಆಗಿದ್ರೆ ನಿಮ್ಗೆ ಆಗ್ಲೇ ಐಡಿಯಾ ಬಂದಿರುತ್ತೆ ಮೋಲ್ ಅಂದ್ರೆ ಏನು ಅಂತ, ಓಕೆನಾ. ಸೊ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಹಿಯರ್ ಇಸ್ ಮೋಲ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಎಷ್ಟು ಆಬ್ಜೆಕ್ಟ್ ಇದೆ ಅಂತ ಹೇಳಿ, ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳಲಿಕ್ಕೆ ನಾವು ಮೋಲ್ ಯೂಸ್ ಮಾಡ್ತೀವಿ, ಓಕೆನಾ. ಅಂಡ್ ಕ್ಯಾಂಡಲ್ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಕ್ಯಾಂಡಲ್ ಅಂದ್ರೆ ಕ್ಯಾಂಡಲ್, ರೈಟ್, ಲೈಟ್. ಸೊ ಎಷ್ಟು ಬ್ರೈಟ್ ಆಗಿದೆ ಲೈಟ್ ಅಂತ ಡಿನೋಟ್ ಮಾಡ್ಲಿಕ್ಕೆ ಯೂಸ್ ಕ್ಯಾಂಡಲಾ, ಓಕೆನಾ.
ಸೊ ಇಲ್ಲಿ ಕೇಳ್ತಾ ಇರೋದು ಸರ್ ಇಸ್ ಅಮೌಂಟ್ ಆಫ್ ಇಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ ಸ್ಕೇಲಾರ್ ಕ್ವಾಂಟಿಟೀಸ್. ಇವರೆಲ್ಲ ಕ್ವಾಂಟಿಟಿ ಸ್ಕೇಲಾರಾ? ಹೌದು, ಆಲ್ ದಿಸ್ ಕ್ವಾಂಟಿಟೀಸ್ ಆರ್ ಸ್ಕೇಲಾರ್. ಹಾಗಂದ್ರೆ ಏನು ಅಂತ ನಾವು ವಿಲ್ ಸ್ಟಡಿ ದಟ್ ಇನ್ upcoming chapters. Okay, so students, make a note of all these 7 quantities. Okay now. Okay Vardhan, sure. So once if you make a note down ella barkonಡ್ಮೇಲೆ give me yes. ಯಾರು ರೈಟ್ ಎಲ್ಲ ಬರ್ಕೊಂಡಿದ್ದೀರಾ give me yes. I'll go to next topic. Okay, awesome. Yes, scalar means no direction. How the Mahesh? Yeah, you can take a screenshot also. Fine, no problem. Okay now. Yeah. So yeah, I'll be moving on to next topic. Okay now. So as I told you earlier, there are 7 fundamental units. 7 fundamental units and 2 supplementary units. Okay now. 2 supplementary units. What is the supplementary units? So one unit is, yes, I will be sharing the notes. Okay. So one unit is angle. The first supplementary unit is angle. The second supplementary unit is solid angle. ಓಕೆನಾ? ಏನು ಸಾಲಿಡ್ ಆಂಗಲ್? ನೀವು ಪಿಜ್ಜಾ ತಿಂದಿದ್ದೀರಾ ಅಥವಾ ದಿಲ್ ಖುಷ್ ತಿಂದಿದ್ದೀರಾ? ಸೊ ಅಲ್ಲಿ ಕೊಡ್ತಾರಲ್ವಾ ಸ್ಲೈಸ್, ದಟ್ ಸ್ಲೈಸ್ ಇಸ್ ಸಾಲಿಡ್ ಆಂಗಲ್. ಓಕೆನಾ? ಸೊ ಒಂದು ದಿಲ್ ಖುಷ್ ಅಥವಾ ಒಂದು ಪಿಜ್ಜಾನ ಕಟ್ ಮಾಡಿದ್ರೆ ಇಂಟು 4 pieces, ಐ ಗೆಟ್ ಈಚ್ ಪೀಸ್ ಆಫ್ 90 degree ಆಂಗಲ್ ಅಲ್ವಾ? ಸೊ ದಿಸ್ ಇಸ್ ಹೌ ಪಿಜ್ಜಾ ಆರ್ ದಿಲ್ ಖುಷ್ ಲುಕ್ಸ್ ಲೈಕ್. ಓಕೆ, ದೆನ್ ವಿ ಹ್ಯಾವ್ ಸಾಲಿಡ್ ಆಂಗಲ್. ಸಾಲಿಡ್ ಆಂಗಲ್ ಅಂದ್ರೆ ಏನು? ಕೋನ್ ಐಸ್ ಕ್ರೀಮ್ ತಿಂದಿರ್ತಲ್ವಾ? ವೆನ್ ಯು ಬೈ ಅ 10 rupee or a 15 rupee cone ice cream, we'll have a smaller cone, right? Three dimensionally. So we'll have a smaller angle here, right? So that means it has a smaller solid angle. 3-dimensionally kadam angle ide anta. But when you buy a cone ice cream which is of 25 rupees, it will be looking big, right? So tumba ice cream kuda tumba irtade adrolage, and that is a solid angle. Okay na? Yeah, this is for 2-dimensional angle, this is for 3-dimensional angle. Okay na? So I have an example for you here. Okay, so ಎಲ್ರಿಗೂ ನನ್ನ ಸಿಮ್ಯುಲೇಷನ್ ಕಾಣ್ತಾ ಇದೆಯಾ? ಕ್ಯಾನ್ ಯು ಸಿ ದ ಆಂಗಲ್ ಐ ಆಮ್ ಚೇಂಜಿಂಗ್ ಹಿಯರ್? ಕಾಣ್ತಿದ್ಯಾ? ಇಸ್ ಮೈ ಸ್ಕ್ರೀನ್ ವಿಸಿಬಲ್? ಎಸ್. ಓಕೆ, ಸೊ ನೋಡಿ, ಹೌ ಡು ವಿ ಮೆಷರ್ 2-dimension ಆಂಗಲ್? ಸೊ ವಿಲ್ ಟೇಕ್ ಎಕ್ಸಾಂಪಲ್ ಫಾರ್ ಸರ್ಕಲ್. ಸೊ ಸರ್ಕಲ್ ತಗೊಂಡು 2 ಲೈನ್ ಅನ್ನ ಒಂದ್ರ ಮೇಲೆ ಒಂದಿಟ್ರೆ ಆಂಗಲ್ 0 ಆಗಿರುತ್ತೆ. ಸೊ ಇಫ್ ಐ ಇನ್ಕ್ರೀಸ್ ದ ಓರಿಯಂಟೇಶನ್ ಆಫ್ ಲೈನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಬ್ಲಾಕ್ ಲೈನ್, ಗ್ರೀನ್ ಲೈನ್ ಮೂವ್ ಮಾಡ್ತಾ ಇದೀನಿ, ಆಂಗಲ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಎಲ್ಲೋ ಕಾಣ್ತಿದೆಯಲ್ವಾ? ದಿಸ್ ಪರ್ಟಿಕ್ಯುಲರ್ ಎಲ್ಲೋ ಪಾರ್ಟ್ ಇಸ್ ದ ಆಂಗಲ್. ಓಕೆನಾ? ಸೊ ನೋಡಿ, ಎಲ್ಲೋ ಡಾಟ್ ಮೂವ್ ಮಾಡ್ತಾ ಇದೀನಿ, ಆಂಗಲ್ ಜಾಸ್ತಿ ಆಗ್ತಾ ಇದೆ. ಸೊ ನೌ ಆಂಗಲ್ ಇಸ್ 180 degree. ನೌ ದ ಆಂಗಲ್ ಇಸ್ ಮೋರ್ ದೆನ್ 180 degree. ಅಂಡ್ ಅಲ್ಲೇ ವಾಪಸ್ ಬಂದ್ರೆ 360 degree ಅಥವಾ 60 degree ಕೂಡ ಹೇಳ್ಬೋದು. ಓಕೆನಾ? ಇಟ್ಸ್ ಕಾಲ್ಡ್ ಸ್ಟೆರೇಡಿಯನ್, ವಿ ನೋ. ಥ್ಯಾಂಕ್ ಯು. ದಟ್ಸ್ ಗುಡ್. ಓಕೆ, ನೋ ಪ್ರಾಬ್ಲಮ್. ಓಕೆನಾ? ಸೊ ನೆಕ್ಸ್ಟ್ 3-dimensional ಏನಾಗುತ್ತೆ? ಇಫ್ ಯು ನೋಟಿಸ್ ಹಿಯರ್, ಓಕೆನಾ, ಐ ಸ್ಟಾರ್ಟ್ ಫ್ರಮ್ 0. ಈ ರೈಟ್ ಸೈಡ್ ಡಯಾಗ್ರಾಮ್ ನೋಟಿಸ್ ಮಾಡಿ ಅಂತ ಎಲ್ರು ಕೂಡ ಈಗ. ಸೊ ಇಲ್ಲೇನಾಗ್ತಾ ಇದೆ? ಕೋನ್ ಇಲ್ಲ. ನಾವು ಐ ಮೇಕ್ ಅ ಸ್ಮಾಲ್ ಕೋನ್ ಹಿಯರ್. ಓಕೆನಾ? ಈ ಪರ್ಟಿಕ್ಯುಲರ್ ಓರಿಯಂಟೇಶನ್ ಇದೆಯಲ್ಲ, ಆಂಗಲ್ ಇದೆಯಲ್ಲ, ಎಷ್ಟು ದೂರ ಹೋಗ್ತಾ ಇದೆ. 3-dimensional angle is called a steradian. It is called a steradian. And if I increase the cone angle, see, angle increase ಆಗ್ತಾ ಇದೆ ನೋಡಿ. So now I can say that this has more solid angle. ಇದಕ್ಕೆ solid angle ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆನಾ? And I can increase it to any value. Okay, I can keep on increasing this. So let me increase it. Okay, see, the solid angle is increasing. Now the cone ice cream has become a very big cone, right? So difference gottaita? Angle ಮತ್ತೆ solid angle. So yeah, so give me yes or no, solid angle ಮತ್ತೆ angle clear ಆಗಿದ್ರೆ ಹೇಳ್ತೇನೆ. ಸ್ಟೆರೇಡಿಯನ್ ಅಂತ ಹೇಳ್ತೇನೆ ಆಯ್ತಾ? ಸೊ ಎನಿ ಡೌಟ್? ಆಂಗಲ್ ಅಂದ್ರೆ 2-dimensional ಸರ್ಕಲ್ ಮೇಲೆ, ಸಾಲಿಡ್ ಆಂಗಲ್ ಅಂದ್ರೆ ಏನು? ಸಾಲಿಡ್ ಆಂಗಲ್ 3-dimensional. ಓಕೆನಾ? Okay, yeah, so let me go through it again. So if I take a circle, okay, and if I measure the angle between 2 lines, just 2 lines angle measure ಮಾಡಿದ್ರೆ, that theta will be the angle. Okay, so if I measure particular angle between any 2 lines, either orientation measure ಮಾಡಿದ್ರೆ, I get something called as angle theta. Okay na? But if this is for a 2-dimension, right? It's for a 2-dimension. Now if I take a 3-dimension object ಅಂದ್ರೆ ಕೋನ್, ಓಕೆನಾ? ಸಾಲಿಡ್ ಆಬ್ಜೆಕ್ಟ್ ತಗೋಬೇಕಾಯ್ತು ಈಗ. ಈ ಕೋನ್ ತಗೊಳ್ಳಿ. ಈ ಕೋನ್ ಅಲ್ಲಿ ಕಡಿಮೆ ಆಂಗಲ್ ಇದೆ ಅಲ್ವಾ?
kadame angle. Okay, it's oriented in this particular V shape, and that particular V shape will occupy very less angle. Okay, and if I increase the cone angle, the cone expands alva. Small V like ದೊಡ್ಡದಾಗ್ತಾ ಇದೆ. So I can say this has more solid angle than the previous one. Okay, yeah, I'll explain this formula just a second. So solid angle ge unit ide which is called radians. Radian is a unit of solid angle, the 2D angle. Steradian is the unit of solid angle. Okay, now this is denoted by theta, this is denoted by omega. Okay, and angle varies from 0 to 2 pi, 0 ಇಂದ 360 ಡಿಗ್ರಿ ಅಲ್ವಾ. ನಾನು ಚೆಕ್ ಮಾಡಿದೆ ಅಲ್ವಾ, 0 ಇಂದ ಸ್ಟಾರ್ಟ್ ಮಾಡಿ ಒಂದು ಕಂಪ್ಲೀಟ್ ಸರ್ಕಲ್ ಆಗಿದಾಗ ವಾಪಸ್ 360 ಡಿಗ್ರಿಗೆ ಬಂದ್ವಿ ಅಲ್ವಾ. ಸ್ಟೆರೇಡಿಯನ್ 0 ಇಂದ ಸ್ಟಾರ್ಟ್ ಮಾಡಿದ್ರೆ 4 ಪೈ ವರೆಗೆ ಹೋಗುತ್ತೆ. 4 ಪೈ ಅಂದ್ರೆ ಎಷ್ಟು? 720 ಡಿಗ್ರಿ. 2 ಪೈ ಅಂದ್ರೆ 360 ಡಿಗ್ರಿ. Okay, Raghunath, any doubt? Adjust the cone for full angle. Yeah, I'll be doing that. Okay. Why are they called supplementary angles? They are called supplementary angles because they don't have something called dimensions. Okay, dimension next class ಅಲ್ಲಿ ಸ್ಟಡಿ ಮಾಡ್ತೀವಿ ಆಯ್ತಾ. Okay, dimension ಇಲ್ಲ, ಹಾಗಾಗಿ ಅದನ್ನ supplementary angle ಇಟ್ಟಿದ್ದೀವಿ. Okay, Raghunath, any doubt? Okay, so here a student is asking me to adjust it to full angle. Okay, so the core angle na full ಮಾಡಿದ್ರೆ the simulation has a slight glitch here. It's covering the complete circle. ಈ ಲಿಂಕ್ ಶೇರ್ ಮಾಡ್ತೀನಿ, you can use this, you can play with it. Okay, I'll share the link of simulation also. Okay, yeah. So Akshay is asking, sir, degree alva sir anta. Degree illa bro, degree is a unit but not the SI unit. Okay, so degree is the unit exactly, but it's not the SI unit. SI unit is radians, SI unit is steradian. Okay, so shall we move on? Next topic ಹೋಗುವ. ಕ್ಲಿಯರ್ ಆಯ್ತಾ ಎಲ್ಲರೂ ಕೂಡ? S equal to r theta. I'll explain what is S equal to r theta now. Okay, yeah. So ಇಲ್ಲಿ ನೋಡಿ, if this angle is theta and if circle is of radius r, okay na, radius r ಆಗಿದ್ದು angle theta ಆಗಿದ್ರೆ ಈ r, ಈ ಯೆಲ್ಲೋ ಲೈನ್ ಇದೆಯಲ್ವಾ, this ಯೆಲ್ಲೋ ಲೈನ್ ಲೆಂತ್ ಡಿಸ್ಟೆನ್ಸ್ ಒಂದು ಹಗ್ಗ ಇಟ್ಟು ಮೆಜರ್ ಮಾಡಿದ್ರೆ ಎಷ್ಟು ದೂರ ಬರುತ್ತೆ ಭಾವನಾ? ಎನಿ ಡೌಟ್? ಸೊ ಎಷ್ಟು ದೂರ ಬರುತ್ತೆ ಇದೆಯಲ್ವಾ, ದಟ್ ಈಸ್ ಕಾಲ್ಡ್ as S, where S is called as arc length. Okay na, this length of this yellow line is called as S, ಅದರ ಉದ್ದ ಅಳತೆ S, and that S is equal to r theta. R ಅಂದ್ರೆ radius, theta ಅಂದ್ರೆ angle. Okay na, so what is the arc length of complete circle? Complete circle ಅಂದ್ರೆ circumference ಅಲ್ವಾ. ಆ circumference ಗೆ radius r ಹಾಗೆ ಬಿಟ್ಟಿರ್ತೀನಿ. ಎಷ್ಟು theta ಕವರ್ ಆಯ್ತು ಕಂಪ್ಲೀಟ್ ಸರ್ಕಲ್ ಕವರ್ ಮಾಡಿದ್ರೆ? 2 pi ಕವರ್ ಆಗುತ್ತೆ ಅಲ್ವಾ. ಸೊ ದಿಸ್ ಬಿಕಮ್ಸ್ 2 pi r circumference. ನೋಡಿ, that's the same formula. S is equal to r theta ಅಂದ್ರೆ arc length formula, ಪರ್ಟಿಕ್ಯುಲರ್ ಆಂಗಲ್ ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ಹೇಳೋದು. ಓಕೆನಾ? ಹೌದು, ಸಾಲಿಡ್ ಆಂಗಲ್ ಗೆ ಟೋಟಲ್ ಲಿಮಿಟ್ ಇಸ್ 720, ಹಾಫ್ ಆಫ್ ದ ಸಾಲಿಡ್ ಆಂಗಲ್ ಅಂದ್ರೆ 360. ಓಕೆ, ಯಾ. ಸೊ ಆರ್ ಯು ಕೂಲ್ ಹಿಯರ್ ಫ್ರೆಂಡ್ಸ್? ಗೊತ್ತಾಗ್ತಾ ಇದೆಯಾ? ಗಿವ್ ಮಿ ಎಸ್ ಆರ್ ನೋ, ಎನಿ ಡೌಟ್ಸ್? Sir, if we increase the angle, will it become flat circle? No, it becomes a very big three-dimensional object. Okay, come on students. So participate ಮಾಡಿ ಎಲ್ಲರೂ ಕೂಡ. ಗೊತ್ತಾದ್ರೆ ಗೊತ್ತಾದಂತ ಹೇಳಿ, ಗೊತ್ತಾಗಿದ್ರೆ ಗೊತ್ತಾಗಿಲ್ಲ ಅಂತ ಹೇಳಿ, ಪ್ರಾಬ್ಲಮ್ ಇಲ್ಲ ಆಯ್ತಾ? ಓಕೆ, ಆರ್ಕ್ ಲೆಂತ್ ರಿಪೀಟ್ ಮಾಡ್ಲಾ? ಓಕೆ, ಸೊ ಆರ್ಕ್ ಲೆಂತ್ ಅಂದ್ರೆ ಸಿಂಪಲ್ ಆಯ್ತಾ, ಏನದು? ಸೊ ಪರ್ಟಿಕ್ಯುಲರ್ ಆಗಿ ಇಲ್ಲಿ if you see this particular two-dimensional circle here, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಎಷ್ಟು ದೂರ ಇದೆ ಅಂತ ನಾನು ಮೆಜರ್ ಮಾಡ್ಬೇಕು ಅಂತ ಬಂದ್ರೆ ಐ ಯೂಸ್ ದಿಸ್ ಫಾರ್ಮುಲಾ, ಇಸ್ ಈಕ್ವಲ್ ಟು ಆರ್ ಥೀಟಾ. ಎಸ್ ಅಂದ್ರೆ ಏನು? ಈ ಪರ್ಟಿಕ್ಯುಲರ್ ಲೆಂತ್. ಓಕೆನಾ? ಆರ್ ಅಂದ್ರೆ ರೇಡಿಯಸ್ ಆಫ್ ದ ಸರ್ಕಲ್, ಥೀಟಾ ಅಂದ್ರೆ ಆಂಗಲ್. ಓಕೆನಾ? ಒಂದು ಕಂಪ್ಲೀಟ್ ಆಂಗಲ್ ಗೆ ಎಷ್ಟು, ಒಂದು ಕಂಪ್ಲೀಟ್ ಸರ್ಕಲ್ ಗೆ ಎಷ್ಟು ಆಂಗಲ್ ಇರುತ್ತೆ? 360 ಡಿಗ್ರಿ ಅಥವಾ 2 ಪೈ ಅಲ್ವಾ. ಸೊ ಐ ಕ್ಯಾನ್ ಆಲ್ಸೋ ರೈಟ್ ಕಂಪ್ಲೀಟ್ ಸರ್ಕಲ್ ಗೆ 2 ಪೈ ಆರ್ ಡಿಸ್ಟೆನ್ಸ್ ಇರುತ್ತೆ. 2 ಪೈ ಆರ್ ಡಿಸ್ಟೆನ್ಸ್ ಇರುತ್ತೆ, ಆರ್ ಇಸ್ ಸರ್ಕಂಫರೆನ್ಸ್. ಓಕೆನಾ? ಈ ಪರ್ಟಿಕ್ಯುಲರ್ ಲೆಂತ್ ಎಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ, ಓಕೆನಾ, ಈ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಐ ವಿಲ್ ಮಲ್ಟಿಪ್ಲೈ ದ ರೇಡಿಯಸ್ ವಿತ್ ದ ಆಂಗಲ್. ಓಕೆನಾ? ಡಿರೈವೇಶನ್ ಇಲ್ಲ ಬ್ರೋ, ದೇರ್ ಇಸ್ ನೋ ಡಿರೈವೇಶನ್. ಓಕೆ, 2 ಪೈ ಅಂದ್ರೆ ಈ ನೋಡಿ, ಒಂದು ಕಂಪ್ಲೀಟ್ ಸರ್ಕಲ್ ಗೆ 360 ಡಿಗ್ರಿ ಅಲ್ವಾ. 360 ಡಿಗ್ರಿ ಅಂದ್ರೆ 2 ಪೈ ಅಂತ.
ಯಾಕಂದ್ರೆ ಐ ಟೆಲ್ ದಿಸ್ ಹೌ 360 ಹೆಲ್ಪ್ ಮಾಡ್ತೀನಿ ಆಯ್ತಾ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಓಕೆ ಯಾ ಸೊ ಓಕೆ ಸೊ 1 ಪೈ ಅಂತ ಅಂದ್ರೆ 180 ಡಿಗ್ರಿ ಅಂತ. ಓಕೆನಾ, I'll get back to this in a moment. Okay, no, don't worry. You can just remember this particular formula. I'll tell you what is pi and theta very soon. Okay, now. Okay then. So yeah, so you'll know. So if I start angle measuring from this particular point, ಅಲ್ಲೇ ಇದ್ರೆ 0 ಆಗಿರುತ್ತೆ. ನಾನು ಇಲ್ಲಿ ಬಂದ್ರೆ 45 ಡಿಗ್ರಿ. If I'm at right angle 90 ಡಿಗ್ರಿ, ಒಂದು ಪರ್ಟಿಕ್ಯುಲರ್ ಸ್ಟ್ರೈಟ್ ಲೈನ್ಗೆ 180 ಡಿಗ್ರಿ ಅಲ್ವಾ, ಅಂಡ್ ಪರ್ಟಿಕ್ಯುಲರ್ ಕಂಪ್ಲೀಟ್ ಸರ್ಕಲ್ ಗೆ 360 ಡಿಗ್ರಿ ಅಲ್ವಾ, ಕರೆಕ್ಟ್ ತಾನೆ? ಯು ಶುಡ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್, ತುಂಬಾ ಯೂಸ್ ಆಗುತ್ತೆ ಮುಂದೆ ಫಿಸಿಕ್ಸ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ನಿಮ್ಗೆ ಆಗ್ಲೇ ಹೇಳ್ದಾಗೆ ಆಂಗಲ್ ಗೆ SI ಯೂನಿಟ್ ರೇಡಿಯನ್ಸ್ ಅಲ್ವಾ, ರೇಡಿಯನ್ಸ್. ಬಟ್ ನಾನೆಲ್ಲ ಇಲ್ಲಿ ಡಿಗ್ರಿಲಿ ಬರ್ತಿದ್ದೀನಿ. ಸೊ SI ಯೂನಿಟ್ ಅಲ್ಲಿ ಹೇಗೆ ಬರೆಯೋದು, SI ಯೂನಿಟ್ ಹೇಗೆ ಬರೆಯೋದು ಅಂದ್ರೆ 180 ಡಿಗ್ರಿ ಇಸ್ ಈಕ್ವಲ್ ಟು 1 ಪೈ. ಓಕೆನಾ, ಪೈ ಅಂದ್ರೆ 180 ಡಿಗ್ರಿ ಅಂತ. ಸೊ ನಾನು ಹೇಗೆ ಬರೀಬಹುದು ಗೊತ್ತಾ? ಇಫ್ ಐ ರಬ್ ದಿಸ್ ಪರ್ಟಿಕ್ಯುಲರ್ ಸರ್ಕಲ್ ಹಿಯರ್, ಸೊ ಇಲ್ಲಿಂದ ಇಲ್ಲಿಗೆ 2 ಪೈ ಆಗುತ್ತೆ ಬಿಕಾಸ್ ಇಟ್ ಇಸ್ 360 ಡಿಗ್ರಿ. ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಅಲ್ವಾ, ಅಂದ್ರೆ ವ್ಯಾಲ್ಯೂ ಆಫ್ ಆಂಗಲ್ ಇಸ್ ಪೈ. ಕ್ಲಿಯರ್ ಆಯ್ತಾ ಈಗ? ಸೊ 180 ಡಿಗ್ರಿ ಅಂದ್ರೆ 1 ಪೈ ಅಂತ. ಸೊ ಒಂದ್ ಸರ್ಕಲ್ ಕವರ್ ಮಾಡ್ಲಿಕ್ಕೆ ಎಷ್ಟು ಆಂಗಲ್ ಆಗುತ್ತೆ ಹೇಳಿ? ಒಂದ್ ಸರ್ಕಲ್ ಕವರ್ ಮಾಡ್ಲಿಕ್ಕೆ 360 ಡಿಗ್ರಿ ಆಗುತ್ತೆ. ಸೊ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಹಾಗಿದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಅಲ್ಲಿ 2 ಪೈ ಇರುತ್ತೆ. ಗೊತ್ತಾಯ್ತಾ? ಸೊ ಇಫ್ ಐ ಮಲ್ಟಿಪ್ಲೈ ದಿಸ್ ಬೈ ಪರ್ಟಿಕ್ಯುಲರ್ಲಿ 2, 360 ಡಿಗ್ರಿ ಬರುತ್ತೆ. 1 ಪೈ ಬಿಕಮ್ಸ್ 2 ಪೈ. ಸೊ ಒಂದ್ ಕಂಪ್ಲೀಟ್ ಸರ್ಕಲ್ ಅಲ್ಲಿ 2 ಪೈ ಆಂಗಲ್ ಇದೆ ಅಂತ ಅರ್ಥ. ಸೊ ಹಾಗೆ ಒಂದು ಕ್ವಶನ್ ಕೊಡ್ಲಾ? ಸೊ 90 ಡಿಗ್ರಿಗೆ ಎಷ್ಟು ಪೈ ಆಗುತ್ತೆ? ಟೆಕ್ಸ್ಟ್ ಮಾಡಿ ನೋಡುವ. ಸಾಲಿಡ್ ಆಂಗಲ್ ಸಿಲೆಬಸ್ಗೆ ಇಲ್ಲ. ಓಕೆನಾ, ಅದು ಇಂಜಿನಿಯರಿಂಗ್ ಅಲ್ಲೇ ಕಲಿಯೋದು, ನಾವು ಈಗ ಕಲಿಯೋದೇ ಇಲ್ಲ. ವಿ ಡೋಂಟ್ ಹ್ಯಾವ್ ಸಾಲಿಡ್ ಆಂಗಲ್ ಅಟ್ ಆಲ್. ಎಕ್ಸಾಕ್ಟ್ಲಿ, ನೀವು ಕೊಡ್ತಿರೋ ಆನ್ಸರ್ ಎಲ್ಲ ಕರೆಕ್ಟ್ ಆಗಿದೆ. ಆಲ್ ರೈಟ್, ಯಾರು ಕೂಡ ತಪ್ಪು ಆನ್ಸರ್ ಕೊಟ್ಟಿಲ್ಲ. ಸೊ ನಾನು ಆಗ್ಲೇ ಹೇಳ್ದಾಗೆ 180 ಡಿಗ್ರಿಗೆ ಪೈ ಅಂತ ಆದ್ರೆ ನಂಗೆ 90 ಬೇಕಲ್ವಾ. ಸೊ ಐ ಡಿವೈಡ್ ದ ಹೋಲ್ ಇಕ್ವೇಷನ್ ಬೈ 2. ಸೊ ದಿಸ್ ಬಿಕಮ್ಸ್ 90 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಬೈ 2 ರೇಡಿಯನ್ಸ್. ಓಕೆನಾ, ಪೈ ವ್ಯಾಲ್ಯೂ ಯಾವಾಗಲೂ ಕೂಡ ರೇಡಿಯನ್ಸ್ ಅಲ್ಲೇ ಇರುತ್ತೆ. ಓಕೆನಾ, ಸೊ ದ ಆನ್ಸರ್ ವಿಲ್ ಬಿ ಪೈ ಬೈ 2 ರೇಡಿಯನ್ಸ್. ಓಕೆ, ಆರ್ ಯು ಕ್ಲಿಯರ್ ಹಿಯರ್? ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕೂಡ 180 ಡಿಗ್ರಿ ಅಂದ್ರೆ ಪೈ ರೇಡಿಯನ್ಸ್. ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ, ನೋಟ್ ಇಟ್ ಡೌನ್. ಓಕೆನಾ, ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಈಗ ಕ್ಲಿಯರ್ ಆಯ್ತಾ ಯಾಕೆ ಇಲ್ಲಿ 2 ಪೈ ಬರ್ಕೊಂಡೆ ಅಂತ? ಬಿಕಾಸ್ ಒಂದು ಕಂಪ್ಲೀಟ್ ಸರ್ಕಲ್ ಮಾಡಿದಾಗ 360 ಡಿಗ್ರಿ ಕವರ್ ಆಗುತ್ತೆ. 360 ಡಿಗ್ರಿ ಕವರ್ ಆದ್ರೆ 2 ಪೈ ಅಂತ. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಸಿಗುತ್ತೆ. ಯಾ, ಸೊ ನೌ ಬಿಫೋರ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಗಿವ್ ಎಸ್ ಆರ್ ನೋ. ರೇಡಿಯಸ್ ಅಂಡ್ ರೇಡಿಯನ್. ರೇಡಿಯಸ್ ಅಂದ್ರೆ ಏನು ಬ್ರೋ? ರೇಡಿಯಸ್ ಅಂದ್ರೆ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಆಯ್ತಾ. ದಿಸ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ರೇಡಿಯನ್. ರೇಡಿಯಸ್ ಸೆಂಟರ್ ಇಂದ ಎಡ್ಜ್ಗೆ ಇರೋದು ರೇಡಿಯಸ್. ಓಕೆನಾ, ರೇಡಿಯನ್ಸ್ RADINS, ರೇಡಿಯನ್ಸ್ ಅಂದ್ರೆ ಇಟ್ಸ್ ಅ ಮೆಷರ್ ಆಫ್ ಆಂಗಲ್. ಇಲ್ಲಿಂದ ಇಲ್ಲಿ ಎಷ್ಟಿದೆ, ಇಲ್ಲಿಂದ ಇಲ್ಲಿ ಎಷ್ಟಿದೆ, ಇಟ್ಸ್ ಆಂಗಲ್. ಓಕೆ, ಕಮ್ ಆನ್ ಸ್ಟೂಡೆಂಟ್ಸ್, ಎವ್ರಿಬಡಿ ಹ್ಯಾಸ್ ಟು ಪಾರ್ಟಿಸಿಪೇಟ್. ಓಕೆನಾ, 150 54 ಇಸ್ not acceptable. Wow. Yes, come on, you can do it. Degree and radians difference houdu. Wow, 180 degree will be equal to pi radians. Okay na, actual agi value ashte irutte, but bariyo ರೀತಿ ಬೇರೆ ಅಷ್ಟೇ. Okay na, for a simple example, ಏನು ಇಲ್ಲಿಂದ ಇಲ್ಲಿ 90 ಡಿಗ್ರಿ ಅಲ್ವಾ, ಅಥವಾ ಇಲ್ಲಿಂದ ಇಲ್ಲಿ pi by 2 ರೇಡಿಯನ್ಸ್. ನೀವೇ ಹೇಳಿದ್ರಲ್ವಾ, ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ. ಇಲ್ಲಿ 90 ಡಿಗ್ರಿ ಅಂದ್ರೆ pi by 2 ರೇಡಿಯನ್ಸ್. ಓಕೆನಾ, ಸೊ ಡಿಗ್ರಿ 90 ಡಿಗ್ರಿ, ಬಟ್ ಅದನ್ನ ರೇಡಿಯನ್ಸ್ ಅಲ್ಲಿ ಬರೆಯೋದಿದ್ರೆ ಅದನ್ನ pi by 2 ರೇಡಿಯನ್ಸ್ ಅಂತ ಬರಿಬೇಕು. ಓಕೆನಾ, ಯಾ, ಸೊ ಆಸಮ್, ನೋ ಡೌಟ್ಸ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಟಾಪಿಕ್. ಎಲ್ಲರೂ ಅನ್ಕ್ಲಿಕ್ ಮಾಡಿ ಆಯ್ತಾ ಹೆಸರನ್ನ? ಓಕೆ, ಯಾ. ಸೊ ಪ್ರಾಬ್ಲಮ್ ಏನಾಯ್ತು ಗೊತ್ತಾ ಉಲ್ಲಾಸ್? ಎನಿ ಡೌಟ್? ಯಾ, ಸೊ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಇಂಡಿಯಾದಲ್ಲಿ ಫುಟ್ ಪೌಂಡ್, ನಾವು ಇಲ್ಲ ಹೂವ ಮೆಷರ್ ಮಾಡ್ಲಿಕ್ಕೆ 1 ಮಾರು ಹೂವ ಹೇಳ್ತೀವಿ, 1 ಮೊಳ ಹೂವ ಹೇಳ್ತೀವಿ ಅಲ್ವಾ. ಬಟ್ ಕೆಲವು ಕಡೆ ಮೀಟರ್ ಯೂಸ್ ಮಾಡ್ಬೋದು, ಯಾರಿಗ್ ಗೊತ್ತು ಅಲ್ವಾ. ಸೊ ಹಾಗಾಗಿ ತುಂಬಾ ಸತಿ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದ್ರೆ, ಕೆಲವು ಕಂಟ್ರೀಸ್ ಅಲ್ಲಿ ಮೀಟರ್ ಯೂಸ್ ಮಾಡ್ತಾ ಇದ್ರು,
ಕೆಲವು ಕಂಟ್ರೀಸ್ ಅಲ್ಲಿ ಸೆಂಟಿಮೀಟರ್ ಯೂಸ್ ಮಾಡ್ತಾ ಇದ್ರು, ಕೆಲವು ಕಂಟ್ರೀಸ್ ಅಲ್ಲಿ ಫೂಟ್ ಯೂಸ್ ಮಾಡ್ತಾ ಇದ್ರು. ಓಕೆನಾ? ಸೊ ಸರ್, ಇಸ್ ಎನಿ ಫಾರ್ಮುಲಾ ಟು ಚೇಂಜ್ ಡಿಗ್ರಿ ಟು ರೇಡಿಯನ್ಸ್? ಹೌದು, ಹೇಳ್ಕೊಡ್ತೀನಿ ಅಂತ, ಅದೆಲ್ಲ ಬರುತ್ತೆ. ಓಕೆನಾ ಸರ್? ವೇರ್ ವಿ ಹ್ಯಾವ್ ಟು ಯೂಸ್ ರೇಡಿಯನ್ಸ್. ಓಕೆನಾ? ಪ್ರಾಬ್ಲಮ್ ಅಲ್ಲಿ ಯಾವಾಗಲೂ ರೇಡಿಯನ್ಸ್ ಯೂಸ್ ಮಾಡಬೇಕು, ಡಿಗ್ರಿನ ಅವಾಯ್ಡ್ ಮಾಡಬೇಕು. ಓಕೆನಾ? ಅದು ಪ್ರಾಬ್ಲಮ್ಸ್ ಬಂದಾಗ ಹೇಳ್ಕೊಡ್ತೀನಿ, ಆಯ್ತಾ? ಎಸ್ ಯೂನಿಟ್ ಆಫ್ ಆಂಗಲ್ ಇಸ್ ರೇಡಿಯನ್ಸ್, ರೇಡಿಯನ್. ಓಕೆ, ಯಾ, ರೈಟ್. ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಲೈಡ್. ಸೊ ಪ್ರತಿ ಕಂಟ್ರಿಲಿ ಕೂಡ ಡಿಫ್ರೆಂಟ್ ಮೆಷರ್ ಮಾಡ್ತಾ ಇದ್ರು. ಇಂಗ್ಲೆಂಡ್ ಅಲ್ಲಿ ಪೌಂಡ್ಸ್ ಅಂತ ಮೆಷರ್ ಮಾಡ್ತಾರೆ. 1 ಬ್ರೆಡ್ ಪೌಂಡ್ ಕೇಳಿರಲ್ವಾ? 1 ಪೌಂಡ್ ಆಫ್ ಬ್ರೆಡ್. ಸೊ 1 ಪೌಂಡ್ ಆಫ್ ಬ್ರೆಡ್ ಅಂದ್ರೆ ಅದರ weight 0.46 kg ಅಂತ, 46 kg ಅಂತ. ಓಕೆನಾ? ಸೊ ಕೆಲವು ಕಡೆ ಪೌಂಡ್ಸ್ ಯೂಸ್ ಮಾಡ್ತಾ ಇದ್ರು, ಕೆಲವು ಕಡೆ ಗ್ರಾಮ್ಸ್ ಯೂಸ್ ಮಾಡ್ತಾ ಇದ್ರು, ಕೆಲವು ಕಡೆ ಕಿಲೋಗ್ರಾಮ್ಸ್ ಯೂಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ತುಂಬಾ ಜನ ತುಂಬಾ ಯೂನಿಟ್ ಯೂಸ್ ಮಾಡ್ತಾ ಇದ್ರು ತುಂಬಾ ಕಂಟ್ರೀಸ್ ಅಲ್ಲಿ. ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಲಿಕ್ಕೆ ಎಲ್ರು ಒಂದೇ ಲೆಕ್ಕದಲ್ಲಿ ಇರುವ ಅಂತ ವಿ ಡಿವೈಸ್ ಸಿಸ್ಟಮ್ ಕಾಲ್ಡ್ SI ಯೂನಿಟ್ಸ್. ಸೊ ಏನ್ ಮಾಡ್ತಾರೆ, ಎಲ್ಲಾ ಫಿಸಿಸಿಸ್ಟ್ ಮತ್ತೆ ಸೈಂಟಿಸ್ಟ್ ಪ್ಯಾರಿಸ್ ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಡಿಸೈಡ್ ಮಾಡ್ತಾರೆ, ಬ್ರೋ ತುಂಬಾ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಯೂನಿಟ್ ಮೆನ್ಷನ್ ಮಾಡ್ತಾ ಇದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಹಾಗೆ ನಾವು ಕೆಲಸ ಮಾಡುವ, ವಿಲ್ ಟೆಲ್ ಎವ್ರಿಬಡಿ ಟು ಯೂಸ್ ಓನ್ಲಿ MKS ಅಥವಾ SI ಯೂನಿಟ್. ಮೀಟರ್ ಅನ್ನ ಮತ್ತೆ ಕಿಲೋಗ್ರಾಮ್ ಅನ್ನ ಮತ್ತೆ ಸೆಕೆಂಡ್ ಅನ್ನ ಯೂಸ್ ಮಾಡಕ್ಕೆ ಹೇಳುವ ಎಲ್ಲರಿಗೆ ಕೂಡ. ಓಕೆನಾ? ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. SI ಅಂದ್ರೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕೂಡ ಕರೀತಾರೆ. ಹೌದಾ? ಸೊ ನಾವ್ ಎಲ್ಲರೂ ಕೂಡ ಇನ್ಮೇಲೆ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಸಪೋಸ್ ಪ್ರಾಬ್ಲಮ್ ಇದ್ರಲ್ಲಿ ಬಂದ್ರೆ ಅಥವಾ ಇದ್ರಲ್ಲಿ ಬಂದ್ರೆ ಇದಕ್ಕೆ ಹೇಗೆ ಕನ್ವರ್ಟ್ ಮಾಡೋದು ಕೂಡ ಕಲಿಬೇಕು. ಡಿಗ್ರಿನ ಹೇಗೆ ಪೈ ಕನ್ವರ್ಟ್ ಮಾಡೋದು, ಕೆಜಿನ ಹೇಗೆ ಏನು ಸೆಂಟಿಗ್ರಾಮಿಗೆ ಕನ್ವರ್ಟ್ ಮಾಡೋದು ಅಥವಾ ಗ್ರಾಮಿಗೆ ಕನ್ವರ್ಟ್ ಮಾಡೋದು ಅಥವಾ ಕ್ವಿಂಟಾಲಿಗೆ ಕನ್ವರ್ಟ್ ಮಾಡೋದು, ಹೇಗೆ ಮೀಟರ್ ಅನ್ನ ನ್ಯಾನೋಮೀಟರ್ಗೆ ಹೇಗೆ ಕನ್ವರ್ಟ್ ಮಾಡೋದು, ಅದೆಲ್ಲ ಕಲಿಬೇಕು. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಿದ್ರೆ ಎಲ್ರು ಕೂತು ಡಿಸೈಡ್ ಮಾಡಿದ್ SI ಯೂನಿಟ್ ಅಲ್ಲಿ ಏನಿದೆ? ನಾನು ಆಗ್ಲೇ ಹೇಳಿದಾಗೆ 7 ಫಂಡಮೆಂಟಲ್ಸ್, 1 2 3 4 5 6 7 ಇತ್ತಲ್ವಾ? ಲೆಂತ್, ಮಾಸ್, ಟೈಮ್, ಕರೆಂಟ್, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಾಸಿಟಿ. ಇದಕ್ಕೆ ಎಲ್ಲರೂ ಕೂಡ SI ಯೂನಿಟ್ ಕೊಟ್ಟಿದ್ದಾರೆ. ಏನು? ಲೆಂತ್ ಅನ್ನ ಮೀಟರ್ ಅಲ್ಲೇ ಮೆಷರ್ ಮಾಡಬೇಕು, ಅಂಡ್ ಮೀಟರ್ ಶುಡ್ ಬಿ ಡಿನೋಟೆಡ್ ಬೈ ಲೆಟರ್ M. ಓಕೆನಾ? ಮಾಸ್ ಅನ್ನ ಎಲ್ಲರೂ ಕಿಲೋಗ್ರಾಮ್ ಇಂದ ಮೆಷರ್ ಮಾಡಬೇಕು, ಅಂಡ್ ಇಟ್ ಶುಡ್ ಬಿ ಗಿವನ್ ಬೈ kg. ಟೈಮ್ ಅನ್ನ ಎಲ್ಲರೂ ಸೆಕೆಂಡ್ಸ್ ಅಲ್ಲೇ ಮೆಷರ್ ಮಾಡಬೇಕು, ಶುಡ್ ಬಿ ಗಿವನ್ ಬೈ ಸಿಂಬಲ್ S. ಓಕೆನಾ? ಎವ್ರಿಬಡಿ ಶುಡ್ ಮೆಷರ್ ಕರೆಂಟ್ ಇನ್ ಆಂಪಿಯರ್ಸ್, ಗಿವನ್ ಬೈ ಲೆಟರ್ A. ಅಂಡ್ ಟೆಂಪರೇಚರ್ ಬೈ ಕೆಲ್ವಿನ್ by symbol K, and mole, amount of substance mole, by MOL, and brightness candela by alphabet CD. Karthik is asking full form of SI, Systema Internationale, Systema Internationale or international systems, international standard anta helkobodu, problem illa. You can think this as international system or also standard, sometimes also standards anta karitare, problem illa. Okay, now standards. Okay, yeah. So as I note this down, okay, and as I told you, there are 2 supplementary units, right? Plane angle ge radians, solid angle ge steradian. Radians unit is RAD and steradians ge SR. This is how we denote. ಹೌದು, ಅದು ಫ್ರೆಂಚ್ ನೇಮ್ ಆಗಿತ್ತು, ಅದಕ್ಕೆ ಡಿಫ್ರೆನ್ಸ್ ಆಗಿದೆ. ಓಕೆನಾ? ಡಿಫ್ರೆಂಟ್ ಬಿಟ್ವೀನ್ SI ಯೂನಿಟ್ ನೋಡು, ಐ ಎಕ್ಸ್ಪ್ಲೇನ್. ಸೊ ಮೀಟರ್ ಅಂದ್ರೆ ಫುಟ್ ಕೂಡ ಆಗಿರ್ಬೋದು, ಹೌದಾ? ಮೈಲ್ ಕೂಡ ಆಗಿರ್ಬೋದು, ಬಟ್ ಎಲ್ಲಾನು ಯೂನಿಟ್ಸ್ ಆಯ್ತಾ? ಬಟ್ ನಾವು ಮೀಟರ್ ಅನ್ನ ಯಾವಾಗ್ಲೂ ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನ ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಕರಿತೀವಿ ಅಥವಾ SI ಯೂನಿಟ್ ಅಂತ ಕರಿತೀವಿ. ಓಕೆನಾ? ಡಿಗ್ರಿ ಅಂಡ್ ರೇಡಿಯನ್ ಬೋತ್ ಆರ್ ಡಿಫ್ರೆಂಟ್. ಡಿಗ್ರಿ ಅಂಡ್ ಬೋತ್ ಆರ್ ಡಿಫ್ರೆಂಟ್. ಓಕೆನಾ? ದೋ ದೇ ಗಿವ್ ದ ಸೇಮ್ ಆಂಗಲ್, ದ ನ್ಯೂಮರಿಕಲ್ ವ್ಯಾಲ್ಯೂ ವಿಲ್ ಬಿ ಕ್ವೈಟ್ ಡಿಫ್ರೆಂಟ್. So Varsha is asking why supplementary units are not included in fundamental units. So there is one more property called dimensions. ಕೇಳಿದಿರಾ? ಕ್ಲಾಸ್ ಅಲ್ಲಿ ಆಗಿತ್ತಾ ನಿಮ್ಗೆ ಮುಂಚೆ ಯಾವಾಗಾದ್ರು? ಸೊ ಡೈಮೆನ್ಷನ್ಸ್ ಅಂತ ಇದೆ ಆಯ್ತಾ? ಸೊ ಈ ಎಲ್ಲಾ 7 ಯೂನಿಟ್ಸ್ ಗೆ ಡೈಮೆನ್ಷನ್ಸ್ ಇದೆ. ಓಕೆನಾ? ಬಟ್ ಈ 2 ಯೂನಿಟ್ಸ್ ಗೆ ಡೈಮೆನ್ಷನ್ಸ್ ಇಲ್ಲ. ದೇ ಆರ್ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್. ಓಕೆನಾ? ಹಾಗಾಗಿ ಅದನ್ನ ಇನ್ಕ್ಲೂಡ್ ಮಾಡಲಿಲ್ಲ ನಾವು ಇಲ್ಲಿಗೆ. ಓಕೆನಾ? ಟೆಂಪರೇಚರ್ ಗೆ ಕೆಲ್ವಿನ್ ಯೂಸ್ ಮಾಡಬೇಕು. ಡಿಗ್ರಿ ಸೆಲ್ಸಿಯಸ್ ಈಸ್ ಅ ಯೂನಿಟ್ ಬಟ್ ನಾಟ್ ಅ ಸ್ಟ್ಯಾಂಡರ್ಡ್ ಯೂನಿಟ್. ಓಕೆನಾ? ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ ಎಲ್ರಿಗೂ ಹೇಳಿದ್ದು? ಇಸ್ ಎವ್ರಿಬಡಿ ಕ್ಲಿಯರ್ ವಿತ್ ವಾಟ್ ಐ ಥಾಟ್ ಟಿಲ್ ನೌ? ಕಮ್ ಆನ್, ಗಿವ್ ಮಿ ಯೆಸ್ ಆರ್ ನೋ. ಸೊ 7 ಫಂಡಮೆಂಟಲ್ಸ್ ನೆನ್ಪಿಟ್ಕೊಳ್ಬೇಕು ಆಯ್ತಾ? ಸರ್ ವೈ ಫ್ರೆಂಚ್ ನೇಮ್ ಇಸ್ ಕೆಪ್ಟ್?
ಓಕೆನಾ. ಆಗ ಮೀಟಿಂಗ್ ಆಗಿದ್ದು ಫ್ರೆಂಚ್ ಅಲ್ಲಿ, ಆಗ ಫ್ರೆಂಚ್ ಅಲ್ಲಿ ತುಂಬಾ ಜನ ಫಿಸಿಸಿಸ್ಟ್ ಇದ್ರು, ಹಾಗಾಗಿ ಅಲ್ಲೇ ಮಾಡಿದ್ವಿ. ಲೆಂತ್ ಗೆ ಮೀಟರ್ ಇಸ್ ದ ಯೂನಿಟ್. ಓಕೆನಾ. ಫಾರ್ ಲೆಂತ್ ಡೈಮೆನ್ಷನ್ ಇಸ್ ಎಲ್, ಮೀಟರ್ ಇಸ್ ಯೂನಿಟ್. ಎಸ್, ಹೌದು ಚಿರಾಗ್, ಡೈಮೆನ್ಷನ್ಸ್ ಆರ್ ನಾಟ್ ಎಕ್ಸಿಸ್ಟಿಂಗ್ ಫಾರ್ ರೇಡಿಯನ್ಸ್ ಅಂಡ್ ಸ್ಟೆರಿಡಿಯನ್ಸ್. ಆಸಮ್. ಬರಾಗ್ತಾ ಇದೆಯಾ? Okay, so yeah, come on, respond. Are you getting bored or is everything fine? Students, respond here. Clean ಆಗ್ತಾ ಇದೆ ಅಲ್ವಾ? ಏನು ಇಶ್ಯೂ ಇಲ್ಲ ಅಲ್ಲ? Okay, okay. Yeah. Awesome. Okay, then we'll yeah, interesting. Okay. ಸೊ ಈಗ ಲೆಂತ್ ಅನ್ನ ಮೆಷರ್ ಮಾಡ್ತಿರ್ಬೇಕಾದ್ರೆ ಹೇಗೆ ಮೆಷರ್ ಮಾಡ್ತೀವಿ ಲೆಂತ್ ಅನ್ನ? ನಾನು ಹಾಗೆ ಹೇಳಿದಾಗ ಇದ್ರ ಡಿಫ್ರೆಂಟ್ ಮೆಷರ್ಮೆಂಟ್ಸ್. ಒನ್ ಇಸ್ ಫುಟ್, ಓಕೆನಾ, ಪಾದ ಎಷ್ಟು ಉದ್ದ ಇದೆ ಅಲ್ವಾ, ಹ್ಯಾಂಡ್ ಸ್ಪ್ಯಾನ್ ಅಡಿ, ರೈಟ್, ಅಂಡ್ ಆರ್ಮ್ ಲೆಂತ್, ಒಂದು ಮೊಳ ಹೂವ, ಒಂದು ಮಾರು ಹೂವ, ಹಾಗೆ ಎಲ್ಲ ಡಿಫ್ರೆಂಟ್ ಮೆಷರ್ಮೆಂಟ್ಸ್ ಇದೆ ಅಲ್ವಾ. ವಿ ಆಲ್ಸೋ ಯೂಸ್ ಸ್ಕೇಲ್ ಟು ಮೆಷರ್. ದಿಸ್ ಇಸ್ ರೊಟೇಟಿಂಗ್ ಸ್ಕೇಲ್, ಸ್ಕ್ರೂ ಗೇಜ್ ಮತ್ತೆ ವರ್ನಿಯರ್ ಕ್ಯಾಲಿಪರ್ಸ್. ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೀವು ಕಲಿತೀರಾ, ಆಯ್ತಾ? ಮುಂದೆ ಹೋಗ್ತಾ ಕಲಿತೀರಾ, ನೋ ಪ್ರಾಬ್ಲಮ್ಸ್. ಓಕೆ, ಕೂಲ್, ರೈಟ್. Sir, is radian smaller than degree? No, numerically they are same, but representation is different. Okay, na? Now starting first two slides ಅಲ್ಲಿ ನೋಡ್ತಿದ್ವಲ್ವಾ, ಆ ಫಸ್ಟ್ ಟು ಸ್ಲೈಡ್ಸ್ ಅಲ್ಲಿ ನೋಡಿದ್ದೆ ನೆನಪಿದ್ಯಾ? So we saw that the universe is a very big object, right? So universe starts from a very tiny object like proton size ಇಂದ ಸ್ಟಾರ್ಟ್ ಆಗಿ ಗ್ಯಾಲಕ್ಸಿ ರೇಂಜ್ ವರೆಗೂ ಹೋಯ್ತಲ್ವಾ. ಸೊ ಹಾಗಾಗಿ range of measurement of length varies from length of a proton 10 raised to minus 15 meter to length of the universe 10 raised to 27 meter. 27 meter. So this is the range of universe. So from from the dimension of a proton, okay, to the dimension of a universe diameter. So it's such a big range, right? Such a very big range. Okay, yeah. Then moving on to kg. So kg hege? So kg measure ಮಾಡ್ಲಿಕ್ಕೆ we use kilogram, pound, right? And what is the smallest unit of mass? Electron. Let me take it as electron. Electron has a mass of 9.1 into 10 raised to minus 31 grams. ತುಂಬಾ ಕಡಿಮೆ. ಇದು ಹೇಗೆ ಇದು? I have to write 0, then put 31 zeros before I writing 31. It's such a small mass of electron, right? And what is the highest mass? It's the mass of universe. So universe has a mass of 10 raised to 55 grams. One paka 55 zeros. So much, so humongous, so enlarged. Okay, clear, right? So then pitಕೊಳ್ಳಿ. And 1 pound ಅಂದ್ರೆ ಇದನ್ನ ಬರ್ಕೊಳ್ಳಿ, ಆಯ್ತಾ? 1 pound ಅಂದ್ರೆ 0.46 kg. Write this down. Okay, yeah. Then 1 quintal. 1 quintal ಅಂದ್ರೆ 100 kg, right? And 1 ton ಅಂದ್ರೆ 1000 kg. 1000 kg. So Power is asking, sir, universe is expanding, but how can it have a particular length? What are given is the approximate length, and of course, yes, the universe is expanding. Okay. Yeah. We'll get back to all the details. Ella convection kuda kaliyuva. Okay, now fruit hege, we'll all find everything. Okay, we are going to study that. That's our next concept. Okay, sure. Yeah. So next, what are the limits of time? Limits of time, which is the last one. Quinton, 1 ton is equal to 1000 kgs. Okay, na? So time measure ಮಾಡ್ಲಿಕ್ಕೆ, how do you measure time? You measure time by decay. So ಈಗ suppose ನೋಡಿ, ಒಂದು ಕಲ್ಲಂಗಡಿ ಹಣ್ಣಿದೆ, ಆ ಕಲ್ಲಂಗಡಿ ಹಣ್ಣನ್ನ ಕೆಳಗೆ ಹಾಕಿದ್ರೆ ಅದು ಪೀಸ್ ಆಗುತ್ತಲ್ವಾ? ಅದೇ ರೀತಿ ಒಂದು ಆಟೋಮಿಕ್ ಪಾರ್ಟಿಕಲ್ ಇರುತ್ತೆ, ವೆರಿ ಸ್ಮಾಲ್ ಸಬ್-ಆಟೋಮಿಕ್ ಪಾರ್ಟಿಕಲ್. ಆ ಸಬ್-ಆಟೋಮಿಕ್ ಪಾರ್ಟಿಕಲ್ ಡಿಕೆ ಆಗಿ ಎರಡು ಡಿಫ್ರೆಂಟ್ ಪಾರ್ಟಿಕಲ್ಸ್ ಆಗ್ಲಿಕ್ಕೆ it will take 10 raised to minus 30 seconds. It's very, very small. Okay, it's too small such that 0.0 paka I have to put 30 zeros, right, before I write next one here. So it's so fast. Okay, so fast. Then the highest time limit of universe is age of universe. Age of universe, 13.6 billion light years. Okay, or 10 raised to 17 seconds. Okay, so that's the time limit of that's the range of time. Okay, na? Cool. So hagidre let us derive some fundamental units use ಮಾಡ್ಕೊಂಡು let us derive some
derived units. So as you all know, velocity ಅಂದ್ರೆ ಏನು? Velocity ಅಂದ್ರೆ displacement by time ಅಲ್ವಾ? What is the unit for displacement? Displacement ಅಂದ್ರೆ it's a measure of length, right? Time is a measurement of time itself. So length ಅಂದ್ರೆ ಏನು? Length ಗೆ SI unit is meter divided by time ಗೆ SI unit ಏನು? Second. So this can be written as meter per second. So 1/s ಅನ್ನ s raised to -1 ಅಂತ ಬರ್ಕೊಳ್ಬಹುದು. So this will be the SI unit for velocity. ಓಕೆನಾ? ಡೈಮೆನ್ಷನ್ಸ್ ಬರಿತಾ ಇಲ್ಲ, ಬರೀ SI unit ಮಾತ್ರ ಬರಿತಾ ಇದ್ದೀನಿ. ಓಕೆನಾ? ಸೊ ಅದೇ ರೀತಿ ಆಕ್ಸಿಲರೇಷನ್ ಏನಾಗ್ಬೋದು ಹೇಳಿ ನೋಡುವ. ವಾಟ್ ವಿಲ್ ಬಿ ದಟ್ ಫಾರ್ ಆಕ್ಸಿಲರೇಷನ್? ಸೊ ಆಕ್ಸಿಲರೇಷನ್ ಅಂದ್ರೆ ಏನು? ಆಕ್ಸಿಲರೇಷನ್ ಅಂದ್ರೆ ವೆಲಾಸಿಟಿ ಬೈ ಟೈಮ್ ಅಲ್ವಾ? ಸೊ ನಂಗೆ ನೋಡಿ ವೆಲಾಸಿಟಿ ಗೊತ್ತಿದೆ ನನಗೆ. ವಾಟ್ ಇಸ್ ವೆಲಾಸಿಟಿ? ವೆಲಾಸಿಟಿ ಹ್ಯಾಸ್ ಅ ಡೈಮೆನ್ಷನ್ ಆಫ್ m/s, ರೈಟ್? ಸೊ ವೆಲಾಸಿಟಿ ಬದಲು ಅದರ ಡೈಮೆನ್ಷನ್ m/s ಬರ್ಕೊಂಡೆ. ಓಕೆನಾ? ಇಲ್ಲಿ ಟೈಮ್ ಇದೆಯಲ್ವಾ? ಸೊ ವೆಲಾಸಿಟಿ ಬರ್ಕೊಂಡೆ, m/s ಆಯ್ತು. ಸೊ ಟೈಮ್ ಇದು ಡೈಮೆನ್ಷನ್ ಏನು? ಸೆಕೆಂಡ್. ಸೊ ದಿಸ್ ಬಿಕಮ್ಸ್ m/s into s second square. Okay, second square or m into s raised to -2. So difference between speed and velocity. Speed is a scalar, velocity is a vector. Okay, ಇದು displacement by time ಇರುತ್ತೆ, ಬಟ್ ಸ್ಪೀಡ್ ಗೆ ಅದು ಡಿಸ್ಟೆನ್ಸ್ ಬೈ ಟೈಮ್ ಆಗಿರುತ್ತೆ. ಓಕೆನಾ? ಇದನ್ನೆಲ್ಲ ನಾವು ಮೋಷನ್ ಒನ್ ಡೈಮೆನ್ಷನ್ ಚಾಪ್ಟರ್ ಅಲ್ಲಿ ಕಲಿಯುವ. ಓಕೆನಾ? ಎಸ್, ಯು ಆರ್ ಆಲ್ ರೈಟ್. ಓಕೆ, ಯಾ. ಸೊ ಶಾಲ್ ವಿ ಡೂ ದ ನೆಕ್ಸ್ಟ್ ಕ್ವೆಶ್ಚನ್. ಫೋರ್ಸ್ ಗೆ SI ಯೂನಿಟ್ ಏನಾಗಿರ್ಬೋದು? ಫೋರ್ಸ್ ಅಂದ್ರೆ ಮಾಸ್ ಇಂಟು ಆಕ್ಸಿಲರೇಷನ್ ಅಲ್ವಾ? ಮಾಸ್ ಅಂದ್ರೆ ಏನು? kg SI ಯೂನಿಟ್, ಸಿಂಪಲ್ ಬರ್ಕೊಳ್ಳಿ, ಇಂಟು ಆಕ್ಸಿಲರೇಷನ್ ಅಂದ್ರೆ ಏನು? ಇಲ್ಲೇ ಡಿರೈವ್ ಮಾಡಿದೀವಲ್ವಾ? ಆಕ್ಸಿಲರೇಷನ್ ಗೆ ಯೂನಿಟ್ ಇಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ರೈಟ್? ಸೊ ದಿಸ್ ಬಿಕಮ್ಸ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ಇಸ್ ದ ಈಕ್ವೇಶನ್ ಆರ್ SI ಯೂನಿಟ್ ಫಾರ್ ಫೋರ್ಸ್, ಆರ್ ಆಲ್ಸೋ ಕಾಲ್ಡ್ ಆಸ್ ನ್ಯೂಟನ್. ಓಕೆನಾ? ಇದಕ್ಕೆ ಬೇರೆ ಹೆಸರು ಕೊಟ್ಟಿದ್ದಾರೆ, ಆ ಹೆಸರು ನ್ಯೂಟನ್ ಆಯ್ತಾ? ಎರಡು ಕೂಡ SI ಯೂನಿಟ್, ಎರಡು ಯೂಸ್ ಮಾಡ್ಬೋದು, ತಪ್ಪಿಲ್ಲ. ಓಕೆನಾ? ನಾ ಹೇಳಿದ್ ಕ್ಲಿಯರ್ ಆಯ್ತಾ? ಯಾರಿಗಾದ್ರು ಡೌಟ್ ಇದೆಯಾ ಇಲ್ಲಿ? ಡಸ್ ಎನಿಬಡಿ ಹ್ಯಾವ್ ಎನಿ ಡೌಟ್ಸ್ ಹಿಯರ್? ಗಿವ್ ಮಿ yes or no. ಓಕೆ, ಲೆಟ್ ಮಿ ಕ್ಲಿಯರ್ ದ ಕ್ವೆಶ್ಚನ್. ಓಕೆನಾ? ಎಲ್ರಿಗೂ ಅರ್ಥ ಆಯ್ತಾ? ಚೇಂಜ್ ದ ಕ್ವೆಶ್ಚನ್. ಎಲ್ರಿಗೂ ಅರ್ಥ ಆಯ್ತಾ? ಇಸ್ ಎವ್ರಿಬಡಿ ಕ್ಲಿಯರ್? ಯಾ, ನೌ ರೆಸ್ಪಾಂಡ್. ಎಲ್ರಿಗೂ ಕ್ಲಿಯರ್ ಆಯ್ತಾ? ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ ಇದ್ರೆ ಚಾಟ್ ಮಾಡಿ ಆಯ್ತಾ? Okay, cool. Yeah. So let me give you some questions. Okay, You'll solve for yourself. Okay, now what is Charan? Any doubt, bro? Raising your hand. So what is the SI unit of work? Find out, Madi. Okay, now so work is equal to force into distance. Formula ಕೊಟ್ಟಿದ್ದೀನಿ. Okay, now force ಗೆ dimension calculate ಮಾಡಿದ್ವಿ. Distance unit ಕೂಡ ಗೊತ್ತಿದೆ ನಮಗೆ. Can you find this out? Check it out. Okay, I launch a poll ಲಾಂಚ್ ಮಾಡ್ತೀನಿ, ಅಲ್ಲಿ ಆನ್ಸರ್ ಮಾಡಿ ಆಯ್ತು ಎಲ್ರು ಕೂಡ. Yeah, so you can submit your answers in the poll. Okay, which do you think is the right answer? So I'm asking you, what is the SI unit of work? Okay, work is force into displacement. ಓಕೆನಾ? ಸೊ ಫೋರ್ಸ್ಗೆ SI ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಲಾಸ್ಟ್ ಸ್ಲೈಡ್ ಅಲ್ಲಿ ಅಲ್ವಾ? ಸೊ ಬರ್ಕೊಳ್ಳಿ, ಆಮೇಲೆ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಹೌದು ವರ್ಷ. ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ನ್ಯೂಟನ್ ಮೀಟರ್. ಓಕೆ, 50-60% ವೋಟ್ ಮಾಡಿದ್ರ. ಐ ಗಿವ್ 30 more seconds. ವೋಟ್ ಮಾಡಿ ನೋಡುವ. ಓಕೆನಾ? ವಿಲ್ ಸಿ ಹೌ ಗುಡ್ ವಿ ಆರ್ ಹಿಯರ್. ಓಕೆನಾ? ಸೊ ಇನ್ನು 30% ಜನ ವೋಟ್ ಮಾಡಬೇಕು. Yes, Krupa, you can also write as Newton per meter. Okay, Mahesh, I'll repeat acceleration. No problem. Yeah, 10 more seconds. I'll submit ಮಾಡೋರಿದ್ದೀರಾ? Submit ಮಾಡಿ. Okay, na? Okay, so I'll end the poll and I'll share the results. Okay, na? So ಏನಾಗ್ತದೆ ನಿಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ? So one student selected option A, okay, na? And 71 students have selected option B, 35 selected option C, and 10 students have selected option D. Okay, na? But which will be the answer? So check ಮಾಡುವಾಗಿದ್ರೆ. Okay, na? So work is equal to force into distance, ಅಲ್ವಾ? So force ಗೆ SI ಯೂನಿಟ್ ಏನು ನೆನಪಿದೆಯಾ ಇಲ್ಲಿ? Force ಗೆ SI ಯೂನಿಟ್ kg meter into second raised to -2. So ಬರ್ಕೊಳ್ಳಿ, kg meter second raised to -2 into ಇದಕ್ಕೆ SI ಯೂನಿಟ್ ಏನು?
ಡಿಸ್ಟೆನ್ಸ್ಗೆ ಎಸ್ ಯೂನಿಟ್ ಇಸ್ ಮೀಟರ್ ಅಲ್ವಾ, ರೈಟ್? ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ kg meter square s raised to minus 2. So this is the SI unit for work. ಓಕೆನಾ? ಅಥವಾ ಇನ್ನೊಂದು ರೀತಿ ಮಾಡ್ಬೋದು. ಹೇಗೆ? ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಬರ್ಕೋತೀರಾ. ಫೋರ್ಸ್ ಅಂದ್ರೆ ಏನು? ಮಾಸ್ ಇಂಟು ಆಕ್ಸಲರೇಷನ್ ಇಂಟು ಡಿಸ್ಟೆನ್ಸ್ ಅಲ್ವಾ? ಮಾಸ್ ಅಂದ್ರೆ ಏನು? kg. ಆಕ್ಸಲರೇಷನ್ ಅಂದ್ರೆ ಏನು? ಮೀಟರ್ ಸೆಕೆಂಡ್ ರೇಸ್ ಟು ಮೈನಸ್ 2 ಇಂಟು ಡಿಸ್ಟೆನ್ಸ್ ಅಂದ್ರೆ ಮೀಟರ್. ದಿಸ್ ಕ್ಯಾನ್ ಬಿ ಆಲ್ಸೋ ರಿಟನ್ ಆಸ್ kg meter square second raised to minus 2. ಹೀಗೆ ಕೂಡ ಬರ್ಕೊಳ್ಬಹುದು ಅಲ್ವಾ? ಅಥವಾ ಫೋರ್ಸ್ಗೆ ಎಸ್ ಯೂನಿಟ್ ನ್ಯೂಟನ್, ಡಿಸ್ಟೆನ್ಸ್ಗೆ ಎಸ್ ಯೂನಿಟ್ ಮೀಟರ್. ಸೊ ನ್ಯೂಟನ್ ಮೀಟರ್ ಅಂತ ಕೂಡ ಬರೀಬಹುದು. ಓಕೆನಾ? ದಟ್ಸ್ ಆಲ್ಸೋ ಫೈನ್. ಓಕೆ, ಯಾ. ಹಿಯರ್ ಆಕ್ಸಲರೇಷನ್ ಏನಾಯ್ತು ಅಂತ ನೋಡ್ಕೊಬ್ರ ಒಂದು ನಿಮಿಷ. ಓಕೆನಾ? ಸೊ ಆಕ್ಸಲರೇಷನ್ ಸಿಂಪಲ್ ಆಯ್ತಾ? ಸೊ ಏನಾಯ್ತು ಅಂದ್ರೆ ಆಕ್ಸಲರೇಷನ್ ಅಂದ್ರೆ ಏನು? ವೆಲಾಸಿಟಿ ಬೈ ಟೈಮ್ ಅಲ್ವಾ? ಸೊ ವೆಲಾಸಿಟಿ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಸೊ ವೆಲಾಸಿಟಿ ಬದಲು ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೊಳ್ಳಿ. ನಾವು ರಿಟರ್ನ್ ದ ವೆಲಾಸಿಟಿ ಆಫ್ ಯೂನಿಟ್ ಆಫ್ ವೆಲಾಸಿಟಿ, ಬಟ್ ಟೈಮ್ ಇದು ಬರ್ಕೊಂಡಿಲ್ವಾ? ಟೈಮ್ ಡಿನಾಮಿನೇಟರ್ ಇದೆ, ಹಾಗಾಗಿ ಟೈಮ್ ಯೂನಿಟ್ ಸೆಕೆಂಡ್ ಡಿನಾಮಿನೇಟರ್ ಇರುತ್ತೆ. ಸೊ ದಿಸ್ ಬಿಕಮ್ಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆರ್ m ಇಂಟು s raised to minus 2. ಹೀಗೆ ಬರ್ಕೊಳ್ಬಹುದು. ಕ್ಲಿಯರ್ ಆಯ್ತಾ? ಹೌದು, ನಾವು CGS ಯೂನಿಟ್ ಎಲ್ಲ ಬರ್ಕೋತೀವಿ ಆಯ್ತಾ? ಇದನ್ನ ಜೌಲ್ಸ್ ಕನ್ವರ್ಟ್ ಮಾಡ್ಕೊಳ್ಳೋದಾಗಿರ್ಲಿ, CGS ಯೂನಿಟ್ ಬರ್ಕೊಳ್ಳೋದಾಗಿರ್ಲಿ, ಎಲ್ಲಾನು ನಾವು ಕಲಿತೀವಿ. ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡುವ? ವಿಲ್ ಟ್ರೈ ಟು ಫೈಂಡ್ ಔಟ್ ಆಲ್ ದ SI units. Once we find out all the SI units, we'll convert them to their corresponding units. Okay. Yeah. So one more question for you all. Yeah. So can you tell what is the SI unit of momentum? Okay, I'll give you one more question here. Okay, na? I'll chat ali submit ಮಾಡೋದು ಆನ್ಸರ್ ಅನ್ನ. Momentum T is given by mass into velocity. ಓಕೆನಾ? ಇದಕ್ಕೆ ಎಸ್ ಯೂನಿಟ್ ಏನಾಗಿರುತ್ತೆ? ಟೈಪ್ ಮಾಡಿ, ಟ್ರೈ ಮಾಡಿ. ಓಕೆನಾ? ವಾಟ್ ವಿಲ್ ಬಿ ಎಸ್ ಯೂನಿಟ್ ಆಫ್ ಮೊಮೆಂಟಮ್? ಐ ವಿಲ್ ಬಿ ರೀಡಿಂಗ್ ಆಲ್ ಯುವರ್ ಆನ್ಸರ್ಸ್. ಓಕೆನಾ? ಟೈಪ್ ಮಾಡಿ ನೋಡುವ. ಸೊ ಏನ್ ಮಾಡ್ಬೇಕು? ಮಾಸ್ ಎಸ್ ಯೂನಿಟ್ ಬರ್ಕೊಳ್ಬೇಕು. ಯು ಹ್ಯಾವ್ ಟು ಮಲ್ಟಿಪ್ಲೈ ದಟ್ ವಿತ್ ದ ಎಸ್ ಯೂನಿಟ್ ಆಫ್ ವೆಲಾಸಿಟಿ. ವಿಲ್ ಗೆಟ್ ದ ಯೂನಿಟ್ ಆಫ್ ಮೊಮೆಂಟಮ್. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ಓಕೆ, ನಾನು ಸಾಲ್ವ್ ಮಾಡ್ಲಾ? ಮಾಸಿಗೆ ಎಸ್ ಯೂನಿಟ್ ಏನ್ ಹೇಳಿ ನೋಡುವ. ಮಾಸಿಗೆ ಎಸ್ ಯೂನಿಟ್ kg, ವೆಲಾಸಿಟಿಗೆ ಎಸ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಡನ್, ಮುಗೀತು. ಸೊ ದಟ್ಸ್ ದ ಎಸ್ ಯೂನಿಟ್ ಫಾರ್ ಮೊಮೆಂಟಮ್, kg ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ದ ಎಸ್ ಯೂನಿಟ್ ಆಫ್ ಮೊಮೆಂಟಮ್. ಕ್ಲಿಯರ್ ಆಯ್ತಾ? ಅಲ್ಲಿ ಎಲ್ಲೂ ಸ್ಕ್ವೇರ್ ಬರ್ಲಿಕ್ಕಿಲ್ಲ, ಅಲ್ಲಿ kg ಬರ್ಬೇಕು, ಗ್ರಾಮ್ ಬರ್ಲಿಕ್ಕಿಲ್ಲ. ಓಕೆನಾ? ಸೊ kg meter per second is the SI unit. Simple, right? Yeah. Okay, now so yeah, and going to the last concept of today, I'll be teaching you prefixes ಅಂದ್ರೆ ಏನು? ನಿಮಗೆ ಗೊತ್ತಿರೋ ಹಾಗೆ 500 ಗ್ರಾಮ್ ಅಂದ್ರೆ ಅರ್ಧ ಕೆಜಿ ಅಲ್ವಾ? 1000 ಗ್ರಾಮ್ ಅಂದ್ರೆ 1 kg ಅಲ್ವಾ? ಸೊ ವಾಟ್ ಇಸ್ ದಿಸ್ ಕೆ ಹಿಯರ್? ಓಕೆನಾ? ಸೊ ದಿಸ್ ಪರ್ಟಿಕ್ಯುಲರ್ 1000 ಇದೆ ಅಲ್ವಾ? ದಟ್ ಈಸ್ 10 into 10 ಅಲ್ವಾ? ದಟ್ ಈಸ್ 10 raised to 3. So 10 raised to 3 grams is replaced here by 1 kg. ಓಕೆನಾ? ಸೊ ಗ್ರಾಮ್ ಇದೆ ಅಡ್ಡಿಲ್ಲ. ಸೊ ಇಲ್ಲಿ ಕಿಲೋ ಅಂದ್ರೆ ಏನು ಗೊತ್ತಾ? 10 raised to 3. ಸೊ ದೀಸ್ ಆರ್ ಆಲ್ ಕಾಲ್ಡ್ ಪ್ರಿಫಿಕ್ಸಸ್. ಓಕೆನಾ? ತುಂಬಾ ದೊಡ್ಡ ಯೂನಿಟ್ ಎಲ್ಲ ಬರೆಯಕ್ಕೆ ಟೈಮ್ ಆಗಲ್ಲ ಅಲ್ಲ, ಹಾಗಾಗಿ ಆಲ್ಫಾಬೆಟ್ಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆನಾ? ಸೊ ಪ್ರಿಫಿಕ್ಸಸ್ ಪ್ರಕಾರ ಏನು? 10 into 10 which is 10 raised to 3 ಅಂದ್ರೆ ಅದು ಕಿಲೋ. ಓಕೆನಾ? ಸೊ 1000 ಮೀಟರ್ ಅಂದ್ರೆ ದಟ್ ಈಸ್ 1 ಕಿಲೋಮೀಟರ್. ಯಾಕಂದ್ರೆ ಇಲ್ಲಿ 1000 ಅಂದ್ರೆ ಎಷ್ಟು? 10 raised to 3 ಮೀಟರ್ ಅಲ್ವಾ? ಸೊ 10 raised to 3 ಮೀಟರ್ ಅಂದ್ರೆ ಕಿಲೋ ಮೀಟರ್. ಸೊ ಹೀಗೆ ದೀಸ್ ಆರ್ ದ ಪ್ರಿಫಿಕ್ಸಸ್ ವಿಚ್ ವಿ ಆರ್ ಗೋಯಿಂಗ್ ಟು ಲರ್ನ್ ನೌ. ಓಕೆನಾ? ಅದೇ ರೀತಿ ಓಕೆ, ಇಲ್ಲಿ ಯು ಕ್ಯಾನ್ ಸಿ ಅ ಟೇಬಲ್ ಹಿಯರ್. ತುಂಬಾ ಯೂನಿಟ್ಸ್ ಇದೆ, ತುಂಬಾ ಪ್ರಿಫಿಕ್ಸಸ್ ಇದೆ. ಯಾವ್ದಪ್ಪ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕಿಲೋಮೀಟರ್, ಮೆಗಾಮೀಟರ್, ಗಿಗಾಮೀಟರ್, ಟೆರಾ. ಓಕೆನಾ? ದೀಸ್ 4 units are pretty important. So note down them, ಬರ್ಕೊಳ್ಳಿ ಆಯ್ತಾ? ಅಂಡ್ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ದೀಸ್ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇಲ್ಲಿವರೆಗೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಟ್ ಇಟ್ ಡೌನ್. ನೋಟ್ಸ್ ಕೂಡ ಶೇರ್ ಮಾಡ್ತೀನಿ. ಓಕೆನಾ? ಸೊ ಹಾಗಿದ್ರೆ ಹೇಗೆ ಬರ್ಕೊಳ್ಳೋದು? ಇಫ್ ಐ ರೈಟ್ 10 raised to
1 2 3 4 5 6 ಓಕೆನಾ 1 ಮಿಲಿಯನ್ ಇದೆ. ಸೊ 1 ಮಿಲಿಯನ್ ಮೀಟರ್ ಅನ್ನ ಹೇಗೆ ಬರ್ಕೊಳ್ಳೋದು ಸಿಂಪಲ್ ಆಗಿ? ಸೊ ಎಷ್ಟು zeros ಇದೆ? 1 2 3 4 5 6. So 10⁶ meters. 10⁶ ಅಂದ್ರೆ ಎಷ್ಟು? ಮೆಗಾ. So this can be written as 1 megameter. Exactly, right? So 1 megameter or 1 capital M M. So in symbol ನೋಡಿ, ಮೆಗಾ ಅಂದ್ರೆ ಕ್ಯಾಪಿಟಲ್ ಎಂ, ಓಕೆನಾ? ಮೆಗಾ ಅಂದ್ರೆ ಕ್ಯಾಪಿಟಲ್ ಎಂ, ಕಿಲೋ ಅಂದ್ರೆ ಕೆ, ಈಗ ಅಂದ್ರೆ ಜಿ, ಟೆರಾ ಅಂದ್ರೆ ಟಿ. ಸೊ ನೀವು ಕೇಳಿರ್ಬೋದು ಇಂಟರ್ನೆಟ್ ಯೂಸ್ ಮಾಡ್ತಿರ್ಬೇಕಾದ್ರೆ ಗಿಗಾ ಬೈಟ್, ರೈಟ್, ಜಿಬಿ ಮತ್ತೆ ಎಂ ಬಿ ಎಲ್ಲ ಯೂಸ್ ಮಾಡಿರ್ತಾರಲ್ವಾ, ದೇರ್ 10⁶, 10⁹. ಓಕೆನಾ? ಇದು ಕ್ಲಿಯರ್ ಆಯ್ತಲ್ವಾ? ಸೊ ವಿಲ್ ಗೋ ಫಾರ್ ದ ಸ್ಮಾಲರ್ ಡೈಮೆನ್ಷನ್. ಸ್ಮಾಲರ್ ಡೈಮೆನ್ಷನ್ ಅಂದ್ರೆ ಏನು? ಈಗ ಸಪೋಸ್ ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್ ಆಫ್ 0.1 ಮೀಟರ್. ಸೊ 0.1 ಮೀಟರ್ ಹೇಗೆ ಬರೀಬಹುದು? ಐ ಕ್ಯಾನ್ ರೈಟ್ 0.1 ಮೀಟರ್ ಆಸ್ 1/10 ಮೀಟರ್. ಕರೆಕ್ಟ್ ಅಲ್ವಾ? 1/10 ಮೀಟರ್ 0.1 ಬರುತ್ತೆ. ಸೊ 1/10 ಮೀಟರ್ ಅಂದ್ರೆ ಎಷ್ಟು? ಕ್ಯಾನ್ ಐ ರೈಟ್ ದಿಸ್ ಆಸ್ 10⁻⁻1, ರೈಟ್? 1/10 10⁻1 ಆಗಿರುತ್ತೆ, ಅದ್ರ ಮೇಲೆ 10⁻⁻1 ಆಗುತ್ತೆ ಅಲ್ವಾ? ಸೊ 10⁻⁻1 ಮೀಟರ್ ಅಂತ ಬರ್ಕೋಬಹುದು. ಸೊ ವಾಟ್ ಇಸ್ 10⁻⁻1 ಮೀಟರ್ ಅಕಾರ್ಡಿಂಗ್ ಟು ದ ಟೇಬಲ್? ಡೆಸಿ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 1 decimeter, 1 dm. ಓಕೆ, ಅದೇ ರೀತಿ ಇಫ್ ಐ ಗಿವ್ ಅನ್ ಎಕ್ಸಾಂಪಲ್ ಆಫ್ 0.001 ಮೀಟರ್. ಸೊ ಎಷ್ಟು ಡಿವೈಡ್ ಆಗಿದೆ ಇದು? 10 ಇಂದ 3 ಟೈಮ್ಸ್. ಸೊ ದಿಸ್ ಇಸ್ ಡಿವೈಡೆಡ್ ಬೈ 1 2 3. ಸೊ ಬೈ 1000 ಅನ್ನ 1 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 1/10⁻³ ಆರ್ 10⁻⁻3. 10⁻⁻3 ಅಂದ್ರೆ ಎಷ್ಟು ಹೇಳಿ ನೋಡುವ? ಮಿಲಿ, ರೈಟ್? ಮಿಲಿ. ಸೊ ಇಟ್ ವಿಲ್ ಬಿ 1 ಮಿಲಿಮೀಟರ್. ಇಲ್ಲಿ ಎಂ ಸ್ಮಾಲ್ ಲೆಟರ್ ಇದೆ, ಮೆಗಾದಲ್ಲಿ ಎಂ ಕ್ಯಾಪಿಟಲ್ ಇದೆ, ನೋಟಿಸ್ ಮಾಡಿ. ಮಿಲಿಮೀಟರ್ಗೆ ಸ್ಮಾಲ್ ಇರುತ್ತೆ, ಓಕೆನಾ? ಅದೇ ರೀತಿ ಸಪೋಸ್ ಈಗ 10⁸ ಇದೆ ಅಂತ ತಿಳ್ಕೊಳ್ಳಿ, ಓಕೆನಾ? ಹೌ ಡು ಯು ರೈಟ್ 10⁸? ಈ 10⁸ ಅನ್ನ ಕ್ಯಾನ್ ಐ ರೈಟ್ ದಿಸ್ ಆಸ್ 10⁻² ಇಂಟು 10⁶ ಅಂತ ಬರ್ಕೊಳ್ಬೋದಲ್ವಾ ಈ ರೀತಿ? ಕರೆಕ್ಟ್ ಅಲ್ವಾ? ಸೊ ವೆನ್ ಐ ಡೂ ದಿಸ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಥಿಂಗ್, 10⁻² ಅಂದ್ರೆ ಎಷ್ಟು? ಹಾಗೆ ಬಿಡಿ, ಬೇಜಾರಿಲ್ಲ ಅಂತ ಹಾಗೆ ಬಿಡಿ. ವೇಟ್ ಗಿವ್ ಮಿ ಅ ಸೆಕೆಂಡ್. ಸೊ 10⁻² ಅಂದ್ರೆ ಏನು? 10⁻² ಅಂದ್ರೆ ಸೆಂಟಿ, ರೈಟ್? ಸೆಂಟಿ. ಸೊ 10⁻² ಬದಲು ಸೆಂಟಿ ಅಂತ ಬರ್ಕೋತೀನಿ, ಓಕೆನಾ? ಅದೇ ರೀತಿ 10⁶ ಬದಲು ಎಂತ ಬರ್ಕೋತೀನಿ? ಮೆಗಾ. ಸೊ 10⁶ ಅಂದ್ರೆ ಮೈಕ್ರೋ, ರೈಟ್? 10⁶ ಅಂದ್ರೆ ಮೈಕ್ರೋ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ ಸೆಂಟಿ ಮೈಕ್ರೋ. ಸೊ 10⁸ ಮೀಟರ್ ನ 1 ಸೆಂಟಿ ಮೈಕ್ರೋಮೀಟರ್ ಅಂತ ಕೂಡ ಬರೀಬಹುದು. ಗೊತ್ತಾಗ್ತಾ ಇದೆಯಾ? All prefixes W, okay na? All prefixes are with an A. Acha, that's really good. Okay, so see here, another thing, all prefixes which are positive ends with A. Okay, and all prefixes except this particular two ends with 0 here, right? Most of them. Yeah, that's a good pattern, bro. Yeah, but not always. Okay, cool. ಸೊ ಕಮ್ ಆನ್ ಸ್ಟೂಡೆಂಟ್ಸ್, ಗೊತ್ತಾಯ್ತಾ ಹೇಗೆ ಕನ್ವರ್ಟ್ ಮಾಡೋದು ಅಂತ? ವಿಲ್ ಹ್ಯಾವ್ ಅ ಪ್ರಾಬ್ಲಮ್ ಸೆಕ್ಷನ್ ಟುಮಾರೋ, ಓಕೆನಾ? ಜಸ್ಟ್ ವ್ಯಾಲ್ಯೂಸ್ ಅನ್ನು ನೆನ್ಪಿಟ್ಕೊಂಡು ಬನ್ನಿ, ಆಯ್ತಾ? ಟುಡೇಸ್ ಹೋಮ್ವರ್ಕ್ ವಿಲ್ ಬಿ ಟು ರಿಮೆಂಬರ್ ದಿಸ್ ವ್ಯಾಲ್ಯೂಸ್. ಫುಲ್ ಟೇಬಲ್ ಬೇಡ ಬ್ರೋ. ಸೊ ಯಾ, ಜಸ್ಟ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಟೇಬಲ್. ವಾಟ್ ಐ ಆಮ್ ಪುಟಿಂಗ್ ದ ಬಾಕ್ಸ್, ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ರೈಟ್ ನೌ, ಅದನ್ನ ನೆನ್ಪಿಟ್ಕೊಳ್ಳಿ, ಆಯ್ತಾ? ಸೊ ಆರ್ ಯು ಕ್ಲಿಯರ್ ಹಿಯರ್? ಕಮ್ ಆನ್, ರೆಸ್ಪಾಂಡ್, ಗಿವ್ ಮಿ ಯೆಸ್ ಆರ್ ನೋ. ಗೊತ್ತಾಯ್ತಾ? ಇವತ್ತಾಗಿದ್ದೆಲ್ಲ ಗೊತ್ತಾಯ್ತಾ? ಸೊ ಇವತ್ತೇನೆಲ್ಲ ಕಲ್ತ್ವಿ? We saw what are the dimensions of universe, what is the time limit of universe, right? Measurement ಏನು ಕಲ್ತ್ಕೊಂಡ್ವಿ, right? Yeah, let me rub this. So we also went and understand lot of things, right? So measurement ಹೇಗೆ ಮಾಡೋದು, what are the units, right? So ಅದನ್ನ ಕಲ್ತ್ಕೊಂಡ್ವಿ. So yeah, pay close attention and study well, okay? ಏನಾದ್ರು ಡೌಟ್ ಇದೆಯಾ? ಸೊ ಇಷ್ಟನ್ನ ನೆನ್ಪಿಟ್ಕೊಂಡು ಬನ್ನಿ, ಆಯ್ತಾ? Any doubts? Okay, now I'll change the question. ಏನಾದ್ರು ಡೌಟ್ ಇದೆಯಾ? ಡೌಟ್ಸ್ ಇದ್ರೆ ರೆಸ್ಪಾಂಡ್ ಮಾಡಿ, ಆಯ್ತಾ? Time limit of universe again. So by the time, students, I'll be launching a poll here, okay na? So you have to respond the poll before you leave, okay? So that's all for today's class, but before you leave, please respond here, okay? Okay, so Manoj, time limit of universe again. So universe is of 13.7 billion years old. ತುಂಬಾ ವಯಸ್ಸಾಗಿದೆ ಯೂನಿವರ್ಸಿಗೆ. ಸೊ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ
we divided that universe into cosmic calendar. ಓಕೆನಾ? ಸೊ ಆ ಕಾಸ್ಮಿಕ್ ಕ್ಯಾಲೆಂಡರ್ ಪ್ರಕಾರ ಏನಾಗುತ್ತೆ, ಪ್ರತಿಯೊಂದು ತಿಂಗಳು ಕೂಡ ಓಕೆನಾ, ಪ್ರತಿಯೊಂದು ತಿಂಗಳು ಕೂಡ 1.2 ಬಿಲಿಯನ್ ಇಯರ್ಸ್ ಆಗುತ್ತೆ. ಓಕೆನಾ? ಸೊ ಐ ಶೇರ್ ಯು ದ ಕ್ಲಾಸ್ ನೋಟ್ಸ್, ಸೊ ಯು ಕ್ಯಾನ್ ಗೋ ಥ್ರೂ ದ ಕಾಸ್ಮಿಕ್ ಕ್ಯಾಲೆಂಡರ್ ಅಂಡ್ ಸ್ಟಡಿ ಸ್ಟೆಪ್ ಬೈ ಸ್ಟೆಪ್. ಓಕೆನಾ? ಯೂಟ್ಯೂಬ್ ಲಿಂಕ್ ಅನ್ನು ಆದಷ್ಟು ಬೇಗ ಕಳಿಸ್ತೀವಿ, ಆಯ್ತಾ? ಆಟೋಮಿಕ್ ಡಿಕೆ ಹೇಳ್ಕೊಡ್ಲಿಕ್ಕೆ ನಂಗೆ ಐ ನೀಡ್ ಟು ಟೀಚ್ ಯು ರೇಡಿಯೋ ಆಕ್ಟಿವಿಟಿ. ಸೊ ವಿಲ್ ವೇಟ್ ಫಾರ್ ಸಮ್ ಮೋರ್ ಟೈಮ್, ದೆನ್ ಐ ಟೀಚ್ ಯು ವಾಟ್ ಇಸ್ ರೇಡಿಯೋ ಆಕ್ಟಿವಿಟಿ ಅಂಡ್ ಎವ್ರಿಥಿಂಗ್ ಎಲ್ಸ್. ಓಕೆ? ಎಸ್ ಪ್ರಸನ್ನ, ಎನಿಥಿಂಗ್? ಎವ್ರಿ ಸಂಡೇ ವಿಲ್ ಬಿ ದ ಟೆಸ್ಟ್. ಇವಾಗ ಈ ಸಂಡೇ ಟೆಸ್ಟ್ ಇರಲ್ಲ, ಯಾಕಂದ್ರೆ ಏನು ಚಾಪ್ಟರ್ ಆಗಿಲ್ಲ ಅಲ್ವಾ. ಚಾಪ್ಟರ್ ಕಂಪ್ಲೀಟ್ ಆಗಿದ್ದು ಟೆಸ್ಟ್ ಕೊಡಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಓನ್ಲಿ ವೆನ್ ಚಾಪ್ಟರ್ ಕಂಪ್ಲೀಟ್, ನೆಕ್ಸ್ಟ್ ಸಂಡೇ ವಿಲ್ ಬಿ ಟೆಸ್ಟ್. ಓಕೆ? Why is it we can only see moon in one face, other face? ಯಾಕೆ ಅದರ್ ಫೇಸ್ ಆಫ್ ಮೂನ್ ಕಾಣಲ್ಲ ಅಂದ್ರೆ, ಬಿಕಾಸ್ ದ ರೆವಲ್ಯೂಷನ್ ಪೀರಿಯಡ್ ಆಫ್ ಮೂನ್ ಇಸ್ ಸಿಮಿಲರ್ ಟು ದ ರೊಟೇಷನಲ್ ಪೀರಿಯಡ್ ಆಫ್ ಮೂನ್. ಓಕೆನಾ? ಮೂನ್ ಹೇಗೆ ಅದ್ರ ಪಾಡಿ ಅದ್ರ ಸುತ್ತ ತಿರುಗ್ತಾ ಇರುತ್ತೆ, ಭೂಮಿ ಸುತ್ತ ಅಷ್ಟೇ ಸ್ಪೀಡ್ ಅಲ್ಲಿ ತಿರುಗ್ತಾ ಇರುತ್ತೆ, ಆಯ್ತಾ? ಐ ಎಕ್ಸ್ಪ್ಲೇನ್ ದಿಸ್ ಇನ್ ಡೀಟೇಲ್ ಟುಮಾರೋ, ನೋ ವರೀಸ್. Before 13.5 billion years, there was no universe at all. There was just a packet of energy in a very, very small point. Okay, na? It was very high energy. Okay, yeah. So time's up for today. We'll meet tomorrow. Tomorrow's next class is Monday, right? So Monday meet aguva. Any doubts idre, you'll get back to me. 6:30 ಆಯ್ತು. So we'll see you tomorrow, and we'll also clear your doubts. Okay, yeah. Thank you. ಇರೋ ಡೌಟ್ಸ್ ಎಲ್ಲ ಫರ್ದರ್ ಕ್ಲಿಯರ್ ಮಾಡ್ತೀನಿ. ಓಕೆನಾ? Bye. See you later. Bye bye.